ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಒಳ್ಳೆ ಕತೆ ವಿಹಾನ್ ಜೊತೆಯ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ, ಸಬ್ ಕಾನ್ಶಿಯಸ್ ಮೈಂಡ್, ನಮ್ಮ ಸುಪ್ತ ಮನಸ್ಸಿಗಿರುವ ಶಕ್ತಿಯ ಬಗ್ಗೆ, ಮತ್ತೆ ನಮ್ಮ ಆಲೋಚನಾ ಕ್ರಮಗಳಿಗಿರುವ ಶಕ್ತಿಯ ಬಗ್ಗೆ, ಮತ್ತೆ ನಮ್ಮ ಅಚೇತನ ಮನಸ್ಸಿನಲ್ಲಿ ಅಡಗಿಕೊಂಡಿರುವಂತಹ ಈ ಲಿಮಿಟಿಂಗ್ ಬಿಲೀಫ್ಸ್ ಅಂತ ಏನ್ ಹೇಳ್ತೀವಿ, ನಮ್ಮನ್ನ ಮಟ್ಟ ಹಾಕೋ ನಂಬಿಕೆಗಳು, ಇದೆಲ್ಲದರ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಅದರ ಜೊತೆ ನಮ್ಮ ಕನ್ನಡದಲ್ಲೇ ಇನ್ನಷ್ಟು ಆ, ಜನ ಅವರವರೇ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಮ್ಯಾನಿಫೆಸ್ಟೇಷನ್ ಅನ್ನ ತಮ್ಮ ಲೈಫಲ್ಲೇ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಮತ್ತೆ ಎಷ್ಟೊಂದು ಪವಾಡಗಳನ್ನ ಅವರು ಅವರವರ ಲೈಫ್ ನಲ್ಲಿ ಅನುಭವಿಸ್ತಾ ಬಂದಿದ್ದಾರೆ. ಸೊ ಅವ್ರನ್ನೆಲ್ಲಾನು ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಮುಖಾಂತರ ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ಇನ್ನಷ್ಟು ಜ್ಞಾನವನ್ನ ಎಲ್ಲ ಕನ್ನಡಿಗರ ಜೊತೆ ಹಂಚ್ಕೊಳ್ಳೋಣ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಡಾಕ್ಟರ್ ನಳಿನಿ ಚಂದ್ರಯ್ಯ ಎಂಬವರನ್ನ ನಾನು ಕರ್ಕೊಂಡು ಬಂದಿದ್ದೀನಿ. ಸೊ ನಳಿನಿ ಚಂದ್ರಯ್ಯ ಅವರು ನನಗೆ ನಮ್ಮ ಒಂದು ಕಮ್ಯುನಿಟಿ ಏನಿದೆ ಆ ಕಮ್ಯುನಿಟಿನಲ್ಲಿ ಸಿಕ್ಕಿದಂತಹ ವ್ಯಕ್ತಿ. ಸೊ ಇವರು ಹಾನರರಿ ಡಾಕ್ಟರೇಟ್ ಪಡೆದಿದ್ದಾರೆ. ಮೈಂಡ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕೋಚ್ ಅಂದ್ರೆ ಈ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಂಡು, ನಮ್ಮ ಮನಸ್ಸಿನ ಶಕ್ತಿಯನ್ನ ಬಳಸ್ಕೊಂಡು ಹೇಗೆ ನಮ್ಮ ದೇಹವನ್ನ ನಮಗೆ ಹೇಗೆ ಬೇಕೋ ಹಾಗೆ ರೂಪಿಸ್ಕೊಳ್ಳೋದು, ಇದ್ರ ಬಗ್ಗೆ ಹೇಳ್ಕೊಡುವಂತಹ ಕೋಚ್ ಆಗಿಯೂ ಕೆಲಸ ಮಾಡ್ತಿದ್ದಾರೆ. ಮತ್ತೆ ವರ್ಷದ ಕನ್ನಡತಿ ಅಂತ ಚಿತ್ರಸಂತೆಯಿಂದ ಅವಾರ್ಡ್ ಪಡೆದಿದ್ದಾರೆ. ಈ ರೀತಿ ಹಲವಾರು ಅಕಂಪ್ಲಿಷ್ಮೆಂಟ್ಸ್ ನ ಅವರು ಜೀವನದಲ್ಲಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ಅವ್ರು ನನಗೆ ಶೇರ್ ಮಾಡಿದ್ರು. ಸೊ ಅದನ್ನ ನಾನು ನಿಮಗೆ ತೋರಿಸ್ತಾ ಅವ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಆಮೇಲೆ ಅವ್ರನ್ನ ನಾನು ಕರ್ಕೊಂಡು ಬರ್ತೀನಿ. ಒಂದ್ ನಿಮಿಷ ನನಗೆ ವಿಡಿಯೋ ಪ್ಲೇ ಮಾಡೋದಕ್ಕೆ ಸಮಯ ಕೊಡಿ. ಎಸ್, ಓಕೆ. ಸೊ ನನ್ನ ವಿಡಿಯೋ ಎಲ್ಲರಿಗೂ ಕಾಣ್ತಿದೆ ಅನ್ಕೋತೀನಿ. ಸೊ ನಮ್ಮ ಕಮ್ಯುನಿಟಿನಲ್ಲಿ ಒಂದು ಸರ್ಟನ್ ನಂಬರ್ ಆಫ್ ಪೀಪಲ್ ನ, ಇಷ್ಟು ಜನರನ್ನ ನಾವು ತಲುಪಿ ಇಷ್ಟು ಜನರ ಜೀವನದಲ್ಲಿ ಒಂದು ಬದಲಾವಣೆನ ತಂದಾಗ ಕೆಲವೊಂದು ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಅದನ್ನ ನಳಿನಿ ಚಂದ್ರಯ್ಯ ಅವರು ಪಡ್ಕೊಂಡಿದ್ದಾರೆ. ಅದರ ಜೊತೆ ಅವ್ರದ್ದೇ ಒಂದು ಟ್ರಾನ್ಸ್ಫಾರ್ಮೇಶನ್ ಜರ್ನಿ ಇದೆ. ಒಂದು ಅವರು ಮಾಡಿರೋ ಎಲ್ಲಾ ಅವಾರ್ಡ್ಸ್ ನೀವು ಇಲ್ಲಿ ನೋಡ್ಬೋದು. ಸೂಪರ್. ಸೊ ಇದು ಅವರ ಸಣ್ಣ ವಿಟಿ. ಸೊ ಈಗ ನಾವು ನಮ್ಮ ಇಂಟರ್ವ್ಯೂನ ಶುರು ಮಾಡುವ. ಸೊ ನಳಿನಿ ಅವ್ರನ್ನ ನಾನು ಸ್ಪಾಟ್ಲೈಟ್ ತರ್ತೀನಿ. ಹಾಯ್ ನಳಿನಿ, ಒಂದ್ ನಿಮಿಷ. ಯಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾಯ್ ನಳಿನಿ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೃತಜ್ಞತೆಗಳು, ಗ್ರ್ಯಾಟಿಟ್ಯೂಡ್, ಈ ತರ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ, ಈ ತರ ಒಂದು ಗುರ್ತಿಸ್ತಾ ಇರೋದಕ್ಕೆ, ಅಂಡ್ ಇವತ್ತು ಇಲ್ಲಿ ಸಿಕ್ಕಿರುವಂತಹ ಒಂದು ಅವಕಾಶಕ್ಕೆ ಆಮ್, ಹೃದಯಪೂರ್ವಕವಾದ ಧನ್ಯವಾದಗಳು. ಅಂಡ್ ಇಲ್ಲಿ ಯಾರ್ಯಾರೆಲ್ಲ ಸೇರಿದ್ದೀರಾ, ಹೋಪ್ ನೀವೆಲ್ಲ ಒಳ್ಳೊಳ್ಳೆ ಕ್ವೆಶನ್ಸ್ ತಗೊಂಡು ಬಂದಿದ್ದೀರಾ ಅಂತ. ಅಂಡ್ ನಾನು ತುಂಬಾ ಖುಷಿಯಾಗಿ ಬಂದಿದ್ದೀನಿ. ಏನಾದರೂ ಶೇರ್ ಮಾಡೋಣ, ನಿಮ್ಮಿಂದ ಏನಾದರೂ ಕಲ್ತ್ಕೊಳ್ಳೋಣ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಇಲ್ಲಿ ಕರೆದಿ ಮಾತಾಡ್ಸೋತಾ ಇರೋದಕ್ಕೆ. ತುಂಬಾ 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 ಧನ್ಯವಾದಗಳು. ಎಸ್.
ಖಂಡಿತ ಖಂಡಿತ. ಸೊ ನಳಿನಿ ಅವರೇ, ನಾನ್ ನಿಮ್ ಬಗ್ಗೆ ನನಗೆ ಸಣ್ಣದಾಗಿ ಒಂದು ಸಂಕ್ಷಿಪ್ತ ಇಂಟ್ರಡಕ್ಷನ್ ಕೊಟ್ಟೆ, ಬಟ್ ನೀವು ನಿಮ್ಮ ಬಗ್ಗೆ ಒಂದು ಸಂಕ್ಷಿಪ್ತವಾದ ಇಂಟ್ರಡಕ್ಷನ್, ಈ ಜರ್ನಿನ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಏನೆಲ್ಲ ಮಾಡಿದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಎಸ್, ಖಂಡಿತವಾಗ್ಲು ಖಂಡಿತವಾಗ್ಲು. ಓಕೆ. ಸೊ ನನ್ನ ಹೆಸರು ನಳಿನಿ ಅಂತ, ನಳಿನಿ ಚಂದ್ರಯ್ಯ. ಇವಾಗ ಡಾಕ್ಟರ್ ನಳಿನಿ ಚಂದ್ರಯ್ಯ. ಸೊ ಮೊದಲು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿಂದ, ರಾಜಾಜಿನಗರ ಮೂಲತಃ. ಸೊ ಹೀಗೆ ಈಗೇನು ಲಾ ಆಫ್ ಅಟ್ರಾಕ್ಷನ್ ಅಥವಾ ಇದೇನೋ ಮಾತಾಡ್ತಿರ್ತೀವಲ್ಲ, ನನ್ನ ಲೈಫ್ ಪೂರ್ತಿ ಹಿಂಗೆ ಇತ್ತು, ಬಟ್ ನನಗೆ ಗೊತ್ತಿರಲಿಲ್ಲ. ರೈಟ್. ಸೊ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬಂದು ಇಂಜಿನಿಯರಿಂಗ್, ಆ್ಯಂಡ್ 12 ವರ್ಷ ನಾನು IT ಕಂಪನಿಯಲ್ಲಿ ಕೆಲಸ ಮಾಡಿದ್ದೀನಿ ಆಸ್ ಅ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಚೆನ್ನಾಗಿತ್ತು ಲೈಫ್, ತುಂಬ ಚೆನ್ನಾಗಿತ್ತು ನಂದು. ಮೊದಲಿಂದ ಹೇಳ್ದಂಗೆ, ಮೊದಲಿಂದನೂ ನನ್ನ ಲೈಫಲ್ಲಿ ತುಂಬ 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 ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಸಖತ್ತಾಗಿ ವರ್ಕ್ ಆಗಿದೆ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾನು ಕೇಳಿದ್ದೆಲ್ಲ ನನಗೆ ಸಿಕ್ಕಿದೆ. ರೈಟ್. ಸೊ ತುಂಬ ಅಂದರೆ ಹೇಗೆ ಅಂತಂದರೆ, ನಾನು ಇವತ್ತು ಸಂಜೆ ನಾನು ವಾಟರ್ ಮೆಲನ್ ತಿನ್ನಬೇಕು ಅಂತ ಹಿಸಿ, ಅವಾಗ ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಕಮ್ಯುನಿಕೇಶನ್ ವಾಸ್ ಈ ಥರ ಇರಲಿಲ್ಲ. ಇವಾಗ ಹೆಂಗೆ, ಈಗ ವಿಹಾನ್ ಅಂತ ನಾನು ಅಂದ್ಕೊಂಡಿದ ತಕ್ಷಣ ಹಾಯ್ ವಿಹಾನ್ ಅಂತ ನಾನು ಪಿಂಗ್ ಮಾಡ್ಬೋದು. ಬಟ್ ಮೊದಲು ಆ ಥರ ಕಮ್ಯುನಿಕೇಶನೇ ಇರಲಿಲ್ಲ. ಇವತ್ತು ನನಗೆ ಪಕೋಡ ಬೇಕು, ಇವತ್ತು ನನಗೆ ಒಂದು ವಾಟರ್ ಮೆಲನ್ ಬೇಕು, ಕಲ್ಲಂಗಡಿ ಹಣ್ಣು ತಿನ್ನಬೇಕು ಅಂತಂದರೆ ಸಾಯಂಕಾಲ ನಮ್ಮ ಅಪ್ಪ ತಂದಿರ್ತಿದ್ರು. ಸೊ ನಾನು ಅಂದ್ಕೋತಿದ್ದೆ ನಾನು ಒಂಥರ ದೇವ್ರಿಗೆ ತುಂಬ ಇಷ್ಟವಾದ ಮಗು, ದೇವ್ರ ಮಗು ನಾನು ಅಂತ ಹಂಗೆ ಅಂದ್ಕೋತಿದ್ದೆ ನಾನು. ಬಟ್ ಆ್ಯಕ್ಚುಲಿ ಹಂಗೆ ಆಗ್ತಿತ್ತು ಲೈಫ್. ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನಕ್ಕೆ ಲೈಫ್ ಇಸ್ ಅ ಬ್ಲೆಸ್ಸಿಂಗ್, ಇದು ನಮ್ಗೆ ಅರ್ಥನೇ ಆಗಲ್ಲ. ನಾವು ಅದನ್ನ ಯೋಚನೆ ಕೂಡ ಮಾಡೋದಿಲ್ಲ, ಈ ಥರನೂ ಲೈಫ್ ಇರಬಹುದು ಅಂತ. ರೈಟ್. ಸೊ ಹೀಗೆ ಇತ್ತು, ಚೆನ್ನಾಗಿತ್ತು. ನಾನು ಅಂದ್ಕೊಂಡಂಗೆ ನಾನು BE ಮುಗಿಸ್ದೆ, ಅಂದ್ಕೊಂಡಂಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋದು ನನ್ನೊಂದು ಕನಸು, ಮತ್ತೆ ಒಂದು ಹಠ ಕೂಡ. ಅದೊಂದು ಟ್ಯಾಗ್ ಹಾಕೋಬೇಕು ಅಂತ ಅದೇನೋ ಒಂದು ತುಂಬಾ ಇತ್ತು ಮನಸ್ಸಲ್ಲಿ. ಆ್ಯಂಡ್ ಇಲ್ಲೂ ಹೇಳ್ತೀನಿ ನಾನು, ನನಗೆ ಮ್ಯಾಥ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಮ್ಯಾಥ್ಸ್ ಸಬ್ಜೆಕ್ಟ್ ಬೇಕೇ ಬೇಕು ಇಂಜಿನಿಯರಿಂಗ್ ಓದೋದಕ್ಕೆ, ಇಂಜಿನಿಯರಿಂಗ್ ಪಾಸ್ ಮಾಡೋದಕ್ಕೆ. ಸೈನ್ಸ್ PCMB ಅಂತ ತಗೊಂಡ್ಮೇಲೆ MS ಮ್ಯಾಥ್ಸ್ ಅಲ್ವಾ. ಸೊ ಮ್ಯಾಥ್ಸ್ ಬೇಕೇ ಬೇಕು. ನನ್ನ ಮ್ಯಾಥ್ಸ್ ಅಷ್ಟಕ್ಕಷ್ಟೇ, ಲೆಕ್ಕಾಚಾರ ನಂಗೆ ಅಷ್ಟು ಬರಲ್ಲ, ಇವತ್ತಿಗೂ ಹಾಗೆ ಇದ್ದೀನಿ ನಾನು. ಆದರೂ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ರೈಟ್. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆ್ಯಂಡ್ IT ಕಂಪ್ನಿಯಲ್ಲಿ ಆಪ್ಟಿಟ್ಯೂಡ್ ಕ್ಲಿಯರ್ ಮಾಡಿ ಕೆಲಸ ತಗೊಂಡಿದ್ದೀನಿ. ಸೊ ಇದು ಕೂಡ ಅನ್ ಎಕ್ಸಾಂಪಲ್ ಆಫ್ ಲಾ ಆಫ್ ಅಟ್ರಾಕ್ಷನ್. ಓಕೆ. ಸೊ ನಂಗೆ ಹಂಗೆ ನನಗೆ ಇದೇ ಕಂಪ್ನಿಲಿ ಕೆಲಸ ಬೇಕು ಅಂತಿತ್ತು. ಫಸ್ಟ್ ಕಂಪ್ನಿ ಅಲ್ಲೇ ಸಿಕ್ಕಿದ್ ನನಗೆ, ರೆಲ್ಕ್ಯೂ ಕಂಪನಿ. ಆ್ಯಂಡ್ ಈ ಕಂಪನಿನ ನಾನು ಮೊದಲೇ ನನ್ನ ವಿಷನ್ಸಲ್ಲಿ ನೋಡಿದ್ದೆ. ರೈಟ್. ಸೊ ಹೆಂಗೆ ಅಂದರೆ, ಯೂನಿವರ್ಸ್ ಅನ್ನೋದು, ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಎಷ್ಟು ಮ್ಯಾಜಿಕಲ್ ಅಂತ ಅಂದರೆ ಅಷ್ಟು ಮ್ಯಾಜಿಕಲ್. ಓಕೆ. ಸೊ ಇವತ್ತಿಲ್ಲೆಲ್ಲರೂ ಬಂದಿದ್ದೀರಾ, 11:10 ಆಗ್ತಿದೆ. ನಿಮಗೆ 11:11ಗೆ ಒಂದು ಬೋನಸ್ ಆಗಿ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಕೂಡ ಹೇಳ್ಕೊಡ್ತೀನಿ. ಓಕೆ. ಸೂಪರ್. ಸೊ ಹೀಗೆ ನಡೀತಿತ್ತು ಲೈಫು, ತುಂಬ ಚೆನ್ನಾಗಿತ್ತು. ನನ್ನ ಅಂದ್ಕೊಂಡಂಗೆ ಇತ್ತು. ಅಂಡ್ IT ಕಂಪನಿ ಅಲ್ಲಿ ನಾನು ತಿರುಗಿ ನೋಡಿದ್ದೇ ಇಲ್ಲ. ಸ್ಟೆಪ್ ಇನ್ ಆದ ತಕ್ಷಣನೇ ತಿಂಗಳಿಗೆ ಒಂದು ಲೈಕ್ ವರ್ಷಕ್ಕೊಂದು ಬೋನಸ್ಸು, ವರ್ಷಕ್ಕೊಂದು ಅಪ್ರೈಸಲ್ಸು. ಸೊ ತುಂಬ ಜನ ಸ್ಟ್ರಗಲ್ ಮಾಡ್ತೀವಿ. ನಾನು ಜಸ್ಟ್ 5 ವರ್ಷಕ್ಕೇನೆ ನಾನು ಲೀಡ್ ಆಗಿದ್ದೆ, ಆ್ಯಂಡ್ 6.5 ವರ್ಷಕ್ಕೆ ಮ್ಯಾನೇಜರ್ ಆಗಿದ್ದೆ. ರೈಟ್. ಸ್ಪೀಡ್ ಗ್ರೋತ್ ಯಾಕೆ? ಅಷ್ಟು ಚೆನ್ನಾಗಿತ್ತು ನಂದು ಯೋಚನೆ ಮಾಡೋ ಶಕ್ತಿ, ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಿ. ಹಾಗೇನು ಏನಂತಾರೆ, ಆ ಇಚ್ಛಾಶಕ್ತಿ ಅನ್ನೋದೇನಿರುತ್ತೆ ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಲಾ ಆಫ್ ಅಟ್ರಾಕ್ಷನಲ್ಲಿ. ರೈಟ್. ಸೊ 11:11 ಆಗಿದೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಕೃತಜ್ಞತೆಗಳು ಯೂನಿವರ್ಸ್ಗೆ, ಈ ಸಮಯವನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದೆ. ಆ್ಯಂಡ್ ಒಂದು ಅದ್ಭುತವಾದ ಟೆಕ್ನಿಕ್ ಇದು, ಏನು ಮಾಡಬೇಕಿಲ್ಲ. 11:11 ಅಂತ ನೀವು ಎಲ್ಲೇ ನೋಡಿದ್ರು, ಟೈಮ್ ವಾಚ್ ಎಲ್ಲೇ ನೋಡಿದ್ರು, ರೈಟ್ ಹ್ಯಾಂಡ್ ಮೇಲಕ್ಕೆ ಎತ್ತೋದು, ನಿಮ್ಮ ಹೃದಯದ ಮೇಲೆ ಹೀಗೆ ಇಟ್ಕೊಳ್ಳೋದು, ಕಣ್ಣು ಮುಚ್ಕೊಳ್ಳೋದು, ಆಸ್ಕ್ ಒನ್ ವಿಶ್. ಓಕೆ. ಡೂ ಇಟ್. ಏನಾದರೂ ಕೇಳ್ಕೊಳ್ಳಿ. ವಿಶ್ ವಿಶ್ ವಿಶ್. ರೈಟ್. ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ. ನಾನು ಯಾವಾಗಲೂ ಕೇಳೋದು ಅಂತಂದರೆ, ಎವ್ರಿಥಿಂಗ್ ಐ ಡಿಸೈರ್ ವಿಲ್ ಫ್ಲೋ ಟು ಮೀ ಎಫರ್ಟ್ಲೆಸ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ ಅಂತ. ಅಂದರೆ ನಾನು ಏನೇ ಈ ಪ್ರಪಂಚದಲ್ಲಿ ಆಸೆ ಪಟ್ರೂ ಯೂನಿವರ್ಸ್ ಅದನ್ನು ನನಗೆ ತಂದು ಕೊಡುತ್ತೆ, ವಿತೌಟ್ ಝೀರೋ ಎಫರ್ಟ್, ಸ್ಟ್ರಗಲ್ ಇಲ್ದೇನೆ ಬರುತ್ತೆ ಅಂತ. ಇದು ಯಾವಾಗಲೂ ನಾನು ಅಂದ್ಕೋತಾ ಇರ್ತೀನಿ. ಸೊ ಅಮೇಝಿಂಗ್ ಟೆಕ್ನಿಕ್. ರೈಟ್. ಸೊ ಸೂಪರ್. ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲೇ 11:11 ನೋಡಿದ್ರು ನಾನು ನೆನೆಸ್ಕೊಳ್ಳಿ, ಎಲ್ಲೇ 11:11 ನೋಡಿದ್ರು ಈ ಒಂದು ಪುಟ್ಟ ಒಂದು ಈಸಿಯಾಗಿರುವಂತಹ ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ಪ್ಲೀಸ್ ವಿಹಾನ್ಗಾಗಲಿ ನನಗಾಗಲಿ ನಿಮ್ಮ ಲೈಫಲ್ಲಿ 11:11 ಏನು ಮ್ಯಾಜಿಕ್ ತಂದಿದೆ ಅನ್ನೋದನ್ನು ಹೇಳಿ. ಆ್ಯಂಡ್ ನನ್ನ ಲೈಫ್ ಕೂಡ 11:11 ಹಿಂದೆ ಒಂದು ಸ್ಟೋರಿ ಇದೆ. 11:11 ಇಂದಾನೇ ನಾನು ಫುಲ್ಲಾಗಿ
ಸಂಪೂರ್ಣವಾಗಿ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿ ಬದಲಾಗಿ ಹೇಳ್ಕೊಡೋಕ್ಕೆ ಅವಕಾಶ ಸಿಕ್ಕಿದಂತಹ ಪೋರ್ಟಲ್ 1111. ಓಕೆ, ಮಾತಾಡ್ತೀನಿ ಅದ್ರ ಬಗ್ಗೆ. ರೈಟ್. ಸೂಪರ್. ಸೊ ಎಷ್ಟು ಜನಕ್ಕೆ ಇಷ್ಟ ಆಯ್ತು 1111 ಮಾಡ್ತೀರಾ? ರೈಟ್. ಎಸ್. ಆಕ್ಚುಲಿ ಈಗ ತಾನೇ ಒಂದು 2-3 ಡೇಸ್ ಮುಂಚೆ ಈ ಮ್ಯಾಜಿಕ್ ನಂಬರ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅದ್ರ ಬಗ್ಗೆನೇ ನೀವು ಇವತ್ತು ಮಾತಾಡಿದೀರಾ. ಖಂಡಿತ ನಾನು ಎಲ್ಲರಿಗೂ ಹೇಳೋದಷ್ಟೇ, ಯಾವಾಗ್ಲೂ ನಮ್ಮ ರಿಸಲ್ಟ್ಸ್ ನ ಶೇರ್ ಮಾಡ್ಕೊಂಡ್ರೆ ಇನ್ನಷ್ಟು ರಿಸಲ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಖಂಡಿತ ಯಾರ್ಯಾರೋ ಈ 1111 ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಮಾಡ್ತೀರಾ, ನಿಮ್ಗೆ ಏನೇ ರಿಸಲ್ಟ್ಸ್ ಬಂದು ಈ ವಿಡಿಯೋ ಕೆಳಗೇನೆ ಬಂದು ಕಾಮೆಂಟ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಏನೇ ರಿಸಲ್ಟ್ಸ್ ಬಂದು ಅದನ್ನ ಹಂಚ್ಕೊಳ್ಳಿ. ಆಸಮ್. ಸೊ ಇಂಜಿನಿಯರ್ ಆಗಿದ್ದವರು ಹೇಗೆ ಈ ಕೋಚ್ ಕೋಚ್. ಆದ್ರಿ, ಹೇಗೆ ಆ ಜರ್ನಿ ಹೋಯ್ತು, ಇನ್ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಸೊ ನಳಿನಿ. ಇಂಜಿನಿಯರಿಂಗ್ ಇದ್ದೆ, ನನ್ನ ಲೈಫ್ ತುಂಬಾ ಚೆನ್ನಾಗಿತ್ತು. ಅದೇ ಸಮಯದಲ್ಲಿ ಮದುವೆ ಆಯ್ತು. ಐ ವಾಸ್ ಒಂದು ಪುಟ್ಟ ಒಂದು ಒಳ್ಳೆ ಮಗುಗೆ ಜನ್ಮ ಕೂಡ ಕೊಟ್ಟೆ. ಓಕೆ, ಅದು ಆ ಮಗುಗೆ ಇವತ್ತು 9 ವರ್ಷ ತುಂಬಿದೆ. ರೈಟ್. ಸೊ ಆ ಮಗು ಸ್ಟೋರಿನೂ ವೆರಿ ಇಂಟ್ರೆಸ್ಟಿಂಗ್ ಇದೆ. ಇಫ್ ಯು ಅಲವ್, ನಾನೊಂದು ಫೋಟೋ ಯಾ, ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶೋರ್ ಓಕೆ. ಮಾಡಿ. ನಾವು ಯಾವಾಗಲೂ ಅಂತಿರ್ತೀವಿ, ಬಸ್ರಿ ಆಗಿದ್ದಾಗ ಒಳ್ಳೇದನ್ನ ವಿಚಾರ ಮಾಡಿ, ಒಳ್ಳೇದನ್ನ ಯೋಚನೆ ಮಾಡಿ. ಯಾಕೆಂದ್ರೆ ಅದು ನಾವೊಂದು ಕ್ರಿಯೇಟ್ ಮಾಡ್ತಿರುವಂತಹ ಸಂದರ್ಭ. ಸೊ ನನ್ನ ಕ್ರಿಯೇಷನ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಫೋಟೋ ನೋಡಿದಾಗೆಲ್ಲ ತುಂಬಾ ಖುಷಿ ಆಗುತ್ತೆ. ನಾನು ನನ್ನ ಮಗು ಹಿಂಗೆ ಇರಬೇಕು ಅಂತ ಆಸೆ ಪಟ್ಟಿದ್ದೆ. ನನ್ನ ಮಗು ಹಂಗೆ ಇದೆ. ಓಕೆ. ನನ್ನ ಮಗುಗೆ ಈ ಥರನೇ ಕ್ವಾಲಿಟೀಸ್ ಇರಬೇಕು, ಹಿಂಗೆ ಕಣ್ಣಿರ್ಬೇಕು, ಹಿಂಗೆ ಮೂಗಿರ್ಬೇಕು, ಅದಕ್ಕೆ ಬುದ್ಧಿ ಹಿಂಗೆ ಇರಬೇಕು, ಬಣ್ಣ ಅವ್ರ ಅಪ್ಪನ ಥರ ಇರಬೇಕು, ಆಕ್ಟಿವಿಟೀಸ್ ನನ್ನ ಥರ ಇರಬೇಕು, ಅವ್ರ ಮಾವನ ಥರ ಅದಕ್ಕೆ ಆಟಿಟ್ಯೂಡ್ ಬರಬೇಕು. ಇದೆಲ್ಲ ನಾನು ಏನೇನೇನು ಅಂದ್ಕೋತಿದ್ನಲ್ಲ, ಹಂಗೆ ಇದ್ದಾಳೆ ನನ್ನ ಮಗಳು. ಓಕೆ. ಸೊ ಇದು ಒಂದು ಅದ್ಭುತ, ಇದನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ. ಸೊ ಇದ್ರ ಅರ್ಥ ಇಷ್ಟೇ, ನಾವು ಏನೇ ಅಂದ್ಕೊಂಡ್ರು ಮಾಡಬಹುದು ಅಂತ. ಸೊ ಹಿಂಗೆ ನಡೀತಿತ್ತು ಲೈಫು, ತುಂಬಾ ಚೆನ್ನಾಗಿತ್ತು ಲೈಫು. ಒಂದು ಫೇಸ್ ಆಫ್ ಲೈಫ್ ಬಂತು. ನನ್ನ ಮಗಳು ಹುಟ್ಟಿದ್ದು 2015. 2016, 2017 ಎಲ್ಲ ಈ ಬಾಣಂತನ ಮತ್ತೆ ನಿದ್ದೆಗೆಡೋದು ಅದೆಲ್ಲ ಲೈಫಲ್ಲಿ ಏರುಪೇರು ಆಯಿತು. ನಿದ್ದೆ ಇರಲಿಲ್ಲ, ಈ ಕಡೆ ವರ್ಕ್ ಪ್ರೆಷರ್, ಕೆಲಸದ ಒತ್ತಡ. ನಾನು ಆ್ಯಕ್ಚುಲಿ 3 ಟೀಮ್ಸ್ ಹ್ಯಾಂಡಲ್ ಮಾಡ್ತಿದ್ದೆ. ಒಂದು SF ಅಮೆರಿಕಾಯಿಂದ, ಇನ್ನೊಂದು ಥೈಲ್ಯಾಂಡಿಂದ, ಇನ್ನೊಂದು ಇಂಡಿಯಾದಿಂದ. 3 ಬೇರೆ ಬೇರೆ ಟೈಮ್ ಝೋನ್ಸ್. ಸೊ ನನಗೆ ಎಲ್ಲೋ ಒಂದು ಕಡೆ ನಂದು ಈ ಏನು ನಾವು ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಊಟ ಮಾಡೋದು, ನಿದ್ದೆ ಇದೆಲ್ಲ ಕೆಡ್ತಾ ಬಂತು, ಆರೋಗ್ಯ ಹಾಳಾಗ್ತಾ ಬಂತು. ಸೊ ಬರ್ತಾ 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 2017-18 ಟೈಮಲ್ಲಿ ನನಗೆಲ್ಲೋ ಒಂದು ಕಡೆ ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿದೆ ಅಂತ ಅನ್ನಿಸ್ತು. ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಿತ್ತು, ಮುಖದಲ್ಲಿ ಕಳೆ ಇರಲಿಲ್ಲ, ಮತ್ತು ವೆಯ್ಟ್ ಕೂಡ ತುಂಬ ಜಾಸ್ತಿ ಆಗೋಗಿದೆ. ಆಫ್ಟರ್ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ 22 kilos ಎಕ್ಸ್ಟ್ರಾ ವೆಯ್ಟ್ ಗೇನ್ ಆಗೋಯ್ತು ನನಗೆ. ಬಿಕಾಸ್ ತುಂಬ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಿರುತ್ತೆ, ತುಂಬ ಮೆಡಿಸಿನ್ಸ್ ತೊಗೊಂಡಿರ್ತೀವಿ. ಆ್ಯಂಡ್ ನಂದು ಕೂಡ C-section ಡೆಲಿವರಿ ಆಗಿತ್ತು. ಸೊ ಅದಕ್ಕೂ ಒಂದಷ್ಟು ಮೆಡಿಸಿನ್ಸ್ ಇಂಜೆಕ್ಟ್ ಮಾಡಿರ್ತಾರೆ. ಆ್ಯಂಡ್ ಕೇರ್ ತಗೊಂಡಿರಲ್ಲ, ಹೇಳ್ದಂಗೆ ಸರಿಯಾಗಿ ಊಟ ತಿಂಡಿ ನಿದ್ದೆ ಇದೆಲ್ಲ ಮಾಡಿರಲ್ಲ. ಸೊ 2017-18 ಆ ಸಂದರ್ಭದಲ್ಲಿ ಯಾಕೋ ಒಂಥರ ತುಂಬ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು. ಏನೋ ಹೇಳ್ಕೊಳಕ್ಕಾಗಲ್ಲ, ಏನೋ ಒಂಥರ ಬೇಜಾರು, ಏನೋ ಒಂಥರ ಸಂಕಟ, ಏನೋ ಒಂಥರ ಡಿಪ್ರೆಷನು, ಒಂದೊಂದ್ಸತಿ ಇದ್ದಕ್ಕಿದ್ದಂಗೆ ಆಂಗ್ಸೈಟಿ ಬಂದ್ಬಿಡೋದು. ಕೆಲಸ ಬಿಡಕ್ಕೆ ಇಷ್ಟ, ಲೋನ್ ಇತ್ತಲ್ಲ, ಈಗ ಎಲ್ಲರದು ಇದೆ, ನಾವೆಲ್ಲ IT ಇಂಡಸ್ಟ್ರಿಯಲ್ಲಿ ಸೇರ್ಕೊಂಡ್ಬಿಡ್ತೀವಿ. ಹಂಗಂಗೆ ಕಮಿಟ್ಮೆಂಟ್ಸ್ಗಳು ಮಾಡ್ಕೊಂಡ್ಬಿಡ್ತೀವಿ. ಸೊ ಸಡನ್ನಾಗಿ ಬಿಡಬೇಕು ಅಂದಾಗ ಕೆಲಸ ಬಿಡೋಕ್ಕಾಗಲ್ಲ, ಒದ್ದಾಟ ಮಾಡಲೇಬೇಕು. ಆಗ್ತಾ ಇಲ್ಲ, ಈ ಕಡೆ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ, ಮನ್ಸು ಕೇಳ್ತಾ ಇಲ್ಲ, ಎರಡೂ ಡಿಸಿಂಕ್. ಕನೆಕ್ಷನ್ ಅನ್ನೋದು ಕಂಪ್ಲೀಟಾಗಿ ಕಟ್ ಆಗೋಯ್ತು. ಮೈಂಡು ಬಾಡಿ ಎರಡೂ ಎಳ ಮಾತು ಕೇಳ್ತಾ ಇಲ್ಲ. ಬಾಡಿ ಅದ್ರ ಪಾಡಿಗೆ ಅದು ವೆಯ್ಟ್ ಎತ್ಕೊಂಡು ಹೋಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾ ಇದೆ. ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಥೈರಾಯ್ಡ್ ಸ್ಟಾರ್ಟ್ ಆಯಿತು, ಥೈರಾಯ್ಡ್ಗೆ ಮಾತ್ರೆಗಳು ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ತಿಂಗಳಲ್ಲಿ 1 ವಾರ ಫುಲ್ಲು ಆ್ಯಂಟಿಬಯೋಟಿಕ್ಸಲ್ಲಿ ಇರ್ತಿದ್ದೆ ನಾನು. ಅಂದರೆ ಫುಲ್ಲು ಇಟ್ ವಾಸ್ ಲೈಕ್ ಎನಿಥಿಂಗ್. ಇಲ್ಲ ಜ್ವರ ಬರೋದು, ಇಲ್ಲ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋದು, ಏನೋ ಒಂದು ಆಗೋದು. ತಿಂಗಳಲ್ಲಿ 1 ವಾರ ಅಂತೂ ಹಾಸ್ಪಿಟಲ್ ವಿಸಿಟ್ ಇದ್ದೇ ಇರ್ತಿತ್ತು. ಈ ಥರ ಬಾಡಿ ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಮನಸ್ಸಿಗೆ ಒಂಚೂರು ಖುಷಿ ಇಲ್ಲ, ಏನಾಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಸಂಬಳ ಬರ್ತಿದೆ, 2.5 ಲಕ್ಷ ಸಂಬಳ ಬರ್ತಿದೆ. ಕೆಲಸ ಬಿಡೋಕೆ ಕಷ್ಟ, ಯಾಕೆಂದರೆ 2.5 ಲಕ್ಷ ದುಡ್ಡು ನೋಡಬೇಕು. ಅಗೇನ್ ಅದ್ರ ಜೊತೆಗೆ ಅದು ತಕ್ಕನಾದಂಥ ಕಮಿಟ್ಮೆಂಟ್ಸ್ ಇರುತ್ತೆ, ಅದನ್ನ ನೋಡ್ಕೋಬೇಕು. ಇದೆಲ್ಲ ಆಗ್ತಾ ಇದೆ. ಲೈಫ್ ಎಲ್ಲೋ ಎಳ್ಕೊಂಡು ಹೋಗ್ತಾ ಇದೆ. ನನ್ನ ಕಂಟ್ರೋಲಲ್ಲಂತೂ ಖಂಡಿತವಾಗ್ಲೂ ಇರಲಿಲ್ಲ. ಅಲ್ಲಿವರೆಗೂ ಸೂಪರ್ ಸ್ಟಾರ್ ಆಗಿ ಇದ್ದವಳು ನಾನು, ಆಲ್ ಆಫ್ ಅ ಸಡನ್ ಮಂಕು, ಫುಲ್ಲು ಮಂಕು. ಏನಾಗ್ತಿದೆ ಅರ್ಥ ಆಗ್ತಿಲ್ಲ. ಖುಷಿಯಾಗಿಲ್ಲ, ಒಟ್ಟಿನಲ್ಲಿ ಖುಷಿಯಾಗಿಲ್ಲ. ಕೆಲ್ಸಕ್ಕೆ ಎದ್ರೆ ಬೇಜಾರು, ಎದ್ರೆ ನಾನಾ ಥರದ ಇಶ್ಯೂಸ್, ಬಾಡಿ ಪೇಯ್ನ್ ಎಲ್ಲ ಆಗ್ತಿದೆ. ಏನೇನು ತಲೆಯಿಂದ ನೀವು ನನಗೆ ಪಾಯಿಂಟ್ ಔಟ್ ಮಾಡಿದ್ರೆ ಎಲ್ಲ ಕಡೆ ನಾನು ಹೇಳ್ತೀನಿ. ಹೇರ್ ಫಾಲ್ ಆಗ್ತಿತ್ತು, ಡ್ಯಾಂಡ್ರಫ್ ಆಗ್ತಿತ್ತು. ನೀವು ನಂದು ಹಳೇದು ಫೋಟೋ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ಬಿಡ್ತೀನಿ ಇದನ್ನು. ಮುಖದಲ್ಲಿ ಕಳೆ ಇಲ್ಲ, ಓವರ್ ವೆಯ್ಟ್, ಕೂತ್ರೆ ನಿಲ್ಲಕ್ಕಾಗಲ್ಲ, ನಿಂತ್ರೆ ಕೂರಕ್ಕಾಗಲ್ಲ.
ರೈಟ್. ಸೊ ಇದೆಲ್ಲ ಇಶ್ಯೂಸ್ ಹಿಂಗೆ ಹಿಂಗೆ ಇದ್ದಿದ್ದು ನಾನು, ಮೂಟೆ ಥರ, ಒಂದು ಮೂಟೆ ಥರ ಆಗೋಗಿದ್ದೆ ಲೈಫಲ್ಲಿ ಅವಾಗ. ಸೊ ದಟ್ ಈಸ್ ವೆನ್ ದ ಲೈಫ್, ಅಥವಾ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಏನೋ ಮಿಸ್ ಹೊಡಿತಿದೆ. ಆ್ಯಂಡ್ ಆಲ್ಸೋ ಸೋ ಮೆನಿ ಟೈಮ್ಸ್ ಐ ಯೂಸ್ ಟು ಸಿವಿಯರ್ ಬ್ಯಾಕ್ ಪೇಯ್ನ್, ಅದು ಯಾವುದೋ ಒಂದು ಮೂಳೆ ಸ್ಪೈನಲ್ಲಿ ಊದ್ಕೋತಿತ್ತು. ಇಟ್ ವಾಸ್ ಲೈಕ್ ಏನೋ ಇದರಿಂದ ಆಚೆನೇ ಬರೋಕ್ಕಾಗಲ್ಲ, ನನ್ನ ಲೈಫ್ ಅಷ್ಟೇ ಆಗೋಯ್ತು, ಒಂದು ಮದುವೆ ಆಯಿತು, ಮಗು ಆಯಿತು, ಇನ್ನು ಅಷ್ಟೇ ಲೈಫಲ್ಲಿ ಇನ್ನೇನು ಮಾಡೋಕ್ಕಿದೆ, ಐ ಆಮ್ ಅ ಮ್ಯಾನೇಜರ್, ಹೈಯೆಸ್ಟ್ ಪೋಸ್ಟಲ್ಲಿ ಇದ್ದೀನಿ, ಇದಕ್ಕಿಂತ ಇಲ್ಲೇನು ಸಾಧಿಸಕ್ಕಿದೆ, ಇನ್ನೇನು ಮಾಡೋಕ್ಕಿದೆ, ಇನ್ನೇನು ಮಾಡಬೇಕಾಗಿದೆ ಅಂತ ಈ ಥರದ್ದು ಒಂಥರ ವೈರಾಗ್ಯ ಜೀವನ ಅದು ಕೂಡ ಒಂದೊಂದು ಕಡೆ ಅನ್ನಿಸ್ತಿತ್ತು. 2020 ಆದ್ಮೇಲೆ ನಾವು ಬದುಕಲ್ವೇನೋ ಅಂತೆಲ್ಲ ಅನ್ನಿಸ್ತಿತ್ತು. ಆ್ಯಕ್ಚುಲಿ ಅದು ನಿಜಾನೇ, ಆ ಹಳೇ ನಳಿನಿ ಇವಾಗಿಲ್ಲ. ಹ್ಮ್. 2021 ಹೊಸದಾಗಿ ಜೀವನ ಸ್ಟಾರ್ಟ್ ಆಗಿದೆ. ಬಟ್ ಇದೆಲ್ಲ ಕಾಡ್ತಿತ್ತು ಒಳಗಡೆ. ಆ್ಯಂಡ್ ಇದನ್ನ ಯಾಕೆ ನಾನು ತುಂಬ ಒತ್ತಿ 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 ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಈ ಥರ ಇದ್ದಾರೆ, ಅವ್ರಿಗೆ ಅರ್ಥನೇ ಆಗ್ತಿಲ್ಲ ದಟ್ ಏನೋ ಬೇಕಿದೆ. ಆ್ಯಂಡ್ ತುಂಬ ಜನಕ್ಕೆ ಇಟ್ಸ್ ಓಕೆ, ಇಟ್ಸ್ ಓಕೆ. ಏನಂದರೆ, ಒಂದು ಮಗು ಆದಮೇಲೆ ತೂಕ ಹೆಚ್ಚಾಗೋದು ಓಕೆ, ಥೈರಾಯ್ಡ್ ಬರೋದು ಓಕೆ, ಡಯಾಬಿಟಿಸ್ ಬರೋದು ಓಕೆ, ಈ ಒಂದು ಸರ್ಟನ್ ಏಜ್ ಆದಮೇಲೆ ಬರುತ್ತೆ ಓಕೆ, ಡಯಾಬಿಟಿಸ್ ಇರೋರಿಗೆ ಬಿ ಪಿನೂ ಬರುತ್ತೆ, ಅವರಿಬ್ಬರು ಅಣ್ಣ ತಮ್ಮದಿರು, ಅದು ಓಕೆ. ಈ ಥರ ಓಕೆ 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 ಅಂತ ನಮಗೆ ನಾವೇ ತುಂಬ ಲಿಮಿಟೇಷನ್ಸ್ ಹಾಕೊಂಡ್ಬಿಟ್ಟಿದ್ದೀವಿ. ಚೆನ್ನಾಗಿ ಬದುಕಬಹುದು, ಚೆನ್ನಾಗಿ ಬದುಕೋದಕ್ಕಿಂತ ನಿಮಗೆ ಬೇಕಾದಂಥ ರೀತಿಯಲ್ಲಿ ಲೈಫ್ನ ರೂಪಿಸ್ಕೊಳ್ಬೋದು ಅನ್ನೋ ಕಲ್ಪನೆನೂ ಇಲ್ಲ ತುಂಬ ಜನಕ್ಕೆ. ಆ್ಯಂಡ್ ನಿಮಗೆ ತುಂಬ ಕೃತಜ್ಞತೆಗಳು, ಇವತ್ತು ನನ್ನ ಸ್ಟೋರಿ ಕೇಳ್ತಿದ್ದೀರಾ. ಬಿಕಾಸ್ ಇದು ಒಂದು ಇಬ್ಬರು ಲೈಫಲ್ಲಿ ಒಂದು ಬೆಳಕು ಬಂದ್ರೂ ನಾನು ತುಂಬ 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 ಖುಷಿ ಪಡ್ತೀನಿ. ಯಾಕೆಂದರೆ ಇದು ಅರ್ಥ ಆಗಲ್ಲ ನನಗೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾರನ್ನ ಹೆಲ್ಪ್ ಕೇಳಬೇಕು ಅಂತ ಗೊತ್ತಿಲ್ಲ. ಮೋರ್ ದೆನ್ ಫಿಸಿಕಲ್ ಇಶ್ಯೂಸ್, ನನಗೆ ಮೆಂಟಲ್ ಇಶ್ಯೂಸ್ ತುಂಬ ಇತ್ತು. ನಂಗೆ ಖುಷಿಯಾಗಿರ್ಲಿಲ್ಲ, ಬೇಸಿಕಲಿ ಐ ವಾಸ್ ನಾಟ್ ಹ್ಯಾಪಿ. ಆ್ಯಂಡ್ ಯಾರು ನಿನ್ನ ದಪ್ಪ ಇದೆಯಾ ಅಂತ ಹೇಳಿಲ್ಲ, ನೀನು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಲೈಫ್ ವಾಸ್ ಗೋಯಿಂಗ್, ಬಟ್ ಐ ವಾಸ್ ನಾಟ್ ಹ್ಯಾಪಿ, ನನಗೆ ಖುಷಿ ಇರಲಿಲ್ಲ. ಹಿಂಗಿದ್ದಾಗ ದಟ್ ಈಸ್ ದ ರೀಸನ್ ನನ್ನ ಕೋಚ್ ಆದಮೇಲೆ ಅನಿಸಿದ್ದು, ನನಗೆ ಯಾರ್ದು ಹೆಲ್ಪಿಂಗ್ ಹ್ಯಾಂಡ್ ಇರಲಿಲ್ಲ. ನನಗೆ ಬೇಕು ಅಂದ್ರೂ ಯಾರನ್ನು ಕೇಳಬೇಕು, ಏನು ಮಾಡಬೇಕು ಅಂತ ಅರ್ಥ ಆಗಿರಲಿಲ್ಲ. ಇವತ್ತು ನಾನಿದ್ದೀನಿ, ರೈಟ್, ಇವತ್ತು ನಾನಿದ್ದೀನಿ. ತುಂಬ ಜನ ಮನಸ್ಸುಗಳಿಗೆ, ತುಂಬ ಜನ ಈ ಥರ ಇದ್ದಾರೆ, ಅಂಥವ್ರಿಗೆ ನಾನಿದ್ದೀನಿ ಅಂತ ಐ ಕೀಪ್ ಸೇಯಿಂಗ್ ಟು ಯೂನಿವರ್ಸ್. ಅಂದರೆ ಹೇಳ್ತಿರ್ತೀನಿ, ಯಾರಿಗೆಲ್ಲ ಹೆಲ್ಪ್ ಬೇಕೋ ಏನಾದರೂ ಮಾಡಿ ಅವ್ರನ್ನ ನನ್ನ ಹತ್ರ ಕಳಿಸು, ನಾನಿದ್ದೀನಿ ಕೇಳಿಸ್ಕೊಳಕ್ಕೆ ಅಂತ. ಸೊ ಇದು ದ ಸ್ಟೋರಿ. ಹಿಂಗೆ ಯಾವಾಗ ಯಾವಾಗ ಆಗ್ತಿತ್ತು, ಅಲ್ಲಿ ನಂಗೆ ವೆಯ್ಟ್ ಲಾಸ್ ಆಗ್ಬೇಕಂತಿಲ್ಲ, ಅಥವಾ ನನಗೆ ಚೆನ್ನಾಗಾಗ್ಬೇಕಂತಿಲ್ಲ, ಏನು ಏನು ಕ್ಲಾರಿಟಿ ಇಲ್ಲ ಒಟ್ನಲ್ಲಿ, ಏನು ಸರಿ ಇಲ್ಲ ಅಂತ ಗೊತ್ತು, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅಬ್ಸಲ್ಯೂಟ್ಲಿ ಝೀರೋ ಫೇಸ್ 2018-19. ಈಗಲೂ ನನಗೆ ನೆನಪಿದೆ, ಆ ಕೆ ಆರ್ ಸರ್ಕಲ್ ಫ್ಲೈಓವರ್ ಇದೆಯಲ್ಲ, ಅಲ್ಲಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು, ಅಲ್ಲಿಂದ ಆಕಾಶ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋದು, ಎಲ್ಲಪ್ಪ ತಂದು ನಿಲ್ಸಿದ್ಯಾ, ಏನು ನಡೀತಿದೆ ಲೈಫಲ್ಲಿ, ಏನು ಆಗ್ತಿದೆ, ಈ ಕಡೆ ಆಫೀಸ್ಗೆ ಹೋಗೋಕೆ ಖುಷಿ ಇಲ್ಲ, ಕೆಲಸ ಮಾಡೋಕೆ ಖುಷಿ ಇಲ್ಲ, ಏನು ಮಾಡಲಿ ನಾನು ಮುಂದಕ್ಕೆ ಅನ್ನೋದು ಕ್ವೆಶನ್ ಮೇಲೆ ಮಾತಾಡ್ಕೊಂಡು ಹೋಗೋದು. ಅಲ್ಲಿ ಆ ರೇಸ್ ಕೋರ್ಸ್ ರೋಡ್ ಇದೆ ನೋಡಿ, ಮೆಜೆಸ್ಟಿಕ್ ಫ್ಲೈಓವರ್ ಕೆಳಗೆ ಇಳಿದ ತಕ್ಷಣನೇ ಅಲ್ಲಿಂದ ಕಬ್ಬನ್ ಪಾರ್ಕ್ವರೆಗೂ ಟ್ರಾಫಿಕ್ ಜಾಮ್ ಆಗುತ್ತೆ. ಆಗ್ತಿತ್ತು ನಾನು ಕೆಲ್ಸಕ್ಕೆ ಹೋಗುವಾಗ, ಈಗಲೂ ಆಗುತ್ತೆ ಅನ್ಸುತ್ತೆ. ಸೊ ಅಲ್ಲಿಂದ ಮಾತಾಡ್ಕೊಂಡು ಹೋಗೋದು. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ರೆಸಿಡೆನ್ಸಿ ರೋಡಿಂದ ಎಮ್ ಜಿ ರೋಡ್ಗೆ, ಮೆಟ್ರೋಗೆ ನಡೀತಿದ್ದೆ. ನಾನು ನಡ್ಕೊಂಡು ಬರುವಾಗ ಮಾತಾಡ್ಕೊಂಡು ಬರೋದು ಮೇಲೆ, ವಾಟ್ ಇಸ್ ಇಟ್ ಹ್ಯಾಪನಿಂಗ್, ಏನು ಆಗ್ತಿದೆ, ಏನು ಬೇಕು ನನಗೆ ಅಂತ ನನಗೆ ನಾನೇ ಈ ಥರ ಕ್ವೆಶನ್ಸ್ ಕೇಳ್ಕೊಂಡು ಬದುಕ್ತಿದ್ದಂತಹ ಫೇಸ್ ಅದು. ಸೊ ಆಮೇಲೆ ತುಂಬ ಐ ವಾಸ್ ಬರ್ಂಟ್ ಔಟ್, ನನಗೆ ತುಂಬ ಕೆಲಸ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಒಂದಿನ ಅಂದ್ಕೊಂಡೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ರೆಸ್ಟ್ ತಗೊಳ್ಳೋಣ ಅಂದ್ಕೊಂಡಿದ ತಕ್ಷಣ ಈ ಒಂದು 15 ದಿನ ರಜಾ ಹಾಕ್ಕೊಂಡೆ. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು 15 ದಿನ ಕಂಪ್ಲೀಟಾಗಿ ಅಷ್ಟು ದೊಡ್ಡ ರಜಾ ತಗೊಂಡಿದ್ದು. ರಜಾ ತಗೊಂಡು ವಾಪಸ್ ಬರ್ತೀನಿ, ರಜಾ ಸಾಕಾಗ್ತಿಲ್ಲ, ಏನಾಯ್ತು ಇಷ್ಟು ಬೇಗ ಮುಗ್ದೋಯ್ತಲ್ಲ ರಜಾ ಅನ್ನೋ ಫೀಲಿಂಗ್. ಮತ್ತೆ ಲಕ್ಕಿಲಿ ಇದನ್ನೇ ಹೇಳೋದು, ದೇವ್ರು ಯಾವಾಗಲೂ ಕೇಳಿಸ್ಕೊತಿರ್ತಾನೆ, ಏನು ಬೇಕೋ ಅದನ್ನ ಮಾತಾಡಿ ಅಂತ. ಲಾಕ್ಡೌನ್ ಅನೌನ್ಸ್ ಆಯಿತು 2020 ಮಾರ್ಚಿಂದ. ಇದು ನಾನು ರಜಾ ತಗೊಂಡಿದ್ದು ಜನವರಿಯಲ್ಲಿ, ಡಿಸೆಂಬರ್ ಜನವರಿ ನ್ಯೂ ಇಯರ್ ಫೇಸಲ್ಲಿ ರಜಾ ತಗೊಂಡೆ. ವಾಪಸ್ ಬಂದೆ. ವಾಪಸ್ ಬಂದಮೇಲೆ ಸ್ವಲ್ಪ ಖುಷಿ ಇರಲಿಲ್ಲ, ಅಯ್ಯೋ ಅಷ್ಟು ಬೇಗ ರಜಾ ಆಗೋಯ್ತಲ್ಲ, ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಮತ್ತು ತುಂಬ ಗಿಲ್ಟ್ ಕಾಡ್ತಿದ್ದಿದ್ದು ನನಗೆ. 4.5 ತಿಂಗಳಿಗೆ ನಾನು ಮತ್ತೆ ಕೆಲ್ಸಕ್ಕೆ ಹೋಗಿದ್ದು, ನನ್ನ ಮಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಇದು ಕೂಡ ಒಂದು ಹೆವಿ ಗಿಲ್ಟ್. ಈ ಗಿಲ್ಟಿಂದನೇ ನನಗೆ ಏನಾಗಿದ್ದು ಅಂತ ನಾನು ಅನ್ಕೋತೀನಿ, ರೈಟ್. ಸೊ ಗಿಲ್ಟು, ಶೇಮು, ಹೆಲ್ಪ್ಲೆಸ್ನೆಸ್, ಪವರ್ಲೆಸ್ನೆಸ್, ಇದೆಲ್ಲಾನು ಇದೆಲ್ಲ ಎಮೋಷನಲ್ ವೆಯ್ಟ್ ನನ್ನಲ್ಲಿ ಇದ್ದಿದ್ದು. ಆದರೆ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಎಮೋಷನಲ್ ವೆಯ್ಟು, ಇಟ್ ಇಸ್ ಶೋಯಿಂಗ್ ಅಪ್ ಆನ್ ಮೈ ಬಾಡಿ ಅಂತ. ಕಳೆನೇ ಇಲ್ಲ, ಒಟ್ಟೋಗಿದೆ. ನಾನು ಎಷ್ಟು ಚಾರ್ಮಿಂಗ್ ಹುಡುಗಿ, ಎಷ್ಟು ಬ್ರೈಟ್ ಹುಡುಗಿ ಅಂತಂದರೆ, ಯಾವಾಗಲೂ ವಿನ್ನರ್ ನಾನು. ಆ ಒಂದು 4-5 ವರ್ಷ ನೋಡ್ಬಿಟ್ಟಿದ್ದೀನಿ, ರೈಟ್. ಸೊ ಹಿಂಗಾದಾಗ ಏನಾಯಿತು,
ಬಂದೆ. ಆಮೇಲೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಒಂದಿನ ಯಾವಾಗಲೂ ಹಿಂಗೆ ಕ್ಲೀನಿಂಗ್ ಮಾಡೋಣ ಅಂತ ಕೂತ್ಕೊಂಡಾಗ ಎಷ್ಟೊಂದು ಡ್ರೆಸ್ಸಸ್ ಕಾಣಿಸ್ತಿದೆ. ತುಂಬ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೊಂದು ದುಡ್ಡಿನ ಡ್ರೆಸ್ನ. ಕೊಡಕ್ಕೆ ಮನ್ಸು ಬರ್ತಿಲ್ಲ, ಹಾಕೊಳಕ್ಕಾಗಲ್ಲ. ಅಯ್ಯೋ ಏನಪ್ಪ ಹಿಂಗಾಗೋಗಿದೆ ಅಂತ ಅಲ್ಲಿ ನೋಡಿ ನಾನು ಒಂದು ಡಿಸಿಷನ್ ತಗೊಂಡಿದ್ದು, ಏನಾದರೂ ಮಾಡಿ ಸಣ್ಣ ಆಗ್ಬಿಡೋಣ, ಇದೆಲ್ಲ ಹಾಕೊಳಕ್ಕಾಗುತ್ತೆ ಅಂತ ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಮಾಡಿದ್ದೀನಿ. ಏನೇನು ಯೂಟ್ಯೂಬ್ ರೆಸಿಪೀಸ್ ಇದೆ, ಮತ್ತು ಈ ವಾಟರ್ ಡಯಟ್ ಅಂತ ಮಾಡ್ತಾರೆ ಅದು, ಮತ್ತೆ GM ಡಯಟ್ ಅಂತ ಒಂದಿದೆ ಅದು, ಮತ್ತೆ ಅನ್ನ ಕಂಪ್ಲೀಟ್ಲಿ ಬಿಟ್ಬಿಟ್ಟಿದ್ದೆ. ಅನ್ನ ಕಂಪ್ಲೀಟ್ಲಿ ಬಿಟ್ಬಿಟ್ಟು ಬರೀ ನವಣೆಗಳು, ಮಿಲೆಟ್ಸ್ ತಿನ್ಕೊಂಡಿದ್ದೆ, ಬರೀ ಚಪಾತಿ ತಿನ್ಕೊಂಡಿದ್ದೆ. ಸೊ ಎಲ್ಲಿ ಏನು ಮಾಡಿದ್ರು ಏನು ವರ್ಕ್ ಆಗ್ತಿಲ್ಲ. ಈಗ ಇವನ್ ಐ ಕನ್ಸಲ್ಟೆಡ್ ಡಾಕ್ಟರ್ ಆಲ್ಸೋ. ಡಾಕ್ಟರ್ ಹತ್ರ ಹೋಗಿ ಕೇಳಿದೆ ಏನು ಮಾಡ್ಬೇಕು ವೆಯ್ಟ್ ಲಾಸ್ಗೆ. ವಾಕ್ ಮಾಡಮ್ಮ ಅಂತ ಅಂದ್ರು. ಆಮೇಲೆ ವಾಕ್ ಮಾಡಕ್ಕೆ ಬಾಡಿ ಸಪೋರ್ಟ್ ಮಾಡಲ್ಲ, ಬೆನ್ನು ನೋವ್ತಿದೆ, ಕಾಲು ನೋವ್ತಿದೆ, ಹಿಂಗಿದ್ದಾಗ ಏನು ವಾಕ್ ಮಾಡೋದು? ಹೋಗೋದು ಸುಮ್ಮನೆ ಬೆಂಚ್ ಮೇಲೆ ಕೂತ್ಕೊಳ್ಳೋದು, ಎದ್ದು ಬರೋದು ವಾಪಸ್, ಹಿಂಗೇ ಆಗೋಗಿತ್ತು ಕತೆ. ಸೊ ದೆನ್ ಹಂಗೆ ಈ ಥರ ಇರಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಯಾರೋ ಒಬ್ರು ಈ ಥರ ಒಂದು ಕಮ್ಯುನಿಟಿ ಇದೆ ಬನ್ನಿ ಅಂತ, ಈ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅನ್ನೋ ಒಂದು ಕಮ್ಯುನಿಟಿಗೆ ಕರೆದ್ರು. ಸರಿ, ನಾನು ತುಂಬ ವೆರಿ ಗುಡ್ ಸ್ಟೂಡೆಂಟ್, ನಾನು ಎಲ್ಲಾನು ಟ್ರೈ ಮಾಡ್ತೀನಿ. ಅದೇ ನಾನು ಹೇಳ್ದಂಗೆ ಯಾರ್ಯಾರು ವೆಯ್ಟ್ ಲಾಸ್ ಬಗ್ಗೆ ಏನೇನು ಹೇಳಿದ್ರು, ಕಾಲಜೀರಾ ಎಣ್ಣೆ, ಆಮೇಲೆ ಇದು ಬೆಲ್ಟ್ ಕೂಡ ಪರ್ಚೇಸ್ ಮಾಡಿದ್ದೆ ವಿಹಾನ್, ನಂಬ್ತಿರೋ ಇಲ್ವೋ? ಹೊಟ್ಟೆಗೆ ಹಾಕಿ ಬೆಲ್ಟ್ ಹಾಕ್ಬಿಟ್ಟು ಅದು ಒಂಥರ ವೈಬ್ರೇಷನ್ಸ್ ಕೊಡ್ತಾರಲ್ಲ ಅದು. ಮತ್ತೆ ಎಸ್ಪೆಷಲಿ ಈ ಬೆಲ್ಲಿ ಫ್ಯಾಟ್ಗೆ ಒಂದು ಎಣ್ಣೆ ಬರುತ್ತೆ, ಎಣ್ಣೆ ಹಾಕಿ ತಿಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡೋದು ಅಂತ ಅದನ್ನು ಮಾಡ್ತಿದ್ದೆ. ಆಯ್ತಾ, ಯಾರ್ಯಾರು ಏನೇನು ಹೇಳ್ತಾರೆ ಒಟ್ನಲ್ಲಿ ಎಲ್ಲ ಮಾಡಿದ್ದೀನಿ. ಹಿಂಗೆ ಕಮ್ಯುನಿಟಿ ಕರೆದ್ರು, ಹೋದೆ, ಶೇಕ್ ಕುಡ್ದೆ. ಶೇಕ್ ಕುಡ್ದಾಗ ಅವ್ರು ಹೇಳಿದ್ರು ಇದು ಕರೆಕ್ಷನ್ಸ್ ಮಾಡ್ಕೊಳ್ಳಿ, ಇದು ಮಾಡಿ, ಇದು ಊಟ ಚೇಂಜಸ್ ಮಾಡ್ಕೊಳ್ಳಿ, ಎಲ್ಲ ಮಾಡ್ಕೊಳ್ಳಿ ಅಂತ ಅಲ್ಲೂ ಹೇಳಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಗುಡ್ ಪ್ಲೇಸ್. ಸ್ವಲ್ಪ ಖುಷಿ ಆಗೋದು, ಯಾಕಂದ್ರೆ ಒಂದು 4 ಜನ ಈ ಥರ ಕಾಣಿಸೋರಲ್ಲ, ಯಾರೋ ಓ ನಾನೊಬ್ಳೇ ಇಲ್ಲ, ಎಲ್ಲರಿಗೂ ಇದೆ ಕಷ್ಟ ಅನ್ನೋ ಥರ. ಕಮ್ಯುನಿಟಿಯಲ್ಲಿ ಇದ್ದಾಗ ಇದೇ ಡಿಫ್ರೆನ್ಸ್ ಆಗೋದು. ಸೊ ಹಿಂಗೆ ಸ್ವಲ್ಪ ಐ ವಾಸ್ ಫೀಲಿಂಗ್ ಬೆಟರ್, ಬಟ್ ವೆಯ್ಟ್ ಲಾಸ್ ಅನ್ನೋದು ಅಲ್ಲೂ ಓಕೆ. ಆಗಲಿಲ್ಲ. ಆ್ಯಂಡ್ ನೋ ಅಫೆನ್ಸ್ ಆನ್ ದ ಪ್ರಾಡಕ್ಟ್ಸ್. ನಾನು ಯಾವುದೇ ಮೆಥಡ್ಸ್ ಬಗ್ಗೆ ಅಥವಾ ಬೀಯಿಂಗ್ ಅ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟೇಷನ್ ಕೋಚ್, ಎಲ್ಲ ಮೆಥಡು ವರ್ಕ್ ಆಗುತ್ತೆ ನಾವು ವರ್ಕ್ ಮಾಡಿದ್ರೆ. ನಂಗೆ ಅಲ್ಲಿ ಸ್ಟಾರ್ಟಿಂಗ್ ವರ್ಕ್ ಆಗಲಿಲ್ಲ. ಫಸ್ಟ್ ಮಂತ್ ಒಂದು 3 kg ವೆಯ್ಟ್ ಲಾಸ್ ಆಯ್ತೇನೋ ಅಷ್ಟೇ. ಅದಾದ್ಮೇಲೆ ವೆಯ್ಟ್ ನಂಗೆ ಅಳ್ಳಾಡ್ತಾನೆ ಇಲ್ಲ. 100 ಹತ್ತುತ್ತೆ, 100 ಇಳಿಯುತ್ತೆ, 100 ಹತ್ತುತ್ತೆ, 100 ಇಳಿಯುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ನಾನು ತುಂಬ ಒಳ್ಳೆ ಸ್ಟೂಡೆಂಟ್. ನಾನು ಕರೆಕ್ಟಾಗಿ ಹೇಳಿದ್ದೆಲ್ಲ ಮಾಡಿದ್ದೀನಿ. ಅವ್ರು ಏನೇನು ಹೇಳಿದ್ದಾರೆ ಎಲ್ಲಾನು ಫಾಲೋ ಮಾಡಿದ್ದೀನಿ. ವೆಯ್ಟ್ ಕಮ್ಮಿ ಆಗ್ತಾನೇ ಇಲ್ಲ. ಇಲ್ಲಿ ಬಂತು ನೋಡಿ ಕ್ವೆಶನ್ ನನಗೆ, ಏನು ನಡೀತಿದೆ ಮತ್ತೆ ಅಂತ. ಸೊ ಹಿಂಗೆ ಆಯ್ತು, ಹಿಂಗೆ ಮಾಡ್ತಾ ಇದ್ದೆ. ದುಡ್ಡು ಖರ್ಚಾಗ್ತಿತ್ತು, ಕಮ್ಯುನಿಟಿಗೆ ಹೋಗ್ತಿದ್ದೆ, ಕ್ಲಾಸ್ಗೆ ಹೋಗ್ತಿದ್ದೆ, ಶೇಕ್ ಕುಡಿತಿದ್ದೆ, ನಮ್ಮ ಕೋಚ್ ಏನೇನು ಹೇಳ್ತಾರೆ ಎಲ್ಲ ಮಾಡ್ತಿದ್ದೆ. ಬಟ್ ಕೋಚ್ಗೆ ಹೋಗಿ ಕೇಳೋದು ಯಾವಾಗಲೂ, ಯಾಕೆ ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ, ನೀವು ಹೇಳಿದ್ದೆಲ್ಲ ಮಾಡ್ತಿದ್ದೀನಿ, ಒಳ್ಳೆ ಸ್ಟೂಡೆಂಟ್ ನಾನು. ಒಂದೇ ಮಾತು ಅವ್ರು ಹೇಳ್ತಿದ್ದು ಕೂಡ, ನಿಮ್ಮ ತಲೆ ಸರಿ ಮಾಡ್ಕೊಳ್ಳಿ ಅಂತ ಹೇಳೋರು. ಸೊ ಅದ್ರಲ್ಲಿ ಇಷ್ಟ ಅರ್ಥ ಇದೆ ಅಂತ ನಾನು ಮೆಂಟಲ್ ಹೆಲ್ತ್ ಕೋಚ್ ಆದಮೇಲೆ ಅರ್ಥ ಆಗಿದ್ದು. ಅದರ ಅರ್ಥ ನಾವು ವರ್ಕ್ ಮಾಡಿದ್ರೆ ಎಲ್ಲ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಅದೇ ಸಮಯಕ್ಕೆ ಕಮ್ಯುನಿಟಿಲಿ ಹಿಂಗೆ ನೀವೇನು ಮ್ಯಾಜಿಕ್ ಬುಕ್ ಬಗ್ಗೆ ಮಾತಾಡ್ತಿರ್ತೀರಲ್ಲ, ದ ಸೀಕ್ರೆಟ್, ಆ ಚಾಲೆಂಜನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಥ್ಯಾಂಕ್ಸ್ ಟು ದ ಪೀಪಲ್ ಹೂ ಇಂಟ್ರೊಡ್ಯೂಸ್ಡ್ ಮ್ಯಾಜಿಕ್ ಇನ್ ಟು ಮೈ ಲೈಫ್. ಐ ಆಮ್ ವೆರಿ ಗ್ರೇಟ್ಫುಲ್. ಈ ಚಾಲೆಂಜ್ ನನ್ನ ಲೈಫ್ನ ದಿಕ್ಕನ್ನೇ ಬದಲಾಯಿಸ್ತು. ಅದಕ್ಕೆ ನಿಮ್ಮ ಚಾನಲ್ ನೋಡಿದ ತಕ್ಷಣ ನನಗೆ ವಾವ್, ಎಂಥ ಜಾಗ ಸಿಕ್ಕಿದೆಯಪ್ಪ ನನ್ನ ಸ್ಟೋರಿ ಹೇಳೋಕ್ಕೆ ಅನಿಸಿದ್ದು. ಸೊ ದ ಮ್ಯಾಜಿಕ್ ಸೀಕ್ರೆಟ್, ಇದು ರೋಂಡಾ ಬೈರನ್ ಅವರು ಬರೆದಿರುವಂತಹ ಪುಸ್ತಕ ತುಂಬ ಒಳ್ಳೆಯದು. ಪ್ಲೀಸ್ ಎಲ್ಲರೂ ಪರ್ಚೇಸ್ ಮಾಡಿ. ಆ್ಯಂಡ್ ಆಸ್ ಅ ಬೋನಸ್, ನಿಮಗೆ ಈ ಲೈವ್ ಸ್ಟ್ರೀಮಿಂಗ್ ನೋಡ್ತಿರೋರ್ಗಾಗ್ಲಿ ಅಥವಾ ಈ ಒಂದು ಕಮ್ಯುನಿಟಿಲಿ ಇಲ್ಲಿ ಕೂತಿರೋರ್ಗಾಗ್ಲಿ, ಯಾರಿಗಾದ್ರೂ ಜೊತೆಯಲ್ಲಿ ಕಮ್ಯುನಿಟಿಯಲ್ಲಿ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ವೆಲ್ಕಮ್. ನಾನು ನಿಮಗೆ 28 days ಕಂಪ್ಲೀಟ್ ಆಗಿ ಈ ಚಾಲೆಂಜನ್ನು ಮಾಡಿಸ್ತೀನಿ. ಓಕೆ, ಆ್ಯಂಡ್ ಇಟ್ಸ್ ಅ ಬೋನಸ್, ಪ್ಲೀಸ್ ಟೇಕ್ ಇಟ್. ಆ್ಯಂಡ್ ಇದು ನನ್ನ ಕಡೆಯಿಂದ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್, ಯಾಕೆಂದರೆ ಈ ಬುಕ್ ನನ್ನ ಲೈಫ್ನ ಚೇಂಜ್ ಮಾಡಿತ್ತು. ಓಕೆ, ಸೊ ಇಲ್ಲಿ 24ನೇ ದಿನ ಒಂದು ಆಕ್ಟಿವಿಟಿ ಬರುತ್ತೆ, ಮಿರರ್ ನೋಡೋದು ಆಕ್ಟಿವಿಟಿ. ನಿಮ್ಗೆ ಗೊತ್ತಿರ್ಬೋದು ವಿಹಾನ್, ಮಿರರ್ ನೋಡೋ ಆಕ್ಟಿವಿಟಿ ಒಂದಿದೆ. ಆ ಮಿರರ್ನ ನೋಡಿ ಒಂದಿನ, ಇದು ಕಂಟಿನ್ಯೂಸ್ ಪ್ರಾಸೆಸ್, ಇದು ಮಾಡಬೇಕು. Day 1, Day 2 ಆಕ್ಟಿವಿಟೀಸ್ ಎಲ್ಲ ಇದೆ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ವಿಹಾನ್ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಇದನ್ನ ಮಾಡೋದಕ್ಕೆ. ಸೊ ಒಂದು ದಿನ ಅದು ಕನ್ನಡಿ ನೋಡುವಂತಹ ಒಂದು ಆಕ್ಟಿವಿಟಿ ಇದೆ. ಆ ಆಕ್ಟಿವಿಟಿ ಮಾಡಿದ ದಿನ ಒಂದು ಹತ್ತಿದ್ದೀನಿ ಥಿಂಕಿಂಗ್ ಆಫ್ ಆಲ್ ದ ಇಂಜಸ್ಟಿಸ್, ಅಂದರೆ ನಾನು ಮಾಡ್ಕೊಂಡಂತಹ ಅನ್ಯಾಯಗಳನ್ನು ನೆನೆಸ್ಕೊಂಡು ಹತ್ತಿದ್ದೀನಿ. ಸರಿಯಾದ ಟೈಮಿಗೆ ನೀರು ಕುಡಿದೇ ಇಲ್ದಿರೋದು, ಸರಿಯಾದ ಟೈಮ್ಗೆ ಊಟ ಮಾಡಿಲ್ದೇ ಇರೋದು, ಸರಿಯಾದ ಟೈಮ್ಗೆ ನನ್ನನ್ನು ನಾನು ನೋಡ್ಕೊಳ್ದೇ ಇರೋದು, ಗಮನ ಕೊಡದೇ ಇರೋದು. ಸೆಲ್ಫ್ ಲವ್ ಅಂತ ಹೇಳ್ತೀವಿ. ಸೆಲ್ಫ್ ಲವ್ ಅನ್ನೋದು ಇನ್ನೂ ಡೀಪಾಗಿ ಅರ್ಥ ಆಗುತ್ತೆ ಯಾವಾಗಾದ್ರೂ, ರೈಟ್? ಸೊ ಅದು ಒಂದು ದ ಮೊಮೆಂಟ್ ಆಫ್ ರಿಯಲೈಸೇಷನ್, ಆ ಕ್ಷಣ, ಆ ದಿನ ನಾನೇನು ಆ ಮಿರರ್ ನೋಡಿ, ಅತ್ತೆ ನೋಡಿ, ಅಲ್ಲಿ ಅಲ್ಲಿ ನೋಡಿ ನಂಗೆ ಅಲ್ಲಿ ಇಳಿತು ವೆಯ್ಟ್. 5.5 ತಿಂಗಳು ತಗೊಂಡೆ 15 kg ವೆಯ್ಟ್ ಲಾಸ್ ಮಾಡೋಕ್ಕೆ. ಬಟ್ ಓನ್ಲಿ ವೆನ್ ಐ ಪ್ರಾಕ್ಟಿಸ್ಡ್ ಮ್ಯಾಜಿಕ್. ಸೊ ಇದು ನನ್ನ ಸ್ಟೋರಿ, ರೈಟ್? ಇಲ್ಲಿ ವೆಯ್ಟ್ ಲಾಸ್ ಆಯ್ತು, ಇಲ್ಲಿ ನಂಗೆ ಅರ್ಥ ಆಯ್ತು
ಫಿಸಿಕಲಿ ನಾವು ಏನೇ ಮಾಡ್ತಿದ್ರು, ಫಿಸಿಕಲಿ ಅಂದರೆ ಔಟರ್ ವರ್ಡ್ ಅಂದರೆ ಕೆಲಸ ಆಗ್ಬೋದು, ವೆಯ್ಟ್ ಲಾಸ್ ಆಗ್ಬೋದು, ನಮ್ಮ ವೃತ್ತಿ ಆಗ್ಬೋದು, ಏನಾದರೂ ಆಗ್ಬೋದು. ನಾವೇನು ಹೊರಗಡೆ ನಾವು ಪ್ರಪಂಚ ನಾವು ನೋಡ್ತಿರ್ತೀವಿ, ಕಂಪ್ಲೀಟ್ಲಿ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಇನ್ನರ್ ಸೆಲ್ಫ್. ನಮ್ಮ ಆಂತರಿಕವಾಗಿ ಒಳಗಡೆ ಏನು ನಡೀತಿದೆ, ಕಂಪ್ಲೀಟ್ಲಿ ಹೊರಗಡೆ ಏನೇನು ನಡೀತಿದೆ ಇದರದ್ದೇ ಪ್ರತಿಬಿಂಬ. ಈ ಸತ್ಯ ಅರ್ಥ ಆಯ್ತು ನೋಡಿ, ನಂಗೆ ಈಗಲೂ ಚಿಲ್ಸ್ ಬರ್ತಿದೆ, ಗೂಸ್ ಬಂಪ್ಸ್ ಬರ್ತಿದೆ ಈ ಮಾತನ್ನ ಹೇಳಬೇಕಾದ್ರೆ. ಇದು ಅಷ್ಟೇ ಸತ್ಯ. ಹೌದು. ಈಗ ನಿಮಗೆ ಹೊರಗಡೆ ನೋಡಿ ದುಡ್ಡು ಬರ್ತಿಲ್ವಾ, ಇಲ್ಲಿ ಹೀಲ್ ಆಗಬೇಕು, ಇಲ್ಲಿ ಸ್ಪೇಸ್ ಕೊಡಬೇಕು. ನಿಮ್ಮ ಕೆರಿಯರ್ಗೆ ಇಷ್ಟ ಆಗ್ತಿಲ್ವಾ, ಇಲ್ಲಿ ಸ್ಪೇಸ್ ಕೊಡಿ. ರೈಟ್? ನಿಮಗೆ ರಿಲೇಶನ್ಶಿಪ್ಸ್ ಸರಿ ಇಲ್ವಾ, ಜಗಳ ಆಗ್ತಿದ್ಯಾ, ಅಥವಾ ಏನೋ ಒಂದು ಗಂಡ ಹೆಂಡತಿ ಸಂಬಂಧ ಸರಿ ಇಲ್ವಾ, ಅಥವಾ ನಿಮ್ಮ ಬಾಸ್ ಜೊತೆ ಸಂಬಂಧ ಸರಿ ಇಲ್ವಾ, ನಿಮ್ಮ ಒಳಗಡೆ ಇದೆ ಅದು. ಅದು ತೋರಿಸ್ತಿದೆ ನಿಮಗೆ ಈ ಪಾರ್ಟ್ ಆಫ್ ದ ಫೇಸ್ನ ನೀವು ಹೀಲ್ ಮಾಡ್ಕೋಬೇಕು ಅಂತ. ಸೊ ಇದೇ ನನಗೆ ಮ್ಯಾಜಿಕ್ ದ ಸೀಕ್ರೆಟ್ ಅಲ್ಲಿ ಅರ್ಥ ಆಗಿದ್ದು. ದ ಎಂಟೈರ್ ಥಿಂಗ್, ನೀವೇನು ಪ್ರಪಂಚದಲ್ಲಿ ಇದ್ದೀರಾ, ನಿಮ್ಮ ಒಳಗಡೆ ನೀವು ಸರಿ ಇಲ್ಲ ಅಂತಂದ್ರೆ ಹೊರಗಡೆ ಏನು ಮಾಡೋಕ್ಕಾಗಲ್ಲ. ಅದರದ್ದೇ ಎಕ್ಸಾಕ್ಟ್ಲಿ ರೆಪ್ಲಿಕಾ ನಿಮ್ಗೆ ಅದೇ ಸಿಗುತ್ತೆ. ಹ್ಮ್. ನೀವಿಲ್ಲಿ ಜಲಸಿ ಇಟ್ಕೊಂಡ್ರೆ ನಿಮ್ಗೆ ಅಂಥವ್ರೇ ಸಿಗ್ತಾರೆ, ಇಲ್ಲಿ ಪ್ರೀತಿ ಇಟ್ಕೊಂಡು ನೋಡಿ ನಿಮ್ಗೆ ಅಂಥವ್ರೇ ಸಿಗ್ತಾರೆ. ಅದಕ್ಕೆ ವಿಹಾನ್ ಸಿಕ್ಕಿರೋದು ನಂಗೆ. ಈಸ್ ಅ ಮ್ಯಾಜಿಕ್ ಗೈ, ಸೀಕ್ರೆಟ್. ಹೇಗೆ ನೋಡಿ ಹೇಗೆ ಅಟ್ರಾಕ್ಟ್ ಆಗಿದ್ದೀವಿ, ಹೇಗೆ ಅವ್ರು ನನ್ನ ಸ್ಟೋರಿ ತೆಗಿಸ್ಬೇಕು ಅವ್ರಿಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ. ಹೌದು. ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ಇಸ್ ಇದು ಅಂತ. ಸೂಪರ್ ಸೂಪರ್. ಸೊ ಅದಾದ್ಮೇಲೆ ನನಗೆ ಸ್ವಲ್ಪ ಜೀವನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಲಕಿಲಿ ಐ ಗಾಟ್ ಅ ವೆರಿ ಗುಡ್ ಕೋಚ್ ಆಲ್ಸೋ. ರೈಟ್? ಸೊ ಎಲ್ಲ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡಿದ್ದೀನಿ ನಾನು. ಪಿಜ್ಜಾ, ಬರ್ಗರ್. ಅವತ್ತಿನ ದಿನ ನಂಗೆ ಅನ್ಸುತ್ತೆ ಇವತ್ತು ರಸ್ಮಲೈ ತಿನ್ನಬೇಕು, ತಿಂದರೆ ಹ್ಯಾಪಿ, ಖುಷಿ, ವೆಯ್ಟ್ ಲಾಸ್. ರೈಟ್? ಪಿಜ್ಜಾ ತಿನ್ಬೇಕು, ತಿಂದರೆ ಖುಷಿ, ಹ್ಯಾಪಿ, ವೆಯ್ಟ್ ಲಾಸ್. ನಾವು ತುಂಬ ಜನ ವಿ ಲಿವ್ ಇನ್ ಲಿಮಿಟಿಂಗ್ ವರ್ಡ್. ಲೈಕ್ ವೆಯ್ಟ್ ಲಾಸಲ್ಲಿ ಇದ್ದೀನಪ್ಪ, ಡಯಟಲ್ಲಿ ಇದ್ದೀನಿ, ನಾನು ಕಾಫಿ ಕುಡಿಯೋಲ್ಲ, ನಾನು ಟೀ ಕುಡಿಯೋಲ್ಲ, ಮಸಾಲೆ ಪುರಿನ, ಇಲ್ಲ 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 ಡಯಟ್ ಮಾಡ್ತಿದ್ದೀನಿ. ನೋ, ಇದು ಅರ್ಥ ಮಾಡ್ಕೋಬೇಕು. ಕಾನ್ಷಿಯಸ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಕರೆಕ್ಟ್. ಕಾನ್ಷಿಯಸ್ಲಿ ಇವಾಗ ಎಷ್ಟು ಮಸಾಲೆ ಪುರಿ ತಿಂತೀನಿ ಅಂತ 20 ಪ್ಲೇಟ್ ತಿನ್ನೋಕ್ಕಾಗಲ್ಲ. ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು. ಸೊ 3 ವರ್ಡ್ಸ್ ಹೇಳ್ತೀನಿ ನಾನು ಎಲ್ಲರಿಗೂ. ಇದು ತಗೊಳ್ಳಿ, ಇದನ್ನು ಬರ್ಕೊಳ್ಳಿ ಎಲ್ಲಾದರೂ. ಅವೇರ್ನೆಸ್, ಕಾನ್ಷಿಯಸ್ನೆಸ್, ಮೈಂಡ್ಫುಲ್ನೆಸ್. ಹ್ಮ್. ಈ ಮೂರನ್ನ ನೀವು ಲೈಫಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನೋಡಿ, ಎಂಥದ್ದೇ ಸ್ಥಿತಿಯಲ್ಲೂ ನೀವು ಮೂವ್ ಆಗಲ್ಲ. ಅಂದರೆ ನಿಶ್ಚಲವಾಗಿರ್ತೀರ. ಅದೇ ಅದೇ ಬೇಕಾಗಿರೋದು ನಮಗೆ. ಒಳಗಡೆಯಿಂದ ವಿ ಹ್ಯಾವ್ ಟು ಬಿ ಸ್ಟೇಬಲ್ ಎನಫ್, ಅಂದರೆ ಅಚಲವಾಗಿರಬೇಕು ಅಂತ ಹೇಳ್ತೀವಿ. ರೈಟ್? ಸೊ ಇದು ಯಾವಾಗ ಆಗುತ್ತೆ, ಈ ಮೂರನ್ನ ಪ್ರಾಕ್ಟೀಸ್ ಮಾಡಿದಾಗ. ಸೊ ಇಲ್ಲಿ ನನ್ನ ಲೈಫ್ ಚೇಂಜ್ ಆಯಿತು, ವೆಯ್ಟ್ ಲಾಸ್ ಆಯಿತು. ಇವಾಗ ನಾನು ಅಂದ್ಕೊಂಡೆ ಓಕೆ, ನಾನು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು, ನಂತರ ತುಂಬ ಜನ ಇದ್ದಾರೆ ಅಂತ ಐ ಸ್ಟಾರ್ಟೆಡ್ ಆನ್ ಬೀಯಿಂಗ್ ಅ ವೆಯ್ಟ್ ಲಾಸ್ ಕೋಚ್. ಅಲ್ಲಿ ನಂಗೆ ಇನ್ನೂ ಜನ ಮಾತಾಡ್ತಾ ಮಾತಾಡ್ತಾ ಅವ್ರಿಗೆ ವೆಯ್ಟ್ ಲಾಸ್ ಮಾಡಿಸ್ತಾ ಮಾಡಿಸ್ತಾ ಅರ್ಥ ಆಗಿದ್ದು ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ಅಂತ. ನೀವು ಫಿಸಿಕಲಿ ಏನೇ ಮಾಡಿ, ಅಂದರೆ ನಾನು ವೆಯ್ಟ್ ಲಾಸ್ ಕೋಚ್, ಅದಕ್ಕೆ ನಾನು ಇದನ್ನು ಹೇಳ್ತೀನಿ. ಯಾವುದೇ ಡಯಟ್ಸ್ ಫಾಲೋ ಮಾಡಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ, ಜಿಮ್ ಮಾಡಿ, ವರ್ಕೌಟ್ ಮಾಡಿ, ನೀವೇನೇ ಮಾಡ್ಬೋದು. ಬಟ್ ನಿಮಗೆ ಒಳಗಡೆ ಖುಷಿ ಇಲ್ಲ ಅಂತಂದರೆ ಇಟ್ ಈಸ್ ಅಗೇನ್ ವೇಸ್ಟ್. ಅಂದರೆ ನೀವು ಐದರ್ ಅರ್ಧಕ್ಕೆ ಬಿಟ್ಬಿಡ್ತೀರಾ, 10 ದಿನ. ಎಷ್ಟು ತುಂಬ ಜನ ಇದ್ದೀವಿ ನಾವು, ತುಂಬ ಇನ್ಸ್ಪೈರ್ ಆಗ್ಬಿಡ್ತೀವಿ, ತುಂಬ ಸಖತ್ತಾಗಿ ಮೋಟಿವೇಟ್ ಆಗೋಗ್ಬಿಡ್ತೀವಿ. ಈ ಯಾರು ಈಗ ನನ್ನ ಫೋಟೋ ನೋಡ್ಬಿಟ್ಟು ಓ ವಾವ್ ನಾನು ನಾಳೆಯಿಂದನೇ ವೆಯ್ಟ್ ಲಾಸ್ ಮಾಡ್ತೀನಿ, ಜಿಮ್ಮಿಗೆ ದುಡ್ಡು ಕಟ್ತೀರಾ, 1 ವಾರ, 15 ದಿನ, 1 ತಿಂಗಳು, ಆಮೇಲೇನು ಅನ್ಕೊಳ್ಳೋದು. ಪ್ರಪಂಚದ ದಿ ಬೆಸ್ಟ್ ನ್ಯೂಟ್ರಿಷನಿಸ್ಟ್ ಹತ್ರ ಹೋಗ್ಬಿಟ್ಟು ತಗೊಂಬರ್ತೀರಾ ನ್ಯೂಟ್ರಿಷನ್ ಪ್ಲಾನ್. 1 ದಿನ, 2 ದಿನ, 3 ದಿನ, 4ನೇ ದಿನ ಅದೇ ಅನ್ನ ಸಾರು, ಅದೇ ಚಪಾತಿ ತಿನ್ಕೊಂಡಿರೋದು. ಯಾಕೆ ಈ ಥರ ಆಗುತ್ತೆ ಅಂತಂದರೆ ವಿ ಹ್ಯಾವ್ ಟು ಹೀಲ್ ಫ್ರಮ್ ಇನ್ಸೈಡ್. ಓಕೆ? ಇದು ಅರ್ಥ ಆಗಿದ್ದು. ಮೆಂಟಲ್ ಹೆಲ್ತ್ ಆಲ್ವೇಸ್ ನಾವೇನು ಮೆಂಟಲಿ ಇದು. ಇನ್ನೂ ಒಂದು ಬುಕ್ ಇದೆ, ಈ ರೋಂಡಾ ಬೈರನ್ ಅವ್ರ ಥರನೇ, ಲೂಯಿ ಹೇ ಅಂತ ಅವ್ರ ಹೆಸರು. ಹೀಲ್ ಯುವರ್ ಮೈಂಡ್ ಟು ಹೀಲ್ ಯುವರ್ ಲೈಫ್ ಅಂತ ನಾವು ಓದಿದ ಬುಕ್ಕು. ಆ ಬುಕ್ಕಲ್ಲಿ ನಂಗೆ ಅರ್ಥ ಆಗಿದ್ದು, ನಾವು ಏನೇ ಎಮೋಷನ್ಸ್ನ ಮೆಂಟಲಿ ಕ್ಯಾರಿ ಮಾಡ್ತೀವಿ ಅದು ನಮ್ಮ ಬಾಡಿ ಮೇಲೆ ಮ್ಯಾನಿಫೆಸ್ಟ್ ಆಗುತ್ತಂತೆ. ಫಾರ್ ಎಕ್ಸಾಂಪಲ್, ಈ ಥೈರಾಯ್ಡ್ ಯಾರ್ಯಾರಿಗೆಲ್ಲ ಇದೆ ಅದು ಆ ಬುಕ್ ರೆಫರೆನ್ಸ್ ಮತ್ತು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಥೈರಾಯ್ಡ್ ಯಾರ್ಯಾರಿಗೆಲ್ಲ ಡೆವಲಪ್ ಆಗುತ್ತೆ ಅದು ಇಟ್ಸ್ ಜಸ್ಟ್ ಲೈಕ್ ಅ ಹೆಲ್ಪ್ಲೆಸ್ನೆಸ್. ಅಂದರೆ ನನ್ನ ನಂಬರ್ ಯಾವಾಗ ಬರುತ್ತೆ, ವೆನ್ ವಿಲ್ ಐ ಪ್ರೂವ್ ಮೈ ಸೆಲ್ಫ್ ಅಂತ ಈ ಎಮೋಷನ್ಸ್ನ ಯಾರು ಕ್ಯಾರಿ ಮಾಡ್ತಿರ್ತಾರೆ, ಮೋಸ್ಟ್ ಆಫ್ ದೆಮ್ ಡೆವಲಪ್ ಥೈರಾಯ್ಡ್ ಬಿಕಾಸ್ ಆಫ್ ದಿಸ್. ಆ್ಯಂಡ್ ಈ
ಪವರ್ಲೆಸ್ನೆಸ್ ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಸ್ಟಬನ್ ಫ್ಯಾಟ್. ಹೊಟ್ಟೆ ಮೇಲೆ ತುಂಬ ಜನಕ್ಕೆ ಸ್ಟಬನ್ ಫ್ಯಾಟ್ ಇರುತ್ತೆ, ಆಲ್ ಫಿಟ್ ಆಗಿರ್ತಾರೆ, ಬಟ್ ತುಂಬ ಥರ ಈ ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರುತ್ತೆ, ಎಲ್ಲೋ ಕಲರ್ ಥಿಕ್ ಫ್ಯಾಟ್ ಇರುತ್ತಲ್ಲ ಅದಿರುತ್ತೆ ಕೆಲವೊಬ್ಬರಿಗೆ, ಅದು ಏನು ಮಾಡಿದ್ರು ಕರಗಿಸಲ್ಲ. ಬಟ್ ಹ್ಮ್ ಅದು ಆ್ಯಕ್ಚುಲಿ ಬರೋದು ಲೈಫ್ ಮೇಲೆ ಕಂಟ್ರೋಲ್ ಇಲ್ಲ, ಬಾಡಿ ಮೇಲೆ ಕಂಟ್ರೋಲ್ ಇಲ್ಲ, ತಿನ್ನೋದ್ರ ಮೇಲೆ ಕಂಟ್ರೋಲ್ ಇಲ್ಲದೆ ಇರೋರಿಗೆ. ಸೊ ದಿಸ್ ಇಸ್ ಪವರ್ಲೆಸ್ನೆಸ್. ಓಕೆ, ಈ ಥರ ತುಂಬ ಅರ್ಥ ಆಯಿತು ನನಗೆ, ಆ ಬುಕ್ ಓದಿದ್ಮೇಲೆ ತುಂಬ ಅರ್ಥ ಆಯಿತು. ನೀವು ಕೂಡ ಆ ಬುಕ್ಕನ್ನು ಓದಿ, ಸಜೆಸ್ಟ್ ಮಾಡ್ತೀನಿ. ರೈಟ್, ಸೊ ಅದ್ರದ್ದು ಒನ್ ಲೈನರ್ ಇದೆ, ನಂಗೆ ಅದು ತುಂಬ ಇಷ್ಟ. ಹೌ ಯುವರ್ ಮೆಂಟಲ್ ಕಾಸಸ್ ಮ್ಯಾನಿಫೆಸ್ಟ್ಸ್ ಆನ್ ಯುವರ್ ಫಿಸಿಕಲ್ ಬಾಡಿ ಆ್ಯಂಡ್ ಹೌ ಯು ಕ್ಯಾನ್ ಮೆಟಾಫಿಸಿಕಲಿ ಹೀಲ್ ಅನ್ನೋದು ಅದ್ರ ಕಾನ್ಸೆಪ್ಟ್. ಅಂದರೆ ನಾವು ಹೇಗೆ ಮೈಂಡಲ್ಲಿ, ಮನಸ್ಸಿನಲ್ಲಿ ಏನನ್ನೇ ನಾವು ಇಟ್ಕೊತೀವಿ ಅದು ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ, ಅದನ್ನ ಮೆಟಾಫಿಸಿಕಲಿ, ಅಂದರೆ ಈ ಕ್ವಾಂಟಮ್ ಫಿಸಿಕ್ಸಲ್ಲಿ ಅದು ಒಂದು ಹ್ಯೂಜ್ ಸಬ್ಜೆಕ್ಟ್. ಓಕೆ, ಸೊ ಆ ಕ್ವಾಂಟಮ್ ಫಿಸಿಕ್ಸಲ್ಲಿ ಹೇಗೆ ನಾವು ಅದನ್ನ ಹೀಲ್ ಮಾಡ್ಕೋಬಹುದು ಅನ್ನೋದು ಇದರ ಉದ್ದೇಶ, ಆ ಬುಕ್ಕಿನ ಉದ್ದೇಶ ಅದು. ಆ್ಯಂಡ್ ಈಗ ಕರೆಂಟ್ಲಿ ನಾನು ಕೂಡ ಅದ್ರ ಮೇಲೆ ಕೆಲಸ ಮಾಡ್ತಿರೋದು. ಇಲ್ಲಿ ನಂಗೆ ಅರ್ಥ ಆಗಿದ್ದು ಮೈಂಡ್ ಪವರ್, ಮೆಂಟಲ್ ಹೆಲ್ತ್ ಮೇಲೆ. ಆ್ಯಂಡ್ ನನಗೆ ಇನ್ನೂ ಒಂದು ಅದ್ಭುತವಾದ ಅಮೇಝಿಂಗ್ ಟರ್ನಿಂಗ್ ಪಾಯಿಂಟ್ ಅಂತಂದರೆ ಕನೆಕ್ಷನ್, ಬಾಡಿ ಮೈಂಡ್ ಕನೆಕ್ಷನ್, ಎವ್ರಿಥಿಂಗ್ ಇಸ್ ಕನೆಕ್ಷನ್ ಬೇಸಿಕಲಿ. ಅಂದರೆ ಯೂನಿವರ್ಸ್ ಜೊತೆ ಕನೆಕ್ಷನ್ ಇರಬೇಕು, ಅಮ್ಮ ಮಗು ಕನೆಕ್ಷನ್ ಅದು ಒಂಥರ ಕಾರ್ಡ್ ಇದೆ ಬಿಡಿ. ಓಕೆ, ಕಾರ್ಡ್ ಇದೆ, ಕನೆಕ್ಷನ್ ಇರಬೇಕು. ಓಕೆ, ನಿಮ್ಮ ಕ್ವೆಶನ್ಸ್ ಎಲ್ಲಾನು ಪ್ಲೀಸ್ ಒಂದು ಕಡೆ ಬರೆದಿಟ್ಕೊಳ್ಳಿ, ನಾನು ಲಾಸ್ಟಿಗೆ ಆನ್ಸರ್ ಮಾಡ್ತೀನಿ, ಇಲ್ಲಾಂದ್ರೆ ಅಪ್ಪಿಂಗ್ ಡೈವರ್ಟ್ ಆಗ್ತಾ ಇರುತ್ತೆ. ಕರೆಕ್ಟ್. ನಿಮ್ಮ ಪ್ರಶ್ನೆಗಳನ್ನೆಲ್ಲ ನೀವು ಹಾಕಿ ಚಾಟ್ ಬಾಕ್ಸ್ ಅಲ್ಲಿ, ಲಾಸ್ಟ್ ಒಂದು 15 ಮಿನಿಟ್ಸ್ ಅದನ್ನ ನಾವು ಆನ್ಸರ್ ಮಾಡೋಣ. ಎಸ್. ನೀವು ಪಾಠಗೆ ಕಂಟಿನ್ಯೂ ಮಾಡಿ. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ಏನಪ್ಪ ನಾನು ಏನು ಕೇಳಿದ್ರು ಹೇಳ್ತಾ ಇಲ್ಲ ಅಂತ. ರೈಟ್, ಸರಿ. ಓಕೆ, ಸೊ ಇನ್ನೊಂದು ರಿಯಲೈಸೇಷನ್ ಅಂತಂದ್ರೆ ಕನೆಕ್ಷನ್. ಕನೆಕ್ಷನ್ ಅನ್ನೋದು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ವಿಹಾನ್. ಓಕೆ, ನಾವು ಎಲ್ಲೇ ಇದ್ರೂ ವಿ ಹ್ಯಾವ್ ಟು ಬಿ ಕನೆಕ್ಟೆಡ್. ಅಂದ್ರೆ ಆಮ್, ಒಂದು ಅದೊಂದು ಬೆಸುಗೆ. ರೈಟ್, ನೀವು ಯಾವ ದೇವ್ರ ಜೊತೆ ಕನೆಕ್ಟ್ ಆಗಿರೋ ಅದೇ ದೇವ್ರಿಗೆ ಹೋಗ್ತೀರಾ. ಮನೆ ದೇವ್ರಿಗೆ ತುಂಬಾ ಕನೆಕ್ಟೆಡ್, ಎಲ್ಲರೂ ತುಂಬಾ ಚೆನ್ನಾಗಿ ಹೋಗ್ತಾರೆ ಮನೆ ದೇವ್ರಿಗೆ. ಅದೇ ತರ ಅಮ್ಮಂದಿರಿಗೆ ತುಂಬಾ ಕನೆಕ್ಟೆಡ್. ರೈಟ್, ಅದು ಬಂದ್ಬಿಟ್ಟಿದೆ ಬೈ ನೇಚರ್, ಸೃಷ್ಟಿಯಲ್ಲೇ ನಿಮ್ಗೆ ಆ ಕಾರ್ಡ್ ಕ್ರಿಯೇಟ್ ಆಗೋಗಿದೆ, ಪ್ಲಾಸೆಂಟಾ ಲೆವೆಲ್ ಕಾರ್ಡ್ ಕ್ರಿಯೇಟ್ ಆಗೋಗಿದೆ. ಕಾರ್ಡ್ ಅಂದ್ರೆ ಒಂದು ದಾರದ ತರ, ನೀವು ಹ್ಮ್ ಬ್ರಿಡ್ಜ್ ತರ ಅಂದ್ಕೋಬಹುದು. ಓಕೆ, ಸೊ ಆ ತರ. ಸೊ ಇವಾಗ ಅದೇ ತರನೇ ನಳಿನಿ ಅಂತ ಅಂದ್ರೆ, ನಳಿನಿ ಒಬ್ಳೆ ಅಲ್ಲ, ನಳಿನಿದು ಮೈ, ನಳಿನಿದು ಮನಸ್ಸು, ಮತ್ತೆ ನಳಿನಿಗೊಂದು ಸೋಲ್ ಅಂತ ಇರುತ್ತೆ, ಆತ್ಮ ಅಂತ ಇರುತ್ತೆ. ಇದು ಮೂರು, ನಳಿನಿ ಅಂದ್ರೆ ಮೂರು ಯಾವಾಗ್ಲೂ. ನಾವು ತುಂಬಾ ಜನ ನಳಿನಿ ಅಂತ ಅಂದ್ರೆ ಒಂದು ಬಾಡಿ, ಅವಳ ಕಣ್ಣು, ಅವಳ ದೇಹ ಈ ತರ ನೋಡ್ತೀವಿ. ಬಟ್ ನಳಿನಿ ಅಂದ್ರೆ 3 ಜನ ಇರ್ತಾರೆ. ಓಕೆ, ಈ 3 ಜನ ಕನೆಕ್ಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತೆ. ಹ್ಮ್ ಓಕೆ, ಈಗ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ತುಂಬಾ ಜನ ಇಲ್ಲ ನಾನು ನಾಳೆ 5 ಗಂಟೆಗೆ ಎದ್ಬಿಡ್ತೀನಿ ನೋಡಿ, ನಾನು ಫುಲ್ಲು ಜಿಮ್ ಮಾಡ್ತೀನಿ, ನಾನು ಹೆಲ್ತಿ ಲೈಫ್ ಸ್ಟೈಲ್ ಪ್ರಾಕ್ಟೀಸ್ ಮಾಡ್ತೀನಿ, ಅಥವಾ ಏನೋ ಎದ್ಬಿಟ್ಟು ಬುಕ್ ಓದ್ತೀನಿ, ಏನೋ ಮಾಡ್ತೀನಿ ಅಂತ ಅಂದ್ಕೋತೀವಿ 5 ಗಂಟೆಗೆ. ಎಷ್ಟು ಜನ ಎದ್ದೇಳ್ತೀರಾ? ರೈಟ್, ಅಗೇನ್ ಸ್ನೂಸ್ ಬಟನ್ ಅಂತ ಬೇರೆ ಇಂಟ್ರೊಡ್ಯೂಸೇ ಮಾಡ್ಬಿಟ್ಟಿದ್ದಾರೆ, ನಮ್ಮಂಥವ್ರಿಗೆ ಮಾಡಿರೋದು. ಗೊತ್ತವ್ರಿಗೆ ಎದೋಳಲ್ಲ ನಾವು ಅಂತ ಹಾಕ್ತೀವಿ, ಮತ್ತೆ ಇನ್ನೊಂದು 10 ನಿಮಿಷ ಬಿಟ್ಕೊಂಡು ಬಡಿಯುತ್ತೆ, ಮತ್ತೆ ಇನ್ನೊಂದ್ಸತಿ ಹಾಕ್ತೀವಿ, ಹಿಂಗೆ ಮಾಡ್ತಾನೆ ಇರ್ತೀವಿ. ಯಾಕೆ ಅದು ಆಗ್ತಿದೆ ಅಂತಂದ್ರೆ, ನಿಮ್ಮ ಮನಸ್ಸಲ್ಲಿ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಪ್ಪ ನಾನು ಎದೊಳ್ಬೇಕು 5 ಗಂಟೆಗೆ ಅಂತ, ಆದ್ರೆ ನಿಮ್ಮ ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಇಲ್ಲ, ನಂಗೆ ಒಂದು ಸ್ವಲ್ಪ ಕೈ ನೋವ್ತಿದೆ, ಒಂದು ಸ್ವಲ್ಪ ಬೆನ್ನು ನೋವ್ತಿದೆ, ಸುಸ್ತಾಗ್ತಿದೆ, ನಿದ್ದೆ ಬರ್ತಿದೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸೊ ಇದು ನಿಮ್ಮ ಬಾಡಿ ಬೇರೆ ಹೇಳುತ್ತೆ, ನಿಮ್ಮ ಮನಸ್ಸು ಬೇರೆ ಹೇಳುತ್ತೆ, ನಿಮ್ಮ ಮೈ ಬೇರೆ ಹೇಳ್ತಿದೆ, ಇದು ಡಿಸ್ಕನೆಕ್ಷನ್. ಇದೇ ರೀತಿ ಆಗ್ತಿರೋದು. ನಿಮ್ಗೇನೋ ತುಂಬಾ ಇಷ್ಟ ಇದೆ, ಸಖತ್ತಾಗಿ ವೆಯ್ಟ್ ಲಾಸ್ ಆಗ್ಬಿಡ್ಬೇಕು, ತುಂಬಾ ಚೆನ್ನಾಗಿ ಕಾಣಬೇಕು, ನಂಗೆ ಒಂದು ಕೋಟಿ ದುಡ್ಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮನಸ್ಸು ಹೇಳುತ್ತೆ. ಆದ್ರೆ ಅದೇ ರೀತಿ ಆಕ್ಷನ್ ತಗೊಳಕ್ಕೆ ಬಾಡಿ ಹೆಲ್ಪ್ ಮಾಡ್ಬೇಕಲ್ಲ, ಸಪೋರ್ಟ್ ಮಾಡ್ಬೇಕಲ್ಲ, ಮಾಡಲ್ಲ. ಇದು ಡಿಸ್ಕನೆಕ್ಷನ್. ಅಂಡ್ ಇವರಿಬ್ರು ಜಗಳದಲ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂತಾರಲ್ಲ, ಹಂಗೆ ಇವರು ಬಾಡಿ ಮೈಂಡ್ ಜಗಳದಲ್ಲಿ ಸೋಲ್ ಬಡವಾಯ್ತು. ಅದು ಫುಲ್ ಎಲ್ಲೋ ಹೋಗ್ಬಿಟ್ಟಿರುತ್ತೆ, ಏನು ಮಾಡಬೇಕು ಅಂತ ಅರ್ಥ ಆಗ್ತಿರಲ್ಲ ಸೋಲ್ಗೆ. ಇದು ಒಂಥರ ವಿಪರ್ಯಾಸ ಅನಿಸ್ತು ನಂಗೆ. ಚೆನ್ನಾಗಿದೆ ಅಲ್ವಾ ಇದು ಕಾನ್ಸೆಪ್ಟ್? ಒಂಥರ ನೋಡಿ, ಬಾಡಿ ಅಪ್ಪ, ಮೈಂಡ್ ಅಮ್ಮ ಅನ್ಕೊಳ್ಳಿ, ಇಬ್ರು ಜಗಳ ಆಡಿದ್ರೆ ಎಲ್ಲಿ ಹೋಗ್ಬೇಕು, ಕೂಸ್ಗಳು ಎಲ್ಲಿ ಹೋಗ್ಬೇಕು, ಅದು ಬಡವಾಯ್ತು. ಈಗ ಸೋಲ್ ಗೊತ್ತಿಲ್ಲ, ಅದು ಇವಾಗ ಎಲ್ಲ ಇದನ್ನು ಹೇಳ್ತಾರೆ, ಅಕಾರ್ಡಿಂಗ್ ಟು ಯುವರ್ ಕರ್ಮ, ನಮ್ಮ ಏನು ಪ್ರಾರಬ್ಧ ಕರ್ಮ ಇರುತ್ತೆ, ಆ ಕರ್ಮದ ಪ್ರಕಾರ ನಮ್ದೊಂದು ಸೋಲ್ ಕಾಂಟ್ರಾಕ್ಟ್ ಸೈನ್ ಆಗಿರುತ್ತೆ. ನಾನು ಈ ಉದ್ದೇಶದಿಂದ ಬಂದಿದ್ದೀನಿ ಈ ಪ್ರಪಂಚಕ್ಕೆ, ಇದು ನನ್ನ ಕೆಲಸ, ಇದು ನಾನು ಮಾಡ್ತೀನಿ ಅಂತ. ನಿಮ್ಮ ಈ ಇವರಿಬ್ರು ಜಗಳದಲ್ಲಿ ಅದೇನ್ ಮಾಡ್ಬೇಕು ಅನ್ನೋದು ಅದು ಮರ್ತೋಗಿರುತ್ತೆ. ಹ್ಮ್ ಸೊ ಅದಕ್ಕೇನೆ ಇದನ್ನ ಹೇಳೋದು. ಓಕೆ, ಯಾವಾಗ್ಲೂ ಕನೆಕ್ಟೆಡ್ ಆಗಿರಿ ಅಂತ. ಇವಾಗ ನೋಡಿ ಅಗೇನ್, ಬಾಡಿ ಮೈಂಡ್ ಎರಡೂ ಕನೆಕ್ಟೆಡ್ ಆಗಿ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಸಕ್ಸಸ್ ಅನ್ನೋದು ಎಫರ್ಟ್ಸೇ ಇಲ್ಲ, ಎಫರ್ಟ್ಲೆಸ್ ಸಕ್ಸಸ್ ಬರುತ್ತೆ ಅವ್ರಿಗೆ. ಕರೆಕ್ಟ್.
ಆ ಸಕ್ಸಸ್ ಅನ್ನೋದಕ್ಕೆ ಅವ್ರೇನು ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಹಾಕ್ಬೇಕಾಗಿಲ್ಲ. ಅವ್ರ ಕರ್ಮ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೆ ಬರ್ಬೇಕಾಗಿರೋದು ಬರ್ತಾ ಇರುತ್ತೆ. ಯಾಕೆಂದ್ರೆ ಅವ್ರದ್ದು ಬಾಡಿ ಮೈಂಡ್ ಎರಡೂ ಒದ್ದೇ ಹೇಳ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ರು. ಅವ್ರಿಗೆ ಅದೇ ಧರ್ಮ, ಅದೇ ಕರ್ಮ. ಎದೊಳೋದು, ಯೂನಿಫಾರ್ಮ್ ಹಾಕೊಳ್ಳೋದು, ಹೋಗೋದು, ಕೆಲಸ ಮಾಡೋದು, ಬರೋದು. ಅವ್ರಿಗೆ ಬೇರೆ ಚಾಯ್ಸ್ ಇಲ್ಲ. ಅವ್ರ ಮನಸ್ಸು ಅದೇ ಹೇಳುತ್ತೆ, ಅವ್ರ ಬಾಡಿ ಅದೇ ಮಾಡಲೇಬೇಕು. ದಟ್ಸ್ ಹೌ ಹಿ ಹಸ್ ಬೀನ್ ಟ್ರೈನ್ಡ್, ರೈಟ್? ಇವಾಗ ಅವ್ರು ಪೊಲೀಸ್ನವರು ಅದು ಮಾಡಲೇಬೇಕು, ಮಾಡ್ತಿದ್ದಾರೆ ಅಷ್ಟೇ. ಇದು ಕನೆಕ್ಷನ್ ಅಂತ ಹೇಳೋದು. ನಿಮ್ಗೆ ಬೇರೆ ಇದಿಲ್ಲ. ನಾವು ಇವಾಗ ನೋಡಿ, ನಿಮ್ ಸೋಲ್ ಹ್ಯಾಪಿ ಆಗಿರುತ್ತೆ, ಕರೆಕ್ಟಾಗಿ ಆಫೀಸಿಂದ ಬಂದ ತಕ್ಷಣ ಕಣ್ತುಂಬ ನಿದ್ದೆ ಮಾಡ್ತೀರಾ. ಬಟ್ ಯಾವಾಗ ನನಗೂ ಇದು ಅರ್ಥ ಆಗಿದೆ ಎಲ್ಲಿ ಅಂತಂದ್ರೆ, ನನಗೆ ಮನ್ಸು ಹೇಳ್ತಿತ್ತು, ನೀನ್ ನಾಲ್ಕು ಗೋಡೆ ಇರೋಕೆ ಹುಟ್ಟಿಲ್ಲ, ನಿನ್ಗೇನೋ ಬೇರೆ ಕರೀತಿದೆ, ಏನೋ ಬೇರೆ ಮಾಡು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆರ್ಗ್ಯಾನಿಕ್ ಫಾರ್ಮಿಂಗು, ಹೈಡ್ರೋಫೋನಿಕ್ಸ್ ಇದೆಲ್ಲ ಮಾಡಿದ್ದೀನಿ. ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದೆ. ಎಲ್ಲೂ ನಿಲ್ಲಿಲ್ಲ ಮನ್ಸು. ನನಗೆ ಮನ್ಸು ನಿಂತಿದ್ದು ಹೀಲಿಂಗ್ ಅಲ್ಲಿ. ಸೊ ಹ್ಮ್ ಆ ಸೋಲ್ ಕಾಂಟ್ರಾಕ್ಟ್ ಅಂದ್ರೆ ನಿಮ್ಗೆ ನಿಜವಾದ ಪರ್ಪಸ್ ಏನು, ನೀವೇನ್ ಮಾಡ್ಬೇಕು, ಖುಷಿಯಾಗಿರೋದಕ್ಕೆ. ನಿಮ್ ಸೋಲ್ ಖುಷಿಯಾಗಿದ್ರಷ್ಟೇ ನೀವು ಖುಷಿಯಾಗಿರಕ್ ಸಾಧ್ಯ. ಸೊ ಇದು ಬಾಡಿ ಮೈಂಡ್ ಇಬ್ರು ಕನೆಕ್ಟೆಡ್ ಆಗಿದ್ರಷ್ಟೇ ಮಾಡಕ್ಕಾಗತ್ತೆ. ಸೊ ಈ ಕನೆಕ್ಷನ್ ಇರಲ್ಲ, ತುಂಬಾ ಜನ ಕಿತ್ತೋಗಿರುತ್ತೆ. ನಿಮ್ಗೆ ರಿಲೇಶನ್ಶಿಪ್ಸ್ ಸರಿ ಇಲ್ವಾ, ಮನಿ ಸರಿ ಇಲ್ವಾ, ಒಳ್ಳೆ ಜಾಬ್ ಸಿಕ್ತಿಲ್ವಾ, ಕೆರಿಯರ್ ಇಲ್ವಾ, ಎಲ್ಲಾನು ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಬಾಡಿ ಮೈಂಡ್ ಡಿಸಿಂಕ್ ಎರರ್. ಬರ್ಕೊಂಬಿಡಿ ಇದನ್ನ, ಡಿಸಿಂಕ್ ಎರರ್. ಇದನ್ನ ಸಿಂಕ್ ತರ್ಬೇಕಷ್ಟೆ. ನಿಮ್ಮ ಮನ್ಸು ಹೇಳೋದನ್ನ ಬಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಇದೇ ತರ ವೆಯ್ಟ್ ಲಾಸ್ ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದು. ನಾವು ಫಿಸಿಕಲಿ ಏನೋ ಮಾಡ್ತಿರ್ತೀವಿ, ಎಷ್ಟೊಂದು ಡಯಟ್ಸ್ ಮಾಡ್ತಿರ್ತೀವಿ, ಏನೇನೋ ತಲೆ ಕೆಳಗೆ ಮಾಡಿ, ಕಾಲ್ ಮೇಲ್ ಮಾಡ, ಆ ಯೋಗಾಸನ ಮಾಡಿ, ಈ ಬ್ರೆತ್ ವರ್ಕ್ ಮಾಡಿ, ಆ ಪ್ರಾಣಾಯಾಮ ಮಾಡಿ. ಬಟ್ ಇನ್ನರ್, ಇಫ್ ಯು ಆರ್ ನಾಟ್ ಫೀಲಿಂಗ್ ಗುಡ್, ಎವ್ರಿಥಿಂಗ್ ಇಸ್ ಟೋಟಲಿ ವೇಸ್ಟ್. ಬರ್ಕೊಳ್ಳಿ, 1000% ಗ್ಯಾರಂಟಿ ಕೊಡ್ತೀನಿ. ನಿಮಗೆ ಒಳಗಡೆ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಕ್ಲಾಗಿ ಇದ್ದೀರಾ, ಇಲ್ಲಿ ಟ್ರಾಮಾ ಇದೆ, ಇಲ್ಲಿ ಎಮೋಷನಲ್ ಬ್ಲಾಕ್ಸ್ ಇದೆ, ಇಲ್ಲಿ ನಿಮ್ಮ ಪಾಸ್ಟ್ ಲೈಫ್ ಇದೆ, ಇಲ್ಲಿ ನಿಮ್ಮ ಚೈಲ್ಡ್ಹುಡ್ ಇಂಪ್ಯಾಕ್ಟ್ ಇದೆ ಅಂತಂದ್ರೆ, ಯಾವುದೇ ರೀತಿಯಾದಂತಹ ಮೆಥಡ್ ನಿಮ್ಮ ಮೇಲೆ ಕೆಲಸ ಮಾಡಲ್ಲ. ರೈಟ್? ಎಷ್ಟು ಜನ ನೀವು ಮೂವೀಸ್ ನೋಡಿದ್ದೀರಾ? ಮೂವೀಸಲ್ಲಿ, ಹಳೇ ಮೂವೀಸ್ಗಳಲ್ಲಿ ನಂಗೆ ತುಂಬ ಇಷ್ಟವಾದ ಸೀನು, ಅವು ಪೇಷಂಟ್ ಹೆಂಗೆಂಗೋ ಆಗಿ ಸತ್ತೋಗೋ ಸ್ಟೇಜಲ್ಲಿ ಇರ್ತಾರೆ. ಆದರೆ ಲಾಸ್ಟಲ್ಲಿ ಡಾಕ್ಟರ್ ಬಂದರು, ಮಿರಾಕಲ್ ಹ್ಯಾಪೆಂಡ್, ಬದುಕ್ಬಿಟ್ರು ಅಂತ ಹೇಳ್ತಾರೆ. ಹೇಗೆ? ಇಚ್ಛಾಶಕ್ತಿ. ಕರೆಕ್ಟ್. ಇಟ್ಸ್ ಅ ಮೆಡಿಕಲ್ ಮಿರಾಕಲ್. ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತಾರೆ. ನಂಗೆ ಆ ಮೂವಿ ಸೀನ್ ನೋಡ್ಬೇಕಾದೆಲ್ಲ ಚಿಲ್ಲಿಂಗ್, ಓ ವಾವ್, ಬದುಕ್ಬಿಟ್ರಲ್ಲ ಹೆಂಗೆ ಅಂತೆಲ್ಲ. ರೈಟ್? ಸೊ ಇದು ಇಚ್ಛಾಶಕ್ತಿ. ಇಚ್ಛಾಶಕ್ತಿ ಇಸ್ ನಥಿಂಗ್ ಬಟ್ ನಿಮ್ಮ ಮನಸ್ಸು ಮೈ ಎರಡೂ ಹೇಳ್ತಿದ್ದಾರೆ ನಾವು ಬದುಕಬೇಕು ಅಂತ. ಬದುಕೇ ಬದುಕ್ತೀರಾ. ರೈಟ್? ಆ್ಯಂಡ್ ಅಗೇನ್ ಇದೆಲ್ಲ ಹಂಗೆ. ಇವಾಗ ನಿಮಗೆ ನಮ್ಮ ಪ್ರಕಾರ, ನಾವು ನಂಬಿರೋ ಪ್ರಕಾರ, 100 ವರ್ಷ ಒಬ್ಬ ಮನುಷ್ಯನ ಆಯಸ್ಸು. 100 ವರ್ಷ ಏನು ಮಾಡೋದು? ರೈಟ್? 100 ವರ್ಷ ಏನು ಮಾಡೋದು? ಆಗೋಯ್ತು. ಒಂದು ಡಿಗ್ರಿ ತಗೊಳಕ್ ಒಂದು 22 ವರ್ಷ, ಈಗ ಏನೋ MBBS PhD ಎಲ್ಲ ಮಾಡ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ ಒಂದು 26 ವರ್ಷ. ಹ್ಮ್ ಏನು ಮಾಡ್ತೀರಾ ಆಮೇಲೆ? ಮದುವೆ ಆಗತ್ತೆ, ಮಗು ಆಗತ್ತೆ, ಕೆಲಸ ಇರುತ್ತೆ. 38 ವರ್ಷ, 40 ವರ್ಷ ಹಂಗೂ ಹಿಂಗೂ ಗುಡಿಸ್ಬೋದು. ಅದಾದ್ಮೇಲೆ ಏನು ಮಾಡ್ತೀರಾ? ಯಾರಾದ್ರೂ ಈ ಥರ ಯೋಚನೆ ಮಾಡಿದ್ದೀರಾ? ಸೊ ಅಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಆಗೋದೇ ಜೀವನ. ಅಲ್ಲಿ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಆ್ಯಂಡ್ ಯಾವುದೇ ಒಂದು ಮ್, ನೀವು ಇವಾಗ ವಿಹಾನ್ಗೆ, ಅವ್ರಿಗೆ ಈಗ ಈಸ್ ಅ ಟ್ರೈನರ್ ಫಾರ್ ಮೆನಿ ಆಫ್ ದ, ತುಂಬ ಪ್ರತಿಭೆಗಳಿಗೆ ಅವರು ಟ್ರೈನರ್. ಅವ್ರಿಗೆ ಖುಷಿ ಇದೆ ಅದರಲ್ಲಿ. ಅವ್ರು ಎಷ್ಟೇ ವರ್ಷ ನೀನು ಟ್ರೈನ್ ಮಾಡಪ್ಪ ಅಂದರೆ ಮಾಡ್ತಾರೆ. ಯಾಕೆಂದರೆ ಹಿ ನೆವರ್ ಗೆಟ್ ಬೋರ್ಡ್. ಬೋರ್ ಆಗಲ್ಲ ಅಲ್ಲಿ, ಸುಸ್ತಾಗಲ್ಲ, ಕಷ್ಟ ಅನ್ಸಲ್ಲ, ಈಸಿ ಅವ್ರಿಗೆ. ಈಗ ನನ್ನಂಥ ಪ್ರತಿಭೆಗಳನ್ನ ಹೊರಗಡೆ ತೆಗಿಯೋದು ಅವರ ಕೆಲಸ. ಸೊ ಅವ್ರು ಅದನ್ನೇ ಪರ್ಪಸ್ ಆಗಿ ತಗೊಂಡಿದ್ದಾರೆ. ಆ್ಯಂಡ್ ಅವ್ರ ಮನಸ್ಸು ಅದೇ ಹೇಳುತ್ತೆ, ಬಾಡಿನೂ ಅದೇ ಮಾಡುತ್ತೆ. ಆ್ಯಂಡ್ ನಿಮ್ಮ ವೆಯ್ಟ್ ಗೇನ್ ಆಗುತ್ತಾ ಸರ್? ಕರ್ಮದಲ್ಲಿದ್ದೀರಾ, ಹೌದು. ರೈಟ್? ಕರ್ಮ ಝೋನಲ್ಲಿ ಇದ್ದೀರಾ, ನೀವು ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ರೈಟ್? ಸೊ ನಿಮ್ಮ ವೆಯ್ಟ್ ಗೇನ್ ಆಗುತ್ತಾ? ಆಗಲ್ಲ. ರೈಟ್? ಸೊ ಇದೆಲ್ಲಾನು ಕನೆಕ್ಷನ್ ಇಶ್ಯೂ ಅಂತ ಹೇಳ್ತೀವಿ. ಈ ಬಾಡಿ ಆ್ಯಂಡ್ ಮೈಂಡ್ ಕನೆಕ್ಟ್ ಯಾವಾಗ ಆಗುತ್ತೆ, ಯಾವಾಗ ನಿಮಗೆ ಸೋಲ್ ಅನ್ನೋದು ಖುಷಿಯಾಗಿರುತ್ತೆ, ಅವಾಗ ನೋಡಿ ಮ್ಯಾನಿಫೆಸ್ಟೇಷನ್ಸ್ ಅನ್ನೋದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಇದು ತುಂಬ 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 ಜನ ಮಾಡುವಂತಹ ಮಿಸ್ಟೇಕ್. ವಿ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡ್, ಅಫರ್ಮೇಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಅಫರ್ಮೇಷನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ, ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ ಇದು ಏನದು, 999, 1111, ಆಲ್ ದ ಮ್ಯಾಜಿಕ್ ನಂಬರ್ಸ್, ಓಕೆ. ಆ್ಯಂಡ್ ಪೋರ್ಟಲ್ಸ್, ಲಯನ್ ಗೇಟ್ ಪೋರ್ಟಲ್, ಎಷ್ಟೊಂದು ಪೋರ್ಟಲ್ಸ್ ಇದಾವೆ. ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನು ನಾವು ಮಾಡ್ತಿರ್ತೀವಿ. ತುಂಬ ಜನ ನಂಗೆ ಗೊತ್ತು ಮೇಡಮ್, ನಂಗೆ ರೇಖಿ ಹೀಲಿಂಗ್ ಬರುತ್ತೆ ಮೇಡಮ್, ಮನಿ ಹೀಲಿಂಗ್ ಬರುತ್ತೆ ಮೇಡಮ್, ನನಗೆ ಎಲ್ಲ ಬರುತ್ತೆ ಮೇಡಮ್, ಬಿಡಿ ಮೇಡಮ್ ಅಂತ ಹೇಳ್ತಾರೆ. ಬಟ್ ಹೋಗಪ್ಪ ಮಾಡು ಅಂತಂದ್ರೆ ಅಲ್ಲೇ ಅಲ್ಲೇ ಸ್ಟಕ್. ಯಾಕೆ ಅಂತಂದ್ರೆ, ಇದೇ ನನ್ನ ಕೆಲಸ. ಮ್ಯಾನಿಫೆಸ್ಟೇಷನ್ಸ್ನ ವರ್ಕ್ ಮಾಡಿಸೋದೇ ನನ್ನ ಕೆಲಸ. ಹೇಗೆ ಅಂತಂದ್ರೆ,
ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎನರ್ಜಿ. ಓಕೆ, ಎನರ್ಜಿ ಅನ್ನೋದು ಎವ್ರಿಥಿಂಗ್ ಇಸ್ ಎನರ್ಜಿ. ನಿಮ್ಗೆ ಈ ಒಂದು ಗ್ಲಾಸ್ ಎತ್ತಬೇಕಂದ್ರೂ ಒಂದು ಎನರ್ಜಿ ಬೇಕು, ಒಂದು ಶಕ್ತಿ ಬೇಕು. ಅದೇ ಥರ ಯೂನಿವರ್ಸ್ ಅನ್ನೋದು ಒಂದು ಶಕ್ತಿ. ನಾವು ಎಷ್ಟು ನಾವು ಶಕ್ತಿಯುತವಾಗಿ ಕೆಲಸ ಮಾಡ್ತಿರ್ತೀವಿ, ಅಷ್ಟು ನಾವು ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮದು ಆಂಟೆನಾ ಯಾರ್ಯಾರಿಗೆ ಗೊತ್ತು? ಆಂಟೆನಾ ಟಿ ವಿ ಯೂಸ್ ಮಾಡಿದ್ರೆ ಯಾರಾದ್ರು ಆಂಟೆನಾ ಟಿ ವಿ? ಸೊ ಆಂಟೆನಾ ಮೇಲೆಯಿಂದ ಕೆಳಗಡೆ ಬಂತ ಕನೆಕ್ಷನ್, ಮೇಲ್ಗಡೆ ತಿರುಗಿಸೋರೊಬ್ರು, ಕೆಳಗಡೆ ಟಿ ವಿ ನೋಡೋರೊಬ್ರು, ರೈಟ್? ಕರೆಕ್ಟಾಗಿ ಟ್ಯೂನ್ ಮಾಡಿ ಬಂತು ಅನ್ನೋದು, ಸ್ವಲ್ಪ ಡಿಸ್ಟರ್ಬ್, ಹೋಯ್ತು ಮತ್ತೆ ಅನ್ನೋದು, ಮತ್ತೆ ಟ್ಯೂನ್ ಮಾಡೋದು, ಮತ್ತೆ ಬರೋದು. ಇದೇ ಕೆಲಸ ಎನರ್ಜಿದು. ನಾವು ಆ ಆಂಟೆನಾನ ಕರೆಕ್ಟಾಗಿ ಅಲ್ಲಿ ಎಲ್ಲಿದೆಯೋ ಅಲ್ಲಿಗೆ ತಿರ್ಗಿಸ್ಕೋಬೇಕು. ಅಲ್ಲಿವರೆಗೂ ಏನೂ ವರ್ಕ್ ಆಗಲ್ಲ. ಓಕೆ, ನಂಗೆ ತುಂಬ ಜನ ಹೇಳಿದ್ದಾರೆ ಇದನ್ನು. ನಾನು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀನಿ, ಅಫರ್ಮೇಷನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಆದರೆ ವೇರ್ ಇಸ್ ಯುವರ್ ಎನರ್ಜಿ? ರೈಟ್? ಎನರ್ಜಿ ಎಲ್ಲಿದೆ? ಯಾವ ಫ್ರೀಕ್ವೆನ್ಸಿಲಿ ಇದ್ದೀರಾ? ಏನು ವೈಬ್ರೇಟ್ ಮಾಡ್ತಿದ್ದೀರಾ? ಒಳಗಡೆ ಒಂದಷ್ಟು ಕಸ ತುಂಬಿಕೊಂಡು ಐ ವಾಂಟ್ ಟು ಬಿ ಎ ಮಿಲಿಯನೇರ್ ಅಂದರೆ ಹೆಂಗಾಗುತ್ತೆ? ಕಸದ ಮಿಲಿಯನೇರ್ ಆಗ್ತೀವಷ್ಟೇ. ಹ್ಮ್ 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 ಹ್ಮ್. ರೈಟ್? ಹೌದು. ಒಳಗಡೆ ಕಸ ಇದೆ. ಈಗ ಒಳಗಡೆ ಒಂದಷ್ಟು ಜಲಸಿ ಇಟ್ಕೊಂಡು ಐ ವಾಂಟ್ ಟು ಬಿ ಎ ಮಿಲಿಯನೇರ್, ಜಲಸಿ ಮಿಲಿಯನೇರ್ ಆಗ್ತೀವಿ. ರೈಟ್? ಈ ಡಾಲರ್ಸ್ ಬೇಕಾದ್ರೆ ಒಳಗಡೆ ಡಾಲರ್ಸ್ ಇರ್ಬೇಕು, ಅಷ್ಟು ಖುಷಿ ಇರ್ಬೇಕು ನಮ್ಗೆ. ಆ್ಯಂಡ್ ಇದು ತುಂಬ ಕೇಳಿದ್ದೀನಿ, ನಂಗೆ ದುಡ್ಡು ಬಂದರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಂತ. ಖುಷಿಯಾಗಿದ್ರೆ ದುಡ್ಡು ಬರೋದು. ಹ್ಮ್ ಹ್ಮ್ ಹ್ಮ್. ರೈಟ್? ಸೊ ಈ ಥರ ಇದೆಲ್ಲ ಅರ್ಥ ಆಗ್ತಾ 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 ಇವಾಗ ನಂಗೆ ಅರ್ಥ ಆಗಿರೋದು, ಕನೆಕ್ಷನ್, ಬಾಡಿ ಮೈಂಡ್ ಎರಡೂ ಕನೆಕ್ಟ್ ಆಗಿದ್ದಾಗ ಪ್ರಪಂಚದಲ್ಲಿ ನಿಮ್ಗೆ ಏನೇ ಬೇಕಾದರೂ ಸಿಗುತ್ತೆ. All the manifestation techniques work. It's just like all the weight loss techniques work if you work. ನಾವು ಕರೆಕ್ಟಾಗಿ ಎನರ್ಜಿ ಇಟ್ಕೊಂಡು, ಕರೆಕ್ಟಾಗಿ ವೈಬ್ರೇಷನ್ಸ್ ಇಟ್ಕೊಂಡು, ಕರೆಕ್ಟಾಗಿರುವಂತಹ ಮನಸ್ಥಿತಿ ಇಟ್ಕೊಂಡಾಗಷ್ಟೇ ವೆಯ್ಟ್ ಲಾಸು ವರ್ಕ್ ಆಗುತ್ತೆ, ಲೈಫು ಚೆನ್ನಾಗಿರುತ್ತೆ, ಆ್ಯಂಡ್ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು ವರ್ಕ್ ಆಗುತ್ತೆ. ಇದನ್ನ ಟ್ರೈ ಮಾಡಿ ನೋಡ್ಬೋದು. ಇಲ್ಲೇ ಬೇಕಾದ್ರೆ ನೀವು ಒಂದಷ್ಟು ಎಕ್ಸ್ಪೀರಿಯನ್ಸಸ್ ತಗೊಳ್ಳಿ. ಹೇಗೆ ಅಂತಂದರೆ, ಯಾರ್ಯಾರೆಲ್ಲ ಈ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಈ ಅಫರ್ಮೇಷನ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಸುಮಾರು ಸರಿ ಬರ್ದಿರ್ತೀವಿ, 108 ಸರಿ ಬರೆಯೋದು, 369 ಬರೆಯೋದು, ಇದೆಲ್ಲ ಮಾಡಿರ್ತೀವಿ. ಸಿಕ್ಕಿದೆಯಾ ನಿಮಗೆ? ಆನ್ಸರ್ ವಿಲ್ ಬಿ 1000%. ಒಂದೊಂದು ಸರಿ ಆಗುತ್ತೆ ಮೇಡಮ್, ಒಂದೊಂದು ಸರಿ ಆಗಲ್ಲ. Correct. ಇದಿರುತ್ತೆ ಆನ್ಸರ್. ಸಮ್ ಒಂದೊಂದ್ಸರಿ ನಾನು ಪರ್ಫೆಕ್ಟ್ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಮೇಡಮ್ ಅಂತಾರೆ, ಒಂದೊಂದ್ಸರಿ ಇಟ್ ಫೇಲ್ಸ್ ಮೇಡಮ್ ಅಂತಲೂ ಹೇಳೋರು ಇದ್ದಾರೆ. ಯಾಕೆ ಆ ಥರ ಆಗುತ್ತೆ? ನೀವು ಯಾವ ಮನಸ್ಥಿತಿಯಲ್ಲಿ ಇದ್ದುಕೊಂಡು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ, ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಓಕೆ, ಸೊ ಇದೆಲ್ಲ ಅರ್ಥ ಆಗಿ ಇವಾಗ ನಾನು ತುಂಬ ಜನದ ಲೈಫು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಹಾಗೇನು ಇದರಲ್ಲಿ ತುಂಬ ಕಾನ್ಸೆಪ್ಟ್ಸ್ ಇದೆ. ಚಕ್ರ ಹೀಲಿಂಗ್ ಇದೆ, ಹೌ ಟು ಇಂಪ್ರೂವೈಸ್ ಯುವರ್ ಎನರ್ಜೀಸ್ ಇದೆ, EFT ಇದೆ, ಓಪನ್ ಇದೆಲ್ಲ ಟೆಕ್ನಿಕ್ಸ್ ಅಷ್ಟೇ. ಬಟ್ ಇಂಟರ್ನಲ್ಲಿ ನಮ್ಮ ಒಂದು ತರಂಗಗಳೇನಿರುತ್ತೆ ಅದು ವರ್ಕ್ ಆಗಬೇಕು. ನಾವು ಇನ್ನರ್ಲಿ ಈ ಈ ಒಂದು ನಾನು ಈ ಸ್ಪೇಸ್ನ ತುಂಬ ನಂಬ್ತೀನಿ. ಯಾವುದು? ಹಾರ್ಟ್ ಚಕ್ರ, ಈ ಜಾಗ. ಈಗ ನೀವೇ ಇಲ್ಲೇ ಇಷ್ಟೊಂದು ಜನ ಇದ್ದೀರಾ, ಎಷ್ಟು ಫ್ರೀಯಾಗಿ ಉಸಿರಾಡ್ಬೋದು ನೀವು ಯೋಚನೆ ಮಾಡ್ಕೊಳ್ಳಿ. ಎಷ್ಟು ಫ್ರೀಯಾಗಿ ಉಸಿರಾಡ್ತಿದ್ದೀರಾ, ಎಷ್ಟು ಫ್ರೀಯಾಗಿ ಇಲ್ಲಿ ಏದುಸಿರಿಲ್ಲ, ಅಥವಾ ಇದನ್ನ ಫಿಸಿಕಲಿನೂ ಚೆಕ್ ಮಾಡ್ಬೋದು ನೀವು. ಮೆಟ್ಲು ಹತ್ತುವಾಗ ಏದುಸಿರು ಬರುತ್ತೆ, ಅಥವಾ ನಡೆಯುವಾಗ ಏದುಸಿರು ಬರುತ್ತೆ, ಜಾಸ್ತಿ ದಿನ ನಡೆಯೋಕ್ಕಾಗಲ್ಲ. ಆಲ್ರೈಟ್? ಮತ್ತು ಅಗೇನ್ ಸುಮ್ಮನೆ ಕೂತಿದ್ದ ಕಡೆನೆ ಅಂತಿರ್ತಾರೆ, ರೈಟ್? ನಿಟ್ಟುಸಿರು ಬಿಡ್ತಿರ್ತಾರೆ. ಆರ್ ಯು ವಿಲ್ ಫೀಲ್ ದಟ್ ಫಾಗಿನೆಸ್, ಒಂದು Correct. ಕ್ಲೌಡ್ ತರ, ಅಲ್ಲೇ ಒಂದು ಮೋಡದ ತರ, ಕಾರ್ ಮೋಡದ ತರ ಇಲ್ಲಿ ಕೂತ್ಕೊಂಡಿರುತ್ತೆ. ಎಷ್ಟು ಜನಕ್ಕೆ ಇದು ಅನ್ಸುತ್ತೆ? ಈ ಆಕ್ಚುಲಿ ಇಟ್ಸ್ ಓಕೆ, ವಿಡಿಯೋ ಆಫ್ ಆಗಿದ್ರು ಡಿಜಿಟಲ್ ವೇವ್ ಮಾಡ್ಬೋದು, ಇಲ್ಲ, ಒಪ್ಕೋಬಹುದು. ಅನ್ಸುತ್ತೆ. ಸಾರಿ ಸಾರಿ ವಿಹಾನ್. ಇಲ್ಲ, ಎಸ್ ಅಂತ ಟೈಪ್ ಮಾಡ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಎಸ್ ಅಂತ ಟೈಪ್ ಮಾಡಿ, ಎಸ್ ಅಂತ ಟೈಪ್ ಮಾಡಿ, ಸಮಥಿಂಗ್ ಹೇಳ್ಕೊಳ್ಳಿ ಇದನ್ನ. ಯಾಕೆಂದ್ರೆ ಗುಡ್ ಟು ಶೇರ್, ರೈಟ್? ಸೊ ಇಲ್ಲಿರೋದೇ ನಾವು ಈ ಒಂದು ಕಸನ ತೆಗಿಯೋದಿಕ್ಕೇನೆ, ರೈಟ್? ಅನ್ಸುತ್ತಾ ಈ ತರ ಹೆವಿನೆಸ್ ಇದೆ, ಈ ಜಾಗದಲ್ಲಿ ಹೆವಿನೆಸ್ ಇದೆ ಅಂತ ಯಾರಿಗಾದ್ರೂ ಅನ್ಸುತ್ತಾ? ಎಸ್. ಓಕೆ, ಆ ಹೆವಿನೆಸ್ ಅಲ್ಲಿ ಇರೋವರೆಗೂ ನೀವು ಎಂಥದ್ದೇ ಬೆಸ್ಟ್, ಈ ಅಬ್ರಹಂ ಹಿಕ್ಸ್ ಅಂತ ನಾನು ಫಾಲೋ ಮಾಡೋದು, ನಿಕೋಲಾ ಟೆಸ್ಲಾ ಆ್ಯಂಡ್ ಅಬ್ರಹಂ ಹಿಕ್ಸ್ ಅಂತ ಮ್ಯಾನಿಫೆಸ್ಟೇಷನ್ಸ್ಗೆ ಐ ಫಾಲೋ, ಅವರ ಟೆಕ್ನಿಕ್ಸ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಹೀಲಿಂಗಿಗೆಲ್ಲ ಲೂಯಿ ಹೇ ಅವ್ರದ್ದು ಫಾಲೋ ಮಾಡ್ತೀನಿ. ಸೊ ಚಕ್ರ ಹೀಲಿಂಗ್ ಎಲ್ಲ ಡಾಕ್ಟರ್ ದೀಕ್ಷಾ ಅವಸ್ಥಿ ಅಂತಿದ್ದಾರೆ, ಅವ್ರದ್ದು ಫಾಲೋ ಮಾಡ್ತೀನಿ. ಯಾರ್ಯಾರಿಗೆಲ್ಲ ನ್ಯೂಟ್ರಿಷನ್ ಹೆಲ್ಪ್ ಬೇಕೋ ಅದೆಲ್ಲ ಹರ್ಬಲ್ ಲೈಫ್ ನ್ಯೂಟ್ರಿಷನ್ನ ಫಾಲೋ ಮಾಡ್ತೀನಿ. ಬಿಕಾಸ್ ನಾನು ಅದು ಕೋರ್ವರೆಗೂ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಆ್ಯಂಡ್ ನೌ ಐ ಆಮ್ ಹೆಲ್ಪಿಂಗ್, ಯಾರ್ಯಾರಿಗೆ ಇಷ್ಟ ಇದೆ ಅಂಥವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಅಗೇನ್ ಇಟ್ಸ್ ಅಗೇನ್ ವಾಟ್ ಯು ವಾಂಟ್, ನಿಮಗೆ ಏನು ಬೇಕು ಅನ್ನೋದು. ಓಕೆ, ಸೊ ಹೀಗೆ ಒಂದೊಂದೇ ಸ್ಟೆಪ್
ಫಸ್ಟ್ ಬರೀ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ವೆಯ್ಟ್ ಲಾಸ್ ಕಲ್ತಿದ್ದು. ಆಮೇಲೆ ಇಲ್ಲಪ್ಪ, ಮೆಂಟಲ್ ಹೆಲ್ತ್ ಕೂಡ ಮ್ಯಾಟರ್ ಆಗುತ್ತೆ ನಮ್ಮ ಒಂದು ವೆಲ್ ಬೀಯಿಂಗ್ಗೆ ಅಂತ ಕಲ್ತಿದ್ದು. ಆಮೇಲೆ ಬಾಡಿ ಮೈಂಡ್ ಕನೆಕ್ಟೆಡ್ ಆಗಿದ್ದಾಗ ಎಂಥ ಅದ್ಭುತಗಳು ನಡೆಯುತ್ತೆ, ಎಂಥ ಮ್ಯಾಜಿಕ್ ನಡೆಯುತ್ತೆ ಅನ್ನೋದು ಅರ್ಥ ಆಯ್ತು. ಅದ್ರ ಮೇಲೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಎನರ್ಜಿ ಬೇಸ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನೀವು ಇದನ್ನ ಅಚ್ಚ ಕನ್ನಡದಲ್ಲಿ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ ನೀವು ಹೇಳಿದ್ರೆ. ಓಕೆ, ಸೊ ಎನರ್ಜಿ ಬೇಸ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಇದು ನಾವು ಮಾಡಬೇಕಾಗಿರುವಂಥದ್ದು, ನಾನು ಕಲ್ತಿದ್ದು ಇದು. ಓಕೆ, ಸೊ ಇದನ್ನೇ ಇವಾಗ ನಾನು ಆಮ್, ಒಂದು ಒಂದಷ್ಟು ಕಮ್ಯುನಿಟೀಸ್ಗೆ ಹೆಲ್ಪ್ ಮಾಡ್ತಿದ್ದೀನಿ. ಇದರಲ್ಲಿ ಕೋಚಸ್ ಬರ್ತಾರೆ, ಲೈಫ್ ಕೋಚಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಏನಂತಾರೆ ಗ್ರೇಟ್ಫುಲ್. ಯಾರ್ಯಾರ ಸೋಲ್ಸ್, ಯಾವ್ಯಾವ ಸೋಲ್ಸ್ ನನ್ನ ಜೊತೆ ಕನೆಕ್ಟೆಡ್ ಆಗಿದೆ ಅವರೆಲ್ಲರಿಗೂ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಇನ್ನೂ ತುಂಬ ಜನ ನನಗೋಸ್ಕರ ಹುಡುಕ್ತಿದ್ದಾರೆ. ಐ ಆಮ್ ಆಸ್ಕಿಂಗ್ ಯೂನಿವರ್ಸ್, ಕಳಿಸಿ ಎಲ್ಲರನ್ನು ತೋರಿಸಿ, ನನಗೆ ಅವ್ರನ್ನ ತೋರಿಸಿ. ಐ ಆಮ್ ರೆಡಿ ಟು ಹೆಲ್ಪ್, ಐ ಆಮ್ ರೆಡಿ ಟು ಹೀಲ್ ಅನ್ನೋದು ನನ್ನ ಒಂದು ಉದ್ದೇಶ. ಇದು ನಾನು ಕೋಚ್ ಆದಂತಹ ಕತೆ. ಆ್ಯಂಡ್ ಒಂದೇ ಸತಿ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟೇಷನ್ ಕೋಚ್ ಆಗಿಲ್ಲ, ಒಂದೇ ಸತಿ ಬಾಡಿ ಮೈಂಡ್ ಟ್ರಾನ್ಸ್ಫಾರ್ಮೇಷನ್ ಕೋಚ್ ಆಗಿಲ್ಲ. ಒಂದೊಂದೇ ಎಪಿಸೋಡನ್ನು ನಾನು ನನ್ನ ಲೈಫಲ್ಲಿ ಅನ್ಲಾಕ್ ಮಾಡ್ತಾ 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 ಈ ಲೆವೆಲ್ಗೆ ಬಂದಿರೋದು. ಆ್ಯಂಡ್ ಇವಾಗ ಯಾರಿಗೆ ಏನೇ ಹೇಳ್ಕೊಡ್ತಿದ್ರು ಪ್ಯೂರ್ಲಿ ಆನ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನೇನು ಕಲಿತೆ, ನನಗೇನು ವರ್ಕ್ ಆಯಿತು, ನನ್ನ ಕಮ್ಯುನಿಟಿಲಿ ಯಾರ್ಯಾರಿಗೆ ಏನೇನು ವರ್ಕ್ ಆಯಿತು ಅದ್ರ ಮೇಲೆ ಇವಾಗ ನಾನು ಇದೆಲ್ಲ ಮಾಡ್ತಿರೋದು. ಆ್ಯಂಡ್ ಯೂನಿವರ್ಸ್ ಇಸ್ ಸೋ ಫೇರ್. ಈ ವರ್ಷ ಸ್ಟಾರ್ಟ್ ಆಗಿದ್ದು ರೆಕಗ್ನಿಷನ್ಸ್ ಅನ್ನೋದು ಉರುಳ್ತಾ ಇದೆ. ಸೊ ಅದು ಕೂಡ ತುಂಬ ಐ ಆಮ್ ವೆರಿ ಮಚ್ ಶಾಕು ಆಗುತ್ತೆ ಒಂದೊಂದ್ಸತಿ, ಖುಷಿ ಆಗುತ್ತೆ ಒಂದೊಂದ್ಸತಿ. ವಾವ್, ಏನು ಸಖತ್. ಅಗೇನ್ ನಾನು ಚಿಕ್ಕ ಹುಡುಗಿ ಇರುವಾಗ ಹೇಳ್ತಿದ್ದಲ್ಲ, ನಾನು ಒಂಥರ ದೇವ್ರ ಮಗು ಅಂತ, ಹಂಗೆ ಫೀಲ್ ಆಗ್ತಿದೆ. ಒನ್ ಬೈ ಒನ್ ಹುಡ್ಕೊಂಡು ಬರ್ತಿದೆ. ಆ್ಯಂಡ್ ವಿಹಾನ್ದು ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಒಂದ್ಸತಿ ನಾನು ಚಾನಲ್ ಅಲ್ಲಿ ಹೋಗ್ಬೇಕಪ್ಪ ಅಂತ ಅಂದ್ಕೊಂಡಿದ್ದೆ. ಇವತ್ತಿದ್ದೀನಿ ನೋಡಿ, ಇದು ಒಂದು ಮ್ಯಾನಿಫೆಸ್ಟೇಷನ್, ರೈಟ್. ಅವ್ರು ಕನ್ನಡ ಮಾತಾಡೋದು ನಂಗೆ ತುಂಬ ಇಷ್ಟ. ವಿಹಾನ್ದು ಯೂಟ್ಯೂಬ್ ವಿಡಿಯೋಸ್ ನೋಡಿ, ಅವ್ರ ವಾಯ್ಸ್, ನಾನು ನಿಮಗೂ ಹೇಳಿದೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ಅಂತ. ಅವ್ರ ವಾಯ್ಸು, ಅವರ ವೊಕ್ಯಾಬ್ಯುಲರಿ ಅಂತೀವಿ ರೈಟ್ ಇಂಗ್ಲೀಷಲ್ಲಿ. ಸೊ ಅದು ಆ ಪದಗಳ ಬಳಕೆ ತುಂಬ ಇಷ್ಟ ಆಗುತ್ತೆ ನಂಗೆ ಅವ್ರು ಮಾತಾಡೋದು. ಒಂದ್ಸತಿ ಆದರೂ ಕನ್ನಡಿಗರಿಗೆ ರೀಚ್ ಆಗಬೇಕು, ನಾನು ತಲುಪಬೇಕು, ಕನ್ನಡದ ಮಾಧ್ಯಮದ ಮೂಲಕ ತಲುಪಬೇಕು ಅಂತ ಅವ್ರ ಚಾನಲ್ ನೋಡಿದಾಗ ಒಂದ್ಸರಿ ಅನಿಸಿತ್ತು. ಐ ಥಿಂಕ್ ವಿತಿನ್ ಒಂದು 4 ವಾರದಲ್ಲಿ ಇಟ್ ಗಾಟ್ ಮ್ಯಾನಿಫೆಸ್ಟೆಡ್. ಐ ಆಮ್ ಹಿಯರ್ ಟುಡೇ. ನಂಗೆ ಇವರು ಲಾಸ್ಟ್ ವೀಕ್ ನಂಗೆ ಅಂದಾಗ ವಾವ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಳಗೆ ಖುಷಿ ನನಗೆ, ರೈಟ್. ಸೊ ಈ ಥರ ನಾವು ಯಾವಾಗ ಎಷ್ಟು ಕನೆಕ್ಟೆಡ್ ಆಗಿ ನಮ್ಮಲ್ಲಿ ನಾವಿರಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮಗೆ ಎಲ್ಲಾನು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಇದು ನನ್ನ ಒಂದು ಚಿಕ್ಕ ಸ್ಟೋರಿ ಆಫ್ ಬೀಯಿಂಗ್ ರೆಕಗ್ನೈಸ್ಡ್. ಆ್ಯಂಡ್ ಇವಾಗ ನನಗೆ ಸಬ್ಕಾನ್ಷಿಯಸ್ ಬಿಲೀಫ್ಸ್ ಆ್ಯಂಡ್ ಪ್ಯಾಟರ್ನ್ಸಲ್ಲಿ ರೆಕಗ್ನೈಸ್ ಮಾಡಿ ಇವರು ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್ ಅವರು ಈ ಹಾನರರಿ ಡಾಕ್ಟ್ರೇಟನ್ನು ಕೊಟ್ಟಿರೋದು. ಆ್ಯಂಡ್ ಐ ಆಮ್ ಆಲ್ಸೋ ಅ ಪ್ರೌಡ್ ಮೆಂಬರ್ ಆಫ್ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಷನ್, ಎಸ್ಪೆಷಲಿ ಪೋಕ್ಸೋ, ವಿಮೆನ್ ಎಂಪವರ್ಮೆಂಟ್, ಇದರಲ್ಲೆಲ್ಲದರಲ್ಲೂ ಯಾವುದೇ ಲೀಗಲ್ ಮ್ಯಾಟರ್ಸಲ್ಲೂ ನಾನು ಹೋಗಿ ಪ್ರಶ್ನೆ ಮಾಡುವಂತಹ ಅಧಿಕಾರ ನನಗೆ ಹ್ಯೂಮನ್ ರೈಟ್ಸ್ ಅವ್ರು ಕೊಟ್ಟಿದ್ದಾರೆ. ಅದು ಕೂಡ ಕೇಳದೆ ಬಂದಂಥ ಭಾಗ್ಯ. ಓಕೆ, ಸೊ ಡಾಕ್ಟ್ರೇಟ್ ಆಗಬೇಕು ಅಂತ ಇತ್ತು, ಮನಸ್ಸಲ್ಲಿ ಇತ್ತು. ಸೊ ಅಟ್ಲೀಸ್ಟ್ ನನ್ನ ಹೆಸರು ಮುಂದೆ ಡಾಕ್ಟರ್ ಅಂತ ಹಾಕೋಬೇಕು, ಡಾಕ್ಟರ್ ನಳಿನಿ ಅಂತ ತಗೋಬೇಕು ಅಂತ ಇತ್ತು. ಬಟ್ ಈ ಥರ ವಿತ್ ಪವರ್ಸ್ ಬರುತ್ತೆ, ವಿತ್ VIP ಸ್ಟೇಟಸ್ ಬರುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಕಾರ್ ಕೂಡ ಬೋರ್ಡ್ ಹಾಕೊಬೋದು. ಸೊ ಇಟ್ಸ್ ಆಲ್ ವೆರಿ ಗುಡ್ ಸ್ಟೇಟಸ್ ಟು ಬಿ ಇನ್ ದಟ್ ಪೊಸಿಷನ್. ಅದು ಫಸ್ಟ್ ಬಂತು. ಸೊ ಅದಾದಮೇಲೆ ವೆಯ್ಟ್ ಲಾಸ್ ಮ್ಯಾನಿಫೆಸ್ಟೇಷನ್ಗೆ ಬೆಸ್ಟ್ ಪ್ರೋಗ್ರಾಮ್ ಅಂತ ಬಂತು. ಬಿಕಾಸ್ ಇಂಡಿಯಾದಲ್ಲೇ ಯಾರು ಈ ಥರ ವೆಯ್ಟ್ ಲಾಸ್ ಮಾಡಿಸ್ತಿಲ್ಲ. ಹೂ ಟಾಕ್ಸ್ ಅಬೌಟ್ ಎಮೋಷನ್ಸ್, ಹೂ ಟಾಕ್ಸ್ ಅಬೌಟ್ ಯುವರ್ ಲಿಮಿಟಿಂಗ್ ಬಿಲೀಫ್ಸ್, ಅಂದರೆ ನಮ್ಮನ್ನೇ ನಾವು ತಡೆ ಹಿಡ್ಕೊಳ್ಳುವಂತಹ ಆಲೋಚನೆಗಳು. ಓಕೆ, ಸೊ ಎಲ್ಲ ಪಾಸಿಬಲ್ ಆಗುತ್ತೆ ಅಂತ ಈ ರೀತಿ ವೆಯ್ಟ್ ಲಾಸ್ ಮಾಡಿಸ್ತಾ ಇರುವಂತಹ ಪ್ರೋಗ್ರಾಮ್ ಆಗಲಿ, ಕೋಚ್ ಆಗಲಿ ಇಲ್ಲಿವರೆಗೂ ಯಾರೂ ಇಲ್ಲ ಸೋಲ್ಲಿ. ಓಕೆ, ಸೊ ಬಾಡಿ ಮೈಂಡ್ ಕನೆಕ್ಷನ್ ಮೇಲೆ ಕೆಲಸ ಮಾಡುವಂಥದ್ದು. ಸೊ ಅದಕ್ಕೆ ಒಂದು ಅವಾರ್ಡ್ ಬಂದಿದೆ EFI ಅವರಿಂದ. ಅದಾದಮೇಲೆ ನನ್ನ ಬುಕ್ ಕೂಡ ಲಾಂಚ್ ಮಾಡಿದೆ. ಅದು ಕೂಡ ಅಷ್ಟೇ, ಒಂದು ತಿಂಗಳಲ್ಲಿ ಆಗೋಯ್ತು. 2 ಬುಕ್ ಲಾಂಚ್ ಮಾಡಿದೆ ಆ್ಯಕ್ಚುಲಿ. ಗ್ರ್ಯಾಟಿಟ್ಯೂಡ್ ಆಲ್ಕಮಿ ಅನ್ನೋದು ಒಂದು ಬುಕ್ಕು. ಅಗೇನ್ ಇದು ಕೂಡ ಫುಲ್ಲಿ ಗ್ರ್ಯಾಟಿಟ್ಯೂಡ್ ಟು ದ ಸೀಕ್ರೆಟ್, ದ ಮ್ಯಾಜಿಕ್ ಬುಕ್ ಫ್ರಮ್ ರೋಂಡಾ ಬೈರನ್. ಅಲ್ಲಿ ನಾನು ಓದಿ 28 ದಿನ ಏನು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿದೆ, ಆ ಗ್ರ್ಯಾಟಿಟ್ಯೂಡ್ ನನ್ನಲ್ಲಿ ಏನು ಬದಲಾವಣೆ ತಂತು, ಹೇಗೆ ಗ್ರ್ಯಾಟಿಟ್ಯೂಡ್ ಅನ್ನೋದು ನಿಮ್ಮ ಲೈಫ್ನ ಬದಲಾಯಿಸ್ಬೋದು, ಕೃತಜ್ಞತೆ ಮನೋಭಾವ ಹೇಗೆ ನಿಮ್ಮ ಜೀವನನೇ ಬದಲಾಯಿಸ್ಬೋದು ಅನ್ನೋದನ್ನ ಗ್ರ್ಯಾಟಿಟ್ಯೂಡ್ ಆಲ್ಕಮಿ ಅನ್ನೋ ಬುಕ್ಕಲ್ಲಿ ಬರೆದಿದ್ದೀನಿ. ಸೈಂಟಿಫಿಕಲಿ ಬರೆದಿದ್ದೀನಿ, ಲಾಜಿಕಲಿ ಬರೆದಿದ್ದೀನಿ, ಎಮೋಷನಲಿ ಬರೆದಿದ್ದೀನಿ, ಎಲ್ಲ ಥರದ ರೀಸನ್ಸ್ ಬರೆದಿದ್ದೀನಿ. ಹೇಗೆ ನಿಮ್ಮ ಹಾರ್ಟ್ ಕನೆಕ್ಟೆಡ್ ಗ್ರ್ಯಾಟಿಟ್ಯೂಡ್ಗೆ, ಹೇಗೆ ನಿಮ್ಮ
ಮನಸ್ಸು ಕನೆಕ್ಟೆಡ್ ಗ್ರ್ಯಾಟಿಟ್ಯೂಡ್ಗೆ, ಬಾಡಿ ಹೇಗೆ ಹೀಲ್ ಆಗ್ತೀರಾ ಗ್ರ್ಯಾಟಿಟ್ಯೂಡಿಂದ, ಅದು ನಾನು ಹೆಂಗೆ ಹೀಲ್ ಆಗಿ ವೆಯ್ಟ್ ಲಾಸ್ ಆಯಿತು, ಆ ಜರ್ನಿಯನ್ನು ಗ್ರ್ಯಾಟಿಟ್ಯೂಡ್ ಆಲ್ಕಮಿ ಅನ್ನೋ ಬುಕ್ಕಲ್ಲಿ ಬರೆದಿದ್ದೀನಿ. ಅದು ಲಾಂಚ್ ಆಯಿತು, ರೈಟ್. ಅದಾದಮೇಲೆ ಯು ಥಿಂಕ್ ಯು ಕ್ರಿಯೇಟ್ ಅಂತ, ಅಂದರೆ ಇದು ನನ್ನ ಸ್ಪೆಷಾಲಿಟಿ. ನಾನು ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ, ಒಂದ್ಸತಿ ಒಂದು ಥಾಟ್ ನನಗೆ ಬಂತು ಅಂದರೆ ಅದು ರಿಯಾಲಿಟಿ ಆಗೇ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಓಕೆ. ಅದ್ರ ಮೇಲೆ ಇದನ್ನ ಒಂದು ಕಲೆಕ್ಟಿವ್ ಆಫ್ ಆಥರ್ಸ್ ಬರೆದಿರೋದು. ಸೊ ಅದರಲ್ಲಿ ನಂದು ಒಂದು ಚಾಪ್ಟರ್ ಇದೆ, ಯು ಥಿಂಕ್ ಯು ಕ್ರಿಯೇಟ್ ಅಂತ, ವೆಲ್ತ್ ಮಾಸ್ಟ್ರಿ ಅನ್ನೋ ಬುಕ್ಕಲ್ಲಿ ಇದೆ, ರೈಟ್. ಸೊ ಇದು ಅಷ್ಟೇ. ಓಕೆ. ಇದು ತುಂಬ ಒಂಥರ ಇಷ್ಟವಾದಂತಹ ಪ್ರಾಜೆಕ್ಟ್ಸ್ ಇವೆಲ್ಲ ನಂದು. ಅದಾದಮೇಲೆ ಇದೇ ಥರ ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ, ಸೊ ಯೂನಿಕಾರ್ನ್ ಕೋಚ್ ಸಮಿಟಲ್ಲಿ ಅಲ್ಲೂ ಕೂಡ ಎಮರ್ಜ್ ಯೂನಿಕಾರ್ನ್ ಅವಾರ್ಡ್ ಕೂಡ ಬಂತು. ಅದಾದಮೇಲೆ ವರ್ಷದ ಕನ್ನಡಿಗ ಚಿತ್ರಸಂತೆ ಅವರು ರೆಕಗ್ನೈಸ್ ಮಾಡಿದ್ರು. ಇದು ಒಂಥರ ನನಗೆ ಅಗೇನ್ ಹೇಗೆ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಕನ್ನಡದಲ್ಲಿ ಕನ್ನಡತಿನ ಕರೆದು ವರ್ಷದ ಕನ್ನಡಿಗ ಅಂತ ಯಾರು ಎಷ್ಟೇ ಕೊಡ್ಬೋದು, ಪ್ರಪಂಚದಲ್ಲಿ ಯಾರು ಏನೇ ಮಾಡ್ಬೋದು, ನಮ್ಮ ಕನ್ನಡ, ನಮ್ಮ ನಾಡು, ನಮ್ಮ ಭಾಷೆ ಅಂತ ಬಂದಾಗ ಅದೊಂಥರ ಒಳಗಡೆಯಿಂದ ಖುಷಿ, ರೈಟ್. ಸೊ ವರ್ಷದ ಕನ್ನಡಿಗ ಅನ್ನೋದು ಇಟ್ ವಾಸ್ ವೆರಿ ವೆರಿ ತುಂಬ ಖುಷಿ ಕೊಟ್ಟಂತಹ ಟೈಟಲ್ ಅದು ನನಗೆ. ಓಕೆ. ಸೊ ಅದೊಂದು ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೂ ನಾನು ತುಂಬ ಓದ್ತಾ ಇದ್ದೀನಿ, ಕಲಿತಾ ಇದ್ದೀನಿ. ನಾನು ಕೂಡ ನನ್ನ ಗುರುಗಳ ಜೊತೆ ಕನೆಕ್ಟೆಡ್ ಆಗಿದ್ದೀನಿ. ತುಂಬ ಜನ ಇದ್ರ ಹಿಂದೆ ಇದ್ದಾರೆ, ತುಂಬ ಜನ ಕೋಚಸ್, ತುಂಬ ಜನ ಮೆಂಟರ್ಸ್, ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಹಿಂದೆ ತುಂಬ ಜನ ಇದ್ದಾರೆ, ರೈಟ್. ಆ್ಯಂಡ್ ಅವರೆಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಆ್ಯಂಡ್ ಇದೆಲ್ಲಾನು ಈ ವರ್ಷದಲ್ಲಿ ಸುರಿಮಳೆಯಾಗಿ ಸುರಿತಾ ಇರೋದು, ಇದೆಲ್ಲ 4.5 ವರ್ಷದ ಎಫರ್ಟ್ಸ್. ಓಕೆ. 4.5 ವರ್ಷದ ಲರ್ನಿಂಗ್ಸ್ ಆ್ಯಂಡ್ 4.5 ವರ್ಷದ ನಿಸ್ವಾರ್ಥ ಸೇವೆ ಅಂತ ಹೇಳ್ತೀವಲ್ಲ ಅದು. ಓಕೆ. ಸೊ ನಾನು ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇದೆ. ಓಕೆ. ಅಪ್ಸ್ ಆ್ಯಂಡ್ ಡೌನ್ಸ್ ಅಂತಂದರೆ ಕೆಲವೊಂದ್ಸತಿ ಜನ ಈ ಮೆಥಡ್ನ ನಂಬೋದೇ ಇಲ್ಲ, ಹೀಗೂ ವೆಯ್ಟ್ ಲಾಸ್ ಆಗುತ್ತಾ ಅಂತಾರೆ. ಇದೆಲ್ಲ ಏನು ಬಿಡಿ ಮಾಡ, ಅದಂಗೆ ನೀವು ಹೆಂಗೂ ಎಕ್ಸಸೈಸೇ ಮಾಡಿಸ್ದೆ ಹೆಂಗೆ ವೆಯ್ಟ್ ಲಾಸ್ ಮಾಡಿಸ್ಬಿಡ್ತೀರಾ ಅಂತೆಲ್ಲ ಕೇಳ್ತಾರೆ. ಇಲ್ಲಿ ಒಬ್ರು ಇದ್ದಾರೆ, ವಾರಕ್ಕೆ 1-1 kg ವೆಯ್ಟ್ ಲಾಸ್ ಆಗ್ತಾರೆ, ಹೇಳಿಸ್ತೀನಿ ಆಮೇಲೆ. ಓಕೆ. ನಗ್ತಿದ್ದಾರೆ ಕೂತ್ಕೊಂಡು. ಓಕೆ. ಅವ್ರು ಏನು ಕೆಲಸ ಮಾಡಿದ್ರು, ಹೇಗೆ ಒಂದೇ ಒಂದು ಚೂರು ಎಕ್ಸಸೈಸ್ ಮಾಡಿದೆ, ಏನು ಡಯಟ್ ಕಂಟ್ರೋಲ್ ಮಾಡಿದೆ, ಅವ್ರು ಹೇಗೆ ವೆಯ್ಟ್ ಲಾಸ್ ಆದರು ಅನ್ನೋದು ಅವರೇ ಹೇಳ್ತಾರೆ. ಇನ್ನೊಬ್ರು ಇದ್ದಾರೆ, ಅವ್ರು ವೆಯ್ಟ್ ಲಾಸ್ಗೂ ಬಂದಿಲ್ಲ, ಗೇನ್ಗೂ ಬಂದಿಲ್ಲ, ಬಂದಿದ್ದೆ ಅವರು ನಾನು ಚೆನ್ನಾಗಿರ್ಬೇಕು ಮೇಡಮ್, ಖುಷಿಯಾಗಿರ್ಬೇಕು ಅಂತ, ಅವ್ರಿಗೆಲ್ಲ ಸಿಗ್ತಿದೆ ಲೈಫಲ್ಲಿ. ಓಕೆ. ಸೊ ಇದೆಲ್ಲಾನು ಅಷ್ಟೇ. ಯಾಕೆ ಇದನ್ನೆಲ್ಲ ತುಂಬ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಕೇರ್ ಫ್ರೀ ಕೇರ್ಲೆಸ್ ಲೈಫ್ ಅಂತ ಇರುತ್ತೆ. ಓಕೆ. ಸೊ ಕೇರ್ಲೆಸ್ ಆಗಿರಬಾರ್ದು. ಕೇರ್ಲೆಸ್ ಅಂತಂದರೆ ಹುಡ್ಸಿದೇವ್ರು ಹುಲ್ ಮೇಯಿಸ್ತಾನ, ಬಿಡು ಏನೋ ಆಗುತ್ತೆ, ಏನೋ ಮಾಡಿದ್ರಾಯ್ತು ಅನ್ನೋದು ಕೇರ್ಲೆಸ್. ಓಕೆ. ಕೇರ್ ಫ್ರೀ ಅಂತ ಅಂದರೆ ನನ್ನ ಕರ್ಮ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ರೈಟ್. ಅದರದ್ದು ಫಲದ ಅಪೇಕ್ಷೆ ನನಗಿಲ್ಲ. ಇದನ್ನು ಶ್ರೀಕೃಷ್ಣನ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಡೋಂಟ್ ಎಕ್ಸ್ಪೆಕ್ಟ್ ದ ಔಟ್ಕಮ್. ಓಕೆ. ನಿಮ್ಮ ಕರ್ಮ ಏನಿದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ನೋಡಿ ಬರುತ್ತೆ ಬರುತ್ತೆ ಬರುತ್ತೆ, ಸಾಕು ಸಾಕು ಅನ್ನೋಷ್ಟು ಬರುತ್ತೆ. ಓಕೆ. ಇದು ಅಪ್ಸ್ ಡೌನ್ಸ್ ಎಲ್ಲ ಇರುತ್ತೆ. ಎಲ್ಲ ಇದ್ದು 4.5 ವರ್ಷ ಹಾಲಿಸ್ಟಿಕ್ ಲೈಫ್ ಕೋಚ್ ಆಗಿ ಉಳ್ಕೊಂಡಿದ್ದಕ್ಕೆ ಇತ್ತು. ತುಂಬ ಜನ ಓಡೋಗ್ತೀವಿ, ತುಂಬ ಜನ ಬಿಡಪ್ಪ 2.5 ಲಕ್ಷ ಬರುತ್ತೆ IT ಹೋಗ್ಬಿಡೋಣ, ನನಗೆ 3 ಲಕ್ಷ ಬರುತ್ತೆ ತಿಂಗಳಿಗೆ, ಆರಾಮಾಗಿ ಹೋಗ್ಬಿಡೋಣ. ಇಲ್ಲ, ನನಗೆ ತುಂಬ ಕ್ಲಿಯರ್ ಕಟ್ಟಾಗಿ ನಂಗೆ ಅರ್ಥ ಆಗಿದೆ. ತುಂಬ ಜನ ನಂತರ ಸ್ಟಕ್ ಆಗಿರೋರು ಇದ್ದಾರೆ ಲೈಫಲ್ಲಿ, ತುಂಬ ಜನಕ್ಕೆ ಅರ್ಥ ಆಗದೆ ಇರೋರು ಇದ್ದಾರೆ ಏನು ಮಾಡಬೇಕು ಅಂತ. ಅಂಥವ್ರಿಗೆಲ್ಲ ಒಂದು ಕೈ ಚಾಚೋಣ, ತಗೊಳ್ಳಿ ಅಂತ, ಸೂಪರ್. ರೈಟ್. ನಳಿನಿ ಅವರೇ, ನಾನು ಆಕ್ಚುಲಿ ನಾರ್ಮಲಿ ಪ್ರಶ್ನೆಗಳ ಕೇಳಿ ಅದಕ್ಕೆ ಉತ್ತರ ತಗೊಳ್ತಾ ಇರ್ತೀನಿ, ಬಟ್ ನೀವು ನಾನು ಸುಮ್ಮನೆ ಮಾತಾಡೋದಕ್ಕೆ ಬಿಟ್ಬಿಟ್ಟೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಬಹಳಷ್ಟು, ಈಗ ನೀವೇನು ಒಂದು ಆಲ್ಮೋಸ್ಟ್ ಒಂದು 50 ಮಿನಿಟ್ಸ್ ಮಾತಾಡಿದೀರಾ ಇದ್ರ ಬಗ್ಗೆ, ಫುಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆನೇ ವಿಡಿಯೋಸ್ ಇದೆ. ಬಟ್ ಏನು ಅಂದ್ರೆ ನೀವು ಒಂದು 2-3 ಮಾತು ಹೇಳಿದ್ರೆ, ಒಂದು ಐ ವಾಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಅಂತ ನಾನು ಎಲ್ಲರಿಗೂ ಹೇಳೋದದೇ, ಈ ಬ್ರೇಕ್ ಥ್ರೂ ಎಲ್ಲೋ ಒಂದ್ ಕಡೆ ಬರುತ್ತೆ. ಈಗ ನೀವು ನಿಮ್ಮ ಜರ್ನಿ ಹೇಳ್ಬೇಕಾದ್ರೆ ನಂಗೆ ತುಂಬಾ ಇನ್ಸ್ಪೈರಿಂಗ್ ಆಗಿತ್ತು. ಯಾಕಂದ್ರೆ ನಾವು ಕೂಡ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಸ್ಟಕ್ ಆಗ್ಬಿಡ್ತೀವಿ ಎಷ್ಟೊಂದ್ ಕಡೆ. ಬಟ್ ಎಲ್ಲೋ ಒಂದ್ ಕಡೆ ನೀವು ಆ ಫ್ಲೈಓವರ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಅಥವಾ KR ಸರ್ಕಲ್ ನಡ್ಕೊಂಡು ಹೋಗ್ಬೇಕಾದ್ರೆ ಇನ್ಸಿಡೆಂಟ್ ಹೇಳಿದ್ರೆ, ಆ ತರ ಎಲ್ಲೋ ಒಂದ್ ಕಡೆ ನಮ್ಗೆ ಆ ಪ್ರಶ್ನೆಗಳು ಕೇಳ್ಕೊಳ್ತಾ ಇರ್ತೀವಿ. ಆದ್ರೆ ಅದನ್ನ ಸ್ವಲ್ಪ ನಿಂತು ಅದಕ್ಕೆ ಉತ್ತರ ಹುಡ್ಕೋ ತಾಳ್ಮೆ ಇರಲ್ಲ. ಜಸ್ಟ್ ಪ್ರಶ್ನೆಗಳೇ ಕೇಳ್ತಾ ಇರ್ತೀವಿ. ಎಷ್ಟೊಂದ್ ಜನ ಇದು ಹೇಗ್ ಮಾಡೋದು, ಅದ್ ಹೇಗ್ ಮಾಡೋದು ಅಂತ ಕೇಳ್ತಾನೆ ಇರ್ತಾರೆ. ಅದೇ ಪ್ರಾಕ್ಟೀಸ್ ಅಂತ ಬಂದಾಗ ಪ್ರಾಕ್ಟೀಸ್ ಸಮಯನೇ ಕೊಡಲ್ಲ. ಬಟ್ ಆ ಪ್ರಾಕ್ಟೀಸ್ ಮಾಡಿದಾಗ್ಲೇ ಆ ಮ್ಯಾಜಿಕ್ ಆಗೋದು. ಮತ್ತೆ ಒಳ್ಳೆ ಸ್ಟೂಡೆಂಟ್ ಆಗಿರೋದು ಇಸ್ ಲೈಕ್ ಫಾರ್ ಮೀ ದಟ್ ಈಸ್ ದ ಬೆಸ್ಟ್ ಥಿಂಗ್. ನಾವು ಒಳ್ಳೆ ಸ್ಟೂಡೆಂಟ್ ಆಗಿದ್ರೆ ಎಲ್ಲೋ ಒಂದ್ ಕಡೆ ನಮಗೆ ಬ್ರೇಕ್ ಥ್ರೂ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ತುಂಬಾ ಜನ ನೀವು ಹೇಳ್ದಂಗೆ ಜಿಮ್ ಸೇರ್ಕೊಳ್ತಾರೆ,
ಬಿಟ್ಬಿಡ್ತಾರೆ ವೆರಿ ಸೂನ್. ಬಟ್ ಕರೆಕ್ಟ್ ಆಗಿ ಜಿಮ್ಗೆ ಹೋಗ್ತಾ ಇದ್ರೆ ಅಥವಾ ಕರೆಕ್ಟ್ ಆಗಿ ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ ನ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಒಳಗಿಂದಾನೇ ನಮ್ಗೆ ಗೊತ್ತಾಗತ್ತೆ ದಟ್ ಆ ಎನರ್ಜಿ ನೀವ್ ಹೇಳದ್ರಲ್ಲ, ಆ ಮೂರು ವಿಷಯ, ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮ ದೇಹ, ಇದು ಮೂರು ಆ ಹೊಂದಾಣಿಕೆ ಏನಿದೆ, ಇದು ಆಗದೆ ಇರೋದೇ ಸಮಸ್ಯೆ ಅನ್ನೋದು ನನಗೆ ಒಳಗಿಂದಾನೇ ಬಂತದ್. ಎಲ್ಲೋ ಒಂದ್ ಕಡೆ ಅರ್ಥ ಆಯ್ತು, ಒಳಗಿಂದಾನೇ ಆ ಆನ್ಸರ್ ಬಂತು. ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಗೊತ್ತಾಗತ್ತೆ, ಓ ಆ ಅದು ಸಕಲಾಗಿ ಹೇಳಿದ್ರೆ ಆ ನಿಟ್ಟುಸಿರಿಂದು ನಾವು ಯಾವಾಗ ಕೂತ್ಕೊಂಡ್ರು ಸಿಕ್ಕಾಪಟ್ಟೆ ಆ ಈ ಆ, ಆ, ನಮ್ಮ ಎನರ್ಜಿನೇ ನಮಗ್ ಸಪೋರ್ಟ್ ಮಾಡ್ತಿರಲ್ಲ ಅನ್ನೋದು, ಅಲ್ಲೇ ಒಂದು ಕಾನ್ಫ್ಲಿಕ್ಟ್, ಅಲ್ಲೇ ಒಂದು ಆ ಎನರ್ಜಿ ಗ್ಯಾಪ್ ಫೀಲ್ ಆಗ್ತಾ ಇರತ್ತೆ. ಬಟ್ ಅದಕ್ಕೆ ಸ್ವಲ್ಪ ನಿಧಾನಿಸಿ ಒಂದ್ ಕಡೆ ಕೂತ್ಕೊಂಡು ನಮ್ಮನ್ನ ನಾವು ಅಬ್ಸರ್ವ್ ಮಾಡೋದಿದೆಯಲ್ಲ, ಅದನ್ನ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಈಗ ಹೀಲಿಂಗ್ ಕ್ಲಬ್ ನೀವ್ ಹೇಗ್ ಮಾಡ್ತಿದ್ದೀರಾ ಅದೇ ತರ ಈ ಆರೆಂಜ್ ಕನ್ನಡಕ ಚಾನೆಲ್ ನ ಒಂದು ಉದ್ದೇಶನೂ ಅಷ್ಟೇ. ಜನಕ್ಕೆ ಕ್ಲಾರಿಟಿ ಕೊಟ್ಟಾಗ ಎಲ್ಲಾ ಕಡೆ ಹುಡುಕ್ತಾ ಇರ್ತೀವಿ, ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್, ಎಲ್ಲಾ ಕಡೆ ಹುಡುಕ್ತಾ ಇರ್ತೀವಿ. ಆದ್ರೆ ನಮ್ಮ ಒಳಗೆ ಎಲ್ಲಾ ಉತ್ತರಗಳು ಇದೆ. ಸೊ ನಳಿನಿ ಅವರು ಒಂದ್ ಎರಡ್ ಮೂರು ಬುಕ್ ಹೇಳಿದ್ರು. ಲೂಯಿಸ್ ಹೇ ಅವರು, ಶಿ ಇಸ್ ಲೈಕ್ ಇಂಟರ್ನ್ಯಾಷನಲಿ ರಿನೌಂಡ್. ಅದು ಈ ನಮ್ಮ ಮಾನಸಿಕ ಶಕ್ತಿನ ಬಳಸ್ಕೊಂಡು ನಮ್ಮ ಅಂತರಂಗದ ಪ್ರಪಂಚದಲ್ಲಿ ಒಂದು ಕ್ಲೀನಿಂಗ್ ನಡೀತಾ ಇದ್ದಾಗ ಹೇಗೆ ಬಾಹ್ಯ ಪ್ರಪಂಚದಲ್ಲಿ ನಮ್ಮ ದೇಹ ಆಗ್ಲಿ, ನಮ್ಮ ಲೈಫ್ ಆಗ್ಲಿ, ಪ್ರತಿಯೊಂದು ಹೀಲ್ ಆಗುತ್ತೆ ಅನ್ನೋದಕ್ಕೆ ಅವರು ಅದ್ಭುತವಾದ ಒಂದು ಪುಸ್ತಕ, ಹೀಲ್ ಯೋರ್ ಮೈಂಡ್, ಹೀಲ್ ಯೋರ್ ಬಾಡಿ ಅಲ್ವಾ? ಹೀಲ್ ಯೋರ್ ಮೈಂಡ್ ಟು ಹೀಲ್ ಯೋರ್ ಲೈಫ್ ಅಂತ ಅದು ಬುಕ್ ಇರೋದು. ಓಕೆ, ಆ ಪುಸ್ತಕದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಮತ್ತೆ ಆ, ಮುಖ್ಯವಾಗಿ ನನಗೆ ನಿಮ್ಮ ಕತೆ ಕೇಳ್ತಾ ಇರ್ಬೇಕಾದ್ರೆ ಜನಕ್ಕೂ ಈ ಕತೆ ಅರ್ಥ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಸ್ಟ್ರಗಲ್ ಇತ್ತು, ಆ ಟೈಮ್ ಬೇಕಾಯ್ತು ಅದಕ್ಕೆ. ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ನಾನು ಯಾವಾಗ್ಲೂ ನಂಬೋದು ಯೂನಿವರ್ಸ್ ಪರ್ಫೆಕ್ಟ್ ಟೈಮ್ ಅಂತ. ಯೂನಿವರ್ಸ್ ಅಲ್ಲಿ ಒಂದು ಪರ್ಫೆಕ್ಟ್ ಟೈಮ್ ಅಲ್ಲಿ ನೀವು ಹೇಳ್ದಂಗೆ ಒಂದು IT ಕೆಲಸದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದವರು ಅವರು ಒಂದು ಕೋಚ್ ಆಗ್ಬೇಕು, ಅವರು ಒಂದು ಹೀಲರ್ ಆಗ್ಬೇಕು, ಒಂದು ಇಂಜಿನಿಯರ್ ಡಾಕ್ಟರೇಟ್ ಪಡ್ಕೊಂಡು ಡಾಕ್ಟರ್ ಆಗ್ಬೇಕು ಅನ್ನೋದು, ಅದು ಎಲ್ಲವೂ ಪರ್ಫೆಕ್ಟ್ ಆಗಿ ಡಿಸೈನ್ ಆಗಿರುತ್ತೆ. ಸೊ ಆ ಡಿಸೈನ್ಗೆ ಸ್ವಲ್ಪ ಟೈಮ್, ಯೂನಿವರ್ಸಲ್ ಅದೊಂದು ಟೈಮ್ ಇರುತ್ತೆ. ಆ ಟೈಮ್ ಆಗ್ತಾ 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 ನಾವು ಕರೆಕ್ಟ್ ಆಗಿ ಜೊತೆಗೆ ತುಂಬಾ ಜನ ಆ ಕೋಚಿನ ಅಗತ್ಯ ಇದೆ. ಅದು ಕನ್ನಡದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡೋ ತುಂಬಾ ಜನರ ಅಗತ್ಯ ಇದೆ. ಸೊ ಹಾಗಾಗಿ ನಿಮ್ಗೆ ಆ ಪ್ರಕೃತಿ ಆ ಒಂದು ಅವಕಾಶ ಕೊಟ್ಟಿದೆ. ಬಹಳ ಖುಷಿ ಆಯ್ತು ನಿಮ್ಮ ಫುಲ್ ಜರ್ನಿ ಕೇಳಿ. ಸೊ ಗೆಳೆಯರೆ, ಯಾವುದೇ ಪ್ರಶ್ನೆ ಇದ್ರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಕೇಳ್ತೀನಿ. ಆ ರವಿಚಂದ್ರ, ನೀವು ಇದು ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಯಾರಿಗೆ ಏನೇ ಪ್ರಶ್ನೆ ಇದ್ರು. ಸೊ ನೀವು ಈ ಎಂಟೈರ್ ಜರ್ನಿನಲ್ಲಿ ನಿಮ್ಗೆ ಈ ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರೆ, ಸರ್ ನಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಅರ್ಥ ಆಗಿದೆ, ನಾನು ಮ್ಯಾನಿಫೆಸ್ಟೇಷನ್ ಪ್ರಯತ್ನ ಪಡ್ತೀನಿ. ನೀವು ಹೇಳಿದ್ರಿ ಎಷ್ಟೊಂದ್ ಜನ ಮಾಡ್ತಿರ್ತಾರೆ, ಈ ಪ್ರಾಕ್ಟೀಸಸ್ ಅಲ್ಲಿ ತುಂಬಾ ತಗ್ಲಾಕೊಂಡ್ ಬಿಡ್ತೀವಿ ನಾವು. ಈ ಪ್ರಾಕ್ಟೀಸ್ ಮಾಡ್ಬೇಕು, ಆ ಪ್ರಾಕ್ಟೀಸ್ ಮಾಡ್ಬೇಕು, ಅಫರ್ಮೇಶನ್ ಮಾಡ್ಬೇಕು. ನಾನು ವಿಡಿಯೋಗಳು ಮಾಡಿದಾಗ ತುಂಬಾ ಜನ ಕೇಳೋದು, 108 ಸತಿ ಮಾಡ್ಬೇಕಾ, ಅಥವಾ ಬೆಳಗ್ಗೆ ಮಾಡ್ಬೇಕಾ, ಸಂಜೆ ಮಾಡ್ಬೇಕಾ, ಯಾವ ಟೈಮಲ್ಲಿ ಮಾಡ್ಬೇಕು, ಇದ್ರಲ್ಲೇ ನಾವು ಸ್ಟಕ್ ಆಗ್ಬಿಡ್ತೀವಿ. ಆದ್ರೆ ಎನರ್ಜಿ ಮೇಲೆ ಫೋಕಸ್ ಮಾಡೋದು ಕಡಿಮೆ ಆಗ್ಬಿಡುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಒಂದು ಡಿಫೈನಿಂಗ್ ಮೊಮೆಂಟ್ ಇದೆಯಾ? ನೀವು ಒಂದ್ ಎರಡ್ ಮೂರು ಮೊಮೆಂಟ್ ಹೇಳಿದ್ರಿ, ಲೈಕ್ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ, ಒಂದ್ 100 ಗ್ರಾಮ್ ಹೀಗೆ 100 ಗ್ರಾಮ್ ಹಾಗೆ ಆಗ್ತಿದ್ದಾಗ ನೀವು, ನಾನೊಂದು ಒಳ್ಳೆ ಸ್ಟೂಡೆಂಟ್ ಆದ್ರೂ ಯಾಕೆ ಆಗ್ತಿಲ್ಲ ಅಂತ ಕೇಳಿದಾಗ ಅವರು ಇಲ್ಲಿ ಇಲ್ಲಿ ಅಂತ ಹೇಳಿದಾಗ ಅದು ಆಯ್ತು ಅಂತ ಹೇಳಿದ್ರಿ. ಸೊ ಈ ಲೈಕ್ ಅದೇ ಇದೇ ಪ್ರಶ್ನೆನೆ, ಏನೇ ಮಾಡಿದ್ರು ಮನ್ಸು ಬರ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ಈ ತರ ಪ್ರಶ್ನೆ ನಾನು ಎಷ್ಟೋ ಅರ್ಥ ಮಾಡ್ಕೊಳ್ತೀನಿ. ಈಗ ನೀವು ಹೇಳಿದ್ರಿ ಆ ಒಳಗಿರೋ ಕಸನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ. ಅದಕ್ಕೆ ನಾನ್ ಹೇಳೋದು ನಮ್ ಸ್ಟೂಡೆಂಟ್ಸ್ಗೆ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಅದು ಒಂದೇ ದಿನದಲ್ಲಿ ಆಗಲ್ಲ, ಸ್ವಲ್ಪ ತಾಳ್ಮೆ ಇಟ್ಕೊಂಡು ನೀವು ಮಾಡ್ತಾ ಹೋಗಿ, ಹೀಲಿಂಗ್ ಮಾಡ್ತಾ ಹೋಗಿ ಆಗತ್ತೆ ಅಂತ. ಬಟ್ ಆದ್ರೂ ಆ ಪ್ರಶ್ನೆನಲ್ಲೇ ತುಂಬಾ ಜನ ಸ್ಟಕ್ ಆಗ್ಬಿಡ್ತಾರೆ. ಹೋಗ್ತಾರೆ. ಹೆಂಗ್ ಮಾಡೋದು? ಇದಕ್ಕೆ ನನ್ನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅಂದ್ರೆ ಇದು ಒಂದು ನಾನ್ ಫಾಲೋ ಮಾಡೋ ಅಂಥದ್ದು. ಇದನ್ನ ಅಲೈನ್ಮೆಂಟ್ ಅಂತ ಕರಿತೀವಿ. ಓಕೆ, ಅಲೈನ್ಮೆಂಟ್ ಅಂತ ಅಂದ್ರೆ, ಯಾವಾಗಲೂ ಅಷ್ಟೇ, ನೀವು ಅವಾಗಲೇ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿದ್ರಿ, ಅದನ್ನ ನಾನು ಡಿವೈನ್ ಟೈಮಿಂಗ್ ಅಂತ ನಂಬ್ತೀನಿ. ಡಿವೈನ್ ಟೈಮಿಂಗ್ ಅಂತ ಅಂದ್ರೆ ವೇರ್ ಯುವರ್ ಸ್ಕಿಲ್ ಸೆಟ್ ಮೀಟ್ಸ್ ದ ರಿಕ್ವೈರ್ಮೆಂಟ್ ಅಂತ ಅರ್ಥ. ಅಂದ್ರೆ ನಮ್ಮಲ್ಲಿ ಇರುವಂತಹ ಏನೇ ಒಂದು ಟ್ಯಾಲೆಂಟ್ ಆಗ್ಬೋದು, ಅಥವಾ ಒಂದು ಏನೋ ಒಂದು ನಮ್ಮಲ್ಲಿ ಇರುತ್ತೆ, ಸ್ಕಿಲ್ಸ್ ಅಂತ ಇರುತ್ತೆ, ಅದು ಹೊರಗಡೆ ಪ್ರಪಂಚದ ಆಪರ್ಚುನಿಟೀಸ್ಗೆ ಮೀಟ್ ಆಗಬೇಕು. ಆ್ಯಂಡ್ ಇಲ್ಲಿ ಒಂದು ಪ್ರಾಸೆಸ್ ಇದೆ. ಇದನ್ನ ನಾನು ನನ್ನ ಕ್ಲಾಸಸ್ಸಲ್ಲಿ ಹೇಳ್ತಿರ್ತೀನಿ, ಇಲ್ಲೂ ಅರ್ಥ ಮಾಡಿಸ್ತೀನಿ. ಕರೆಕ್ಟಾಗಿ ಒಂದು 2 ನಿಮಿಷ ಇಲ್ಲೇ ಕೂತ್ಕೊಳ್ಳಿ, ಎಲ್ಲರೂ ಇಲ್ಲೇ ಕೇಳಿಸ್ಕೊಳ್ಳಿ. ವಿಡಿಯೋ ಆನ್ ಮಾಡಿಲ್ಲ, ನಂಗೆ ಗೊತ್ತಿಲ್ಲ ಏನು ಮಾಡ್ತಿದ್ದೀರಾ, ಬಟ್ ಕೇಳಿಸ್ಕೊಳ್ಳಿ. ಸಿ, ಎವ್ರಿಥಿಂಗ್ ಇಸ್ ಅ ಥಾಟ್ಸ್. ಎಲ್ಲಾನು ನಮ್ಮ ಯೋಚನೆಗಳು. ನಾವೇನು ಯೋಚನೆ ಮಾಡ್ತೀವಿ, ನಳಿನಿ ಅಂದರೆ ನಾನು ನನ್ನ ಯೋಚನೆಗಳೇ.
ನಾನು ಇನ್ನೇನು ಅಲ್ಲ, ನನ್ನ ಯೋಚನೆಗಳೇ ನಾನು. ಯೋಚನೆಗಳು ಫಸ್ಟ್ ಪಾರ್ಟು ಅದೇ. ಯೋಚನೆಗಳು, ಏನು ಯೋಚನೆ ಬರ್ತಿದೆ, ದಟ್ ಇಸ್ ಅ ವೆರಿ ಫಸ್ಟ್ ಥಿಂಗ್. ಥಾಟ್ಸ್ ಕ್ರಿಯೇಟ್ಸ್ ಥಿಂಗ್ಸ್, ಹ್ಮ್ ಥಾಟ್ಸ್ ಬಿಕಮ್ಸ್ ಥಿಂಗ್ಸ್, ಇದೆಲ್ಲ ಹೇಳ್ತಿರ್ತೀವಿ. ಅಂದರೆ ನಮ್ಮ ಯೋಚನೆಗಳೇ ಅಸ್ತಿತ್ವ ಆಗೋದು. ಹೇಗೆ ಆಗುತ್ತೆ ಅನ್ನೋದು ಪ್ರಾಸೆಸ್ ಹೇಳ್ತೀನಿ. ಫಸ್ಟು ಥಾಟ್ಸ್ ಬರುತ್ತೆ. ಒಂದು ಎಕ್ಸಾಂಪಲ್, ನಂಗೆ ಮಸಾಲೆ ದೋಸೆ ತುಂಬ ಇಷ್ಟ. ನಾನು ಎಲ್ಲ ಕ್ಲಾಸಸ್ಸಲ್ಲೂ ಮಾತಾಡ್ತಿರ್ತೀನಿ. ಮಸಾಲೆ ದೋಸೆ ತಿನ್ನಬೇಕು ಅನ್ನೋದು ಒಂದು ಯೋಚನೆ ನನಗೆ. ಸರಿ. ಸೊ ಮಸಾಲೆ ದೋಸೆ ತಿನ್ನಬೇಕು ಅಂದ್ಕೊಂಡಿದ ತಕ್ಷಣ ಒಂದು ಎಮೋಷನ್ ಬರುತ್ತೆ. ಇದನ್ನ ನೀವು ನಿಮ್ಮ ಲೈಫಲ್ಲಿ ಜನರೇಟ್ ಮಾಡ್ಕೋಬೋದು. ಒಂದು ಯೋಚನೆ ಇಟ್ಕೊಳ್ಳಿ ಎಲ್ಲರೂ, ಏನೋ ಒಂದು. ಓಕೆ, ಹ್ಮ್ ಇಟ್ಕೊಳ್ಳಿ. ಮಸಾಲೆ ದೋಸೆ ಅಂದ ತಕ್ಷಣ ಒಂದು ಎಮೋಷನ್ಸ್ ಬರುತ್ತೆ. ಏನು? ಮಸಾಲೆ ದೋಸೆ ರೆಡ್ ಕಲರ್ ಚಟ್ನಿ, ಒಳಗಡೆ ಪಲ್ಯ ಎಲ್ಲ ಇರುತ್ತೆ, ರೈಟ್? ಅದು ಬರುತ್ತೆ. ಫೀಲಿಂಗ್ಸ್ ಏನು? ಬಾಯಲ್ಲಿ ನೀರು ಬರುತ್ತೆ, ಬೆಣ್ಣೆ ಟೇಸ್ಟ್ ಬರುತ್ತೆ, ಆ ಘಮ್ ಅನ್ನೋದು ಬರುತ್ತೆ. ಇದು ಫೀಲಿಂಗ್ಸ್ ಜನರೇಟ್ ಆಗ್ತಿದೆ. ಈಗ ಥಾಟ್ ಬಂತು, ಎಮೋಷನ್ಸ್ ಬಂತು, ಫೀಲಿಂಗ್ಸ್ ಬಂತು. ಇದಾದ್ಮೇಲೆ ಒಂದು ಇಂಟೆನ್ಷನ್ ಸೆಟ್ ಮಾಡ್ಕೋತೀವಿ. ಇಲ್ಲ, ನಂಗೆ ಇವತ್ತು ಬೇಕೇ ಬೇಕು. ಏನೋ ಒಂದು ಇಂಟೆನ್ಷನ್, ನಂಗೆ ಇಲ್ಲ, ನಂಗೆ ತಿನ್ಬೇಕು, ನಂಗೆ ತುಂಬ ಆಸೆ ಆಗ್ತಿದೆಯಪ್ಪ ಮಸಾಲೆ ದೋಸೆ ಅಂದರೆ ಅಂತ. ಇದು ಇಂಟೆನ್ಷನ್ ಸೆಟ್ ಆಯಿತು. ನಾವು ಇವಾಗ ಏನು ಇಂಟೆನ್ಷನ್, ಏನು? ಮಸಾಲೆ ದೋಸೆ ತಿನ್ನಬೇಕು ಅನ್ನೋದು. ಅದು ಆ್ಯಕ್ಷನ್ ಏನು? ಐದರ್ ಹೋಗ್ತೀವಿ, ಸಾಗರ್ಗೆ ಹೋಗ್ತೀವೋ, ಮನೇಲೇ ಮಾಡ್ತೀವೋ, ಪಕ್ಕದ ಮನೆಗೆ ಹೋಗಿ ತಿಂತೀವೋ, ಒಟ್ನಲ್ಲಿ ಮಸಾಲೆ ದೋಸೆ ತಿಂತೀವಿ. ಇದು ಆ್ಯಕ್ಷನ್, ಗೋಯಿಂಗ್ ಆ್ಯಂಡ್ ಟೇಕಿಂಗ್ ದ ಮಸಾಲೆ ದೋಸೆ ತಿನ್ನೋದು ಆ್ಯಕ್ಷನ್. ಈ ಪ್ರಪಂಚದಲ್ಲಿ ಇದು ಇದು ತುಂಬ ದೊಡ್ಡ ಮಿಸ್ಟೇಕ್ ಎಲ್ಲರೂ ಮಾಡ್ತಿರೋದು. ಬರೀ ನಾವು ಮಸಾಲೆ ದೋಸೆ ತಿನ್ನೋದ್ರ ಮೇಲೆ ಗಮನ. ಎಲ್ಲಿ ಸಿಗುತ್ತೆ, SLVಲಿ ಸಿಗುತ್ತಾ, ತಾಜಾ ತಿಂಡಿಗೆ ಹೋಗೋಣ, ಎಲ್ಲಿ ಹೋಗೋಣ ಅನ್ನೋದು ಒಂದು, ಅಷ್ಟೇ ಅಲ್ಲೇ ಇರ್ತೀವಿ. ಆದರೆ ಆ ಆ್ಯಕ್ಷನನ್ನು ಪ್ರೇರೇಪಿಸೋದು ಈ ಪ್ರಾಸೆಸ್. ಯಾವುದು? ನಮ್ಮ ಒಂದು ಯೋಚನೆ, ಎಮೋಷನ್ಸು, ಫೀಲಿಂಗ್ಸು, ಇಂಟೆನ್ಷನ್ಸು. ಇದು ನಾಲ್ಕು ಲೈನಲ್ಲಿ ಇಲ್ಲ ಅಂತಂದರೆ, ಇಲ್ಲ ಮಸಾಲೆ ದೋಸೆ ಟೇಸ್ಟ್ ಆಗಿರಲ್ಲ, ಇಲ್ಲ ಚಟ್ನಿ ಹಳ್ಸೋಗಿರುತ್ತೆ, ಇಲ್ಲ ಮಸಾಲೆ ದೋಸೆನೇ ಸಿಗಲ್ಲ, ಅಂಗಡಿಯವ್ರು ಬೈತಾರೆ, ಏನೋ ಒಂದು ಆಗುತ್ತೆ, ನೀವು ತಿನ್ನಲ್ಲ. ತಿಂದರೂ ಅದು ನಿಮಗೆ ರುಚಿಸಲ್ಲ. ಅದೇ ರೀತಿ ಆಗ್ತಾ ಇರೋದು. ಈಗ ನನಗೆ ಬುಕ್ ಬರಿಬೇಕು ಅನ್ನೋದು ಒಂದು ಥಾಟ್. ಅದೇ ಪ್ರಕಾರ ಅದಕ್ಕೊಂದು ಎಮೋಷನ್ ಬರಬೇಕು, ಫೀಲ್ ಮಾಡಬೇಕು, ಇಂಟೆನ್ಷನ್ ಸೆಟ್ ಮಾಡಬೇಕು, ಆಮೇಲೆ ಆ್ಯಕ್ಷನ್ಸ್ ತಗೊಂಡ್ರೆ ಅಷ್ಟೇ ನಿಮಗೆ ಪರಿಪೂರ್ಣವಾದ ಫಲ ಸಿಗೋದು. ಇಲ್ಲ, ಇದ್ರಲ್ಲಿ ತುಂಬ ಸ್ಟ್ರಾಂಗ್ ಇರ್ತಾರೆ, ಏನು, ಸಖತ್ತಾಗಿ ಫೀಲ್ ಮಾಡ್ತಾರೆ, ಚೆನ್ನಾಗಿ ಯೋಚನೆಗಳು ಇಟ್ಕೋತಾರೆ, ಎಲ್ಲ ಮಾಡ್ತೀವಿ, ಆ್ಯಕ್ಷನ್ಸ್ ತಗೊಳ್ಳಲ್ಲ. ಬುಕ್ಕೇ ಬರೆಯಲ್ಲ ಅಂದರೆ ಬುಕ್ಕೆಲ್ಲಿಂದ ಹೋಗುತ್ತೆ? ಸೊ ಇದನ್ನೇ ಪ್ರಾಪರ್ ಅಲೈನ್ಮೆಂಟ್ ಅಂತ ಅನ್ನೋದು. ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಆ್ಯಂಡ್ ಮೋಸ್ಟ್ ಆಫ್ ದ ಪೀಪಲ್, ತುಂಬ ಜನ ಸ್ಟಕ್ ಆಗಿರೋದು ಎಮೋಷನಲ್ ಆ್ಯಂಡ್ ಫೀಲಿಂಗ್ಸ್ ಪಾರ್ಟಲ್ಲೇ. ಹ್ಮ್ ಯಾಕೆ ಅಂದರೆ ಇವಾಗ ಒಂದು ಯಾವುದೋ ಒಂದು ಸಕಲೇಶ್ಪುರ ಅಂತ ಹೆಸರು ಹೇಳಿದೆ. ಈಗ ಸಕಲೇಶ್ಪುರ ಅಂದ ತಕ್ಷಣ ನಿಮಗೆ ಸಕಲೇಶ್ಪುರ ಜ್ಞಾಪಕ ಬರಲ್ಲ. ನೀವು ಸಕಲೇಶ್ಪುರಕ್ಕೆ ಹೋಗಿರೋದು, ಕೇಳಿರೋದು ಪಾಸ್ಟ್. ಓಕೆ. ಅಥವಾ ನಿಮ್ಗೆ ಯಾರೋ ಹೆದರ್ಸಿರೋದು, ಅಥವಾ ನಿಮಗೆ ಏನೋ ಅನುಭವ ಆಗಿರೋದು, ಖುಷಿ ಅನುಭವ ಆಗಿರೋ ಸಕಲೇಶ್ಪುರ ಅಂದರೆ ಸ್ಮೈಲ್ ಬರುತ್ತೆ. ಸಕಲೇಶ್ಪುರ ಅಂತಂದ್ರೆ ಬೇರೆ ಏನೋ ಅನುಭವ ಆಗಿದ್ರೆ ಸಕಲೇಶ್ಪುರ ಅಂದ್ರೆ ಸಪ್ಪೆಗೆ ಹೋಗ್ತೀರಾ. ಸಕಲೇಶ್ಪುರನ ಸಕಲೇಶ್ಪುರ ಥರ ನೋಡೋದೇ ಇಲ್ಲ. ಯಾಕೆ? ಎಮೋಷನ್ಸ್ ಪಾರ್ಟಲ್ಲಿ ಬ್ಲಾಕ್ ಆಗಿರ್ತೀವಿ ನಾವು. ಎಮೋಷನ್ಸಲ್ಲಿ, ಫೀಲಿಂಗ್ಸಲ್ಲಿ ಬ್ಲಾಕ್ ಆಗಿರ್ತೀವಿ. ಯೋಚನೆ ಮಾಡ್ಬಿಡ್ತೀವಿ ವೆಯ್ಟ್ ಲಾಸ್ ಆಗ್ಬೇಕು ಅಷ್ಟೇ. ಆ್ಯಕ್ಷನ್ಸು ತಗೋತಿರ್ತೀವಿ, ಏನು ಜಿಮ್ಮು ಎಲ್ಲ ಮಾಡ್ತಿರ್ತೀವಿ. ಮಧ್ಯದಲ್ಲಿ ಎಮೋಷನಲ್ ನ ಬಿಟ್ಬಿಡ್ತೀವಿ. ಅಂದರೆ ಗಿಲ್ಟು, ಶೇಮು, ಫಿಯರು, ವರಿ, ಈಗೋ, ಈ ಥರ ತುಂಬ ಇದೆ. ಇದು ಐದರ್ ನಿಮ್ಮ ಪಾಸ್ಟ್ ಲೈಫಿಂದ ಬಂದಿರುತ್ತೆ, ಅಥವಾ ನಿಮ್ಮ ಪ್ರಾರಬ್ಧ ಕರ್ಮದಿಂದ ಬಂದಿರುತ್ತೆ, ಅಥವಾ ನಿಮ್ಮ ಎನ್ವೈರ್ನಮೆಂಟ್, ಚೈಲ್ಡ್ಹುಡ್ ಎನ್ವೈರ್ನಮೆಂಟ್. ಆ ಎನ್ವೈರ್ನಮೆಂಟ್ ಏನಿರುತ್ತೆ, ನಾವು ಬೆಳೆದು ಬಂತ ರೀತಿ, ಜಾಗ, ನಂಬಿಕೆಗಳು. ಯುವರ್ 99% ಆಫ್ ಯುವರ್ ಲೈಫ್ ಇಸ್ ಯುವರ್ ಬಿಲೀಫ್ ಸಿಸ್ಟಮ್. ಹ್ಮ್ ನಾನೇನು ನಂಬ್ತೀನಿ ಅದೇ ನಿಜ. ನಾನು ಆಗುತ್ತೆ ಅನ್ಕೊಂಡ್ರೆ ಆಗುತ್ತೆ, ಆಗಲ್ಲ ಅನ್ಕೊಂಡ್ರೆ ಆಗಲ್ಲ. ಸಂಜೆ 6 ಗಂಟೆ ಆದ್ಮೇಲೆ ಕಸ ಗುಡಿಸ್ಬಾರ್ದು ಅಂದರೆ ನಮ್ಮನೇಲಿ ಗುಡಿಸೋದೇ ಇಲ್ಲ ಕಸ. ಹ್ಮ್ ಏನಾಗುತ್ತೆ, ಕಸ ಅಲ್ವಾ, ಕ್ಲೀನ್ ಮಾಡ್ಬೋದು ಅಂದರೆ ಗುಡಿಸ್ತೀವಿ. ಇದು ನಮ್ಮ ನಂಬಿಕೆ. ಎಲ್ಲೋ ಹೋಗ್ತಿರ್ತೀವಿ, ಬೆಕ್ಕಡ್ಡ ಬಂದ್ಬಿಡುತ್ತೆ, ಆ ಕೆಲ್ಸಕ್ಕೆ ಹೋಗೋದೇ ಇಲ್ಲ. ಖಾಲಿ ಬಿನ್ಗೆ ತಂದ್ರು ಅಶುಭ, ಆಗಲ್ಲ. ತುಂಬಿದ ಬಿನ್ಗೆ ಬಂತು, ಅಬಂಡನ್ಸ್. ಸೊ ಇದೆಲ್ಲ ನಂಬಿಕೆಗಳು. ಅದೇ ಥರ ಈ ಥರ ತುಂಬ ಇದೆ. ನಮ್ಮನ್ನ ಆಳ್ತಾ ಇರೋದೇ ನಮ್ಮ ನಂಬಿಕೆಗಳು. ಆ ನಂಬಿಕೆ. ಫೀಲಿಂಗ್ಸ್, ಥಾಟ್ಸ್, ಬಿಲೀಫ್ಸ್ ಅಂಡ್ ಆಕ್ಷನ್ಸ್, ಇದು ನಾಲ್ಕನ್ನು ನಾನು ಯಾವಾಗ್ಲೂ ಅದೇ ಕಾರಿನ 4 ಚಕ್ರಗಳಿಗೆ ಹೋಲಿಸ್ತಾ ಇರ್ತೀನಿ. ಲೈಕ್ ಒಂದು ಚಕ್ರ ಪಂಚರ್ ಆಗಿದ್ದು ಕಾರ್ ಮುಂದಕ್ಕೆ ಹೋಗಲ್ಲ, ಅಲ್ಲೇ ಸ್ಟಕ್ ಆಗ್ಬಿಡುತ್ತೆ. ಹಂಗೆ ನಂಬಿಕೆಗಳು ಕೂಡ ಎಷ್ಟೊಂದ್ ಜನಕ್ಕೆ ಮಸಾಲೆ ದೋಸೆ ತಿಂದ್ರೆ ಆರೋಗ್ಯ ಹಾಳಾಗತ್ತೆ ಅನ್ನೋ ನಂಬಿಕೆ ಇದ್ರೆ ಎಷ್ಟೇ ಆಸೆ ಪಟ್ರು ಅದು ನಮಗ್ ಸಿಗಲ್ಲ. ಸೊ ಈ ಮೂರು ಅಲೈನ್ಡ್ 4 ವಿಷಯಗಳು ಅಲೈನ್ ಆಗಿ ಆ ಅಲೈನ್ಡ್ ಆಕ್ಷನ್ ಆದಾಗ Action. ಮ್ಯಾಜಿಕ್ ಆಗುತ್ತೆ. ಮತ್ತೆ ಇನ್ನೊಬ್ರು ಇಲ್ಲಿ ಯಾರೋ ಒಂದು ಪ್ರಶ್ನೆ ಕೇಳಿದ್ದಾರೆ.
ಆ, ಇದು ಕಾಮನ್ ಆಗಿ ಬರೋ ಪ್ರಶ್ನೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಹೊರಗೆ ಬರೋದು ಹೇಗೆ, ಸ್ಯಾಲ್ರಿ ಸಾಕಾಗ್ತಿಲ್ಲ. ಸೊ ನಿಮ್ದು ನೀವು ಲೈಕ್ ಒಳ್ಳೆ ಲೈಫ್ ಸ್ಟೈಲ್ ಇತ್ತು, ಅಲ್ಲಿಂದ ನಿಮ್ಮೊಳಗೆ ಆ ಅತೃಪ್ತಿ, ಇನ್ನು ಏನೋ ಮಿಸ್ಸಿಂಗ್ ಅನ್ನೋದು ನೀವು ಹೇಳಿದ್ರಿ. ಬಟ್ ತುಂಬಾ ಜನಕ್ಕೆ ಲೈಕ್ ಬಾಹ್ಯ ಪ್ರಪಂಚದಲ್ಲಿ ಈ ನಾಲ್ಕು ವಿಷಯಗಳೇ: ಆರೋಗ್ಯ, ಬಾಂಧವ್ಯ, ಹಣಕಾಸಿನದು, ಅಥವಾ ಆ, ಆ, ಇನ್ನೊಂದೇನು ಕೆಲಸ, ವೃತ್ತಿ ಜೀವನ, ಇದ್ ನಾಲ್ಕರಲ್ಲೇ ಏನೋ ಸಮಸ್ಯೆ ಇರುತ್ತೆ. ಬಟ್ ತುಂಬಾ ಜನಕ್ಕೆ ಈ ಹಣದ ಬಗ್ಗೆ ಮೈಂಡ್ ಸೆಟ್ ಅಲ್ಲೂ ಸಮಸ್ಯೆ ಇದೆ, ಅದ್ರ ಬಗ್ಗೆ ನೀವು ಮಾತಾಡಿ. ಬಟ್ ಹಣದ ಸಮಸ್ಯೆ ಇರುತ್ತೆ, ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದು ಬಹಳ ಕಾಮನ್ ಪ್ರಶ್ನೆ. ಅದಕ್ಕೆ ನೀವ್ ಏನು ಉತ್ತರ ಕೊಡ್ತೀರ ನಲ್ಲಿ ನೀವೇ? ಹ್ಮ್ ಮನಿ ಅನ್ನೋದು, ಅದು ಕೂಡ ನನ್ನ ಪ್ರಕಾರ ಮನಿ ಈಸ್ ಎನರ್ಜಿ. ನಾವಾದ್ರೆ ಮನಿಗೆ ಎಮೋಷನ್ಸ್ ಅಟ್ಯಾಚ್ ಮಾಡ್ತೀವಿ. ಎಲ್ಲಿ ಎಮೋಷನ್ಸ್ನ ಅಟ್ಯಾಚ್ ಮಾಡಬೇಕು ಅಲ್ಲಿ ಮಾಡಲ್ಲ, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡ್ತೀವಿ. ಓಕೆ. ಸೊ ಮನಿ ಈಸ್ ಒನ್ ಟೈಪ್ ಆಫ್ ಎನರ್ಜಿ ಅಷ್ಟೇ. ಮನಿ ಅನ್ನೋದು ಒಂದೊಂದು ಶಕ್ತಿ. ಅದು ಒಂದು ಇನ್ನೂ ಒಂದು ಏನಪ್ಪ ಅಂತಂದ್ರೆ, ಅದು ಒಂದು ಎಕ್ಸ್ಚೇಂಜ್. ಅಂದ್ರೆ ಇವಾಗ ನನಗೆ ಒಂದು ನೆಕ್ಲೆಸ್ ಬೇಕು, ನೆಕ್ಲೆಸ್ ತಗೊಳಕ್ಕೆ ದುಡ್ಡು ಬೇಕು ಅಷ್ಟೇ. ಸೊ ಮನಿ ಅನ್ನೋದು ಇಷ್ಟೇ. ಬಟ್ ನಾವೇನು ಮನಿಗೆ ತುಂಬಾ ತರದ ಹೆಸರು ಕೊಡ್ತೀವಿ. ನನ್ನ ದುಡ್ಡು, ನಮ್ಮ ಅಪ್ಪನ ದುಡ್ಡು, ಇದು ಸ್ಯಾಲ್ರಿ ದುಡ್ಡು, ಇದು ದುಡ್ಡು, ಇದು ಇದಕ್ಕೆ ಬೇಕು, ಇದು ಬಾಡಿಗೆಗೆ ಬೇಕು. ಅಂಡ್ ಯಾವಾಗ್ಲೂ ಅಷ್ಟೇ, ನಾವು ಯಾವಾಗ್ಲೂ ಸ್ಕೇರ್ ಸಿಟಿ ಮೈಂಡ್ ಸೆಟ್ ಅಥವಾ ಸ್ಟ್ರಗಲ್ ಮೈಂಡ್ ಸೆಟ್ ಅಲ್ಲಿ ಬದುಕ್ತಿರ್ತೀವಿ. ಹ್ಮ್. ಸ್ಕೇರ್ ಸಿಟಿ ಮೈಂಡ್ ಸೆಟ್ ಅಥವಾ ಸ್ಟ್ರಗಲಿಂಗ್ ಮೈಂಡ್ ಸೆಟ್ ಅಂತಂದ್ರೆ ಅದು ಯಾವಾಗ್ಲೂ ಸರ್ವೈವಲ್ ಝೋನ್ ಅಲ್ಲಿ ಇರುತ್ತೆ. ಇದು ಮೂಲಾಧಾರ ಚಕ್ರ ಅಥವಾ ರೂಟ್ ಚಕ್ರ, ಆಮ್, ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ ಅಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ಇದೇನಾಗ್ತಿದೆ ಅಂತಂದ್ರೆ ಈ ಭಾಗದಲ್ಲಿ ಎನರ್ಜಿ ಸ್ಟಕ್ ಆಗಿರುತ್ತೆ. ಓಕೆ. ಸೊ ಅಂದ್ರೆ ಫಿಯರು, ಆಂಗ್ಸೈಟಿ, ತುಂಬಾ ಮುಂದಿಂದ ಯೋಚನೆ ಮಾಡೋದು. ಈ ತಿಂಗಳಿಗೆ ಬಾಡಿಗೆ ಕಟ್ಟದ್ವಾ, ಖುಷಿಯಾಗಿದ್ದೀವಾ, ಇದನ್ನ ನಾವು ಎಂಜಾಯೇ ಮಾಡ್ತಿರಲ್ಲ. ಮುಂದಿನ ತಿಂಗಳು ಹೆಂಗಪ್ಪ ಬಾಡಿಗೆ ಕಟ್ಟೋದು ಅನ್ನೋದಕ್ಕೆ ಅಲ್ಲೂ ಹೊಟ್ಟೋಗಿರ್ತೀವಿ. ಯಾರೋ ಒಬ್ರಿಗೆ ಸ್ಯಾಲ್ರಿ ಹೈಕ್ ಆಗಿರುತ್ತೆ, ಬರ್ತಿರುತ್ತೆ, 1 ಲಕ್ಷ ಬರ್ತಿರುತ್ತೆ. ಆ 1 ಲಕ್ಷ ಖುಷಿ ತೋರ್ಸಲ್ಲ ನಾವು. 2 ಲಕ್ಷ ಬಂದಿದ್ರೆ ಚೆನ್ನಾಗಿರ್ತಿತ್ತು, 3 ಲಕ್ಷ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸೊ ಇಲ್ಲಿ ವಿ ಆರ್ ಆಕ್ಚುಲಿ ಪುಟಿಂಗ್ ಎಮೋಷನ್ಸ್ ಇನ್ ದ ಮನಿ. ಮನಿ ಅಂತಂದ್ರೆ ಕಷ್ಟ. ಮನಿ ಗಿಡದಲ್ಲಿ ಬೆಳೆಯಲ್ಲ, ಕಷ್ಟಪಟ್ರೆ ದುಡ್ಡು ಸಿಗೋದು. ಓಕೆ. ಕೆಲಸ ಮಾಡಿದ್ರೆ ದುಡ್ಡು ಸಿಗೋದು. ಅಥವಾ ಈ ತರ ತುಂಬಾ ಲಿಮಿಟಿಂಗ್ ಬಿಲೀಫ್ಸ್ ಇದೆ ದುಡ್ಡಿನ ಬಗ್ಗೆ. ಅಫ್ಕೋರ್ಸ್ ಇದು ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ನೆಗೆಟಿವ್ ಎಮೋಷನ್ಸ್. ಆಗ್ಬಿಡುತ್ತೆ. ದುಡ್ಡು ಅಂದ್ರೆ ತುಂಬಾ ಜನ ಕಷ್ಟ ಅನ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಅಂದ್ರೆ ಪ್ರಾಬ್ಲಮ್, ದುಡ್ಡು ಅಂದ್ರೆ ಸ್ಪೆಂಡಿಂಗ್, ದುಡ್ಡು ಖರ್ಚು 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 ಅಂತ ನಾವೇ ಇದನ್ನ ಅಂದ್ಕೊಬಿಟ್ಟು ಇವಾಗ ನಾವೇ. ಅವಾಗ್ಲೇ ಹೇಳ್ದೆ, ಒಳಗಡೆ ನಾವು ಜಲಸಿ ಕ್ಯಾರಿ ಮಾಡ್ತಾ ಇದ್ರೆ ಜಲಸಿನೇ ಬರ್ತಿರುತ್ತೆ. ಒಳಗಡೆ ನಾವು ಪ್ರೀತಿ ಕ್ಯಾರಿ ಮಾಡಿದ್ರೆ ಅದ್ ಸಿಗುತ್ತೆ. ಈಗ ನಾನು ಒಳಗಡೆ ದುಡ್ಡು ಅಂದ್ರೆ ಖರ್ಚು 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 ಅಂದ್ಕೋತಿದ್ರೆ ಖರ್ಚಾಗದೆ ಇನ್ನೇನಾಗುತ್ತೆ. ಅಂಡ್ ಇವಾಗ ಇಲ್ಲಿ ಇದು ಈ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಅಂತ ಒಂದು ಬುಕ್ ಇದೆ, ಆದ್ರೆ ಅದನ್ನು ಓದಿ. ಓಕೆ. ಸೊ ತುಂಬಾ ಚೆನ್ನಾಗಿದೆ ಅದು. ನಿಮ್ಮ ನೆಗೆಟಿವ್ ಬಿಲೀಫ್ಸ್ ಬಗ್ಗೆ ತುಂಬಾ ಮಾತಾಡುತ್ತೆ, ಮನಿ ದುಡ್ಡಿಂದ ಬಗ್ಗೆ. ಅಗೇನ್ ನಮ್ಮ ಚೈಲ್ಡ್ಹುಡ್ ಅಲ್ಲಿ ನಮ್ಗೆ ಏನ್ ಹೇಳ್ಕೊಟ್ಟಿರ್ತಾರೆ, ದುಡ್ಡು ಜಾಸ್ತಿ ಖರ್ಚು ಮಾಡಬಾರ್ದು, ಕೂಡಿಟ್ಕೋಬೇಕು. ಆಮೇಲೆ ತುಂಬಾ ಜನ ಇದ್ರಲ್ಲಿ ಇಟ್ಕೋತಾರೆ, ಬೀರು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೋತಾರೆ. ತುಂಬಾ ಜನ ಖರ್ಚೆ ಮಾಡಲ್ಲ. ತುಂಬಾ ಜನದ ಹತ್ರ ಕೋಟ್ಯಾಂತರ ರೂಪಾಯಿ ಕೊಳಿತಾ ಇರುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ತುಂಬಾ ಜನ ಹತ್ರ ದುಡ್ಡೇ ಇರಲ್ಲ. ಅದೇ ನೀವು ನೋಡಿ, ಡೈಲಿ ವೇಜಸ್ ಇರ್ತಾರಲ್ಲ, ಈ ಮನೆ ಕೆಲಸದ ಮಾಡೋರು, ಗಾರೆ ಕೆಲಸದವರೆಲ್ಲ, ಅಲ್ಲೇ ಒಂದೊಂದು ಟೆಂಟ್ ಹಾಕೊಂಡಿರ್ತಾರೆ. ಅವ್ರಿಗೆ ದಿನದ್ದು ಒಂದಿಷ್ಟು ದುಡ್ಡು ಅಂತ ಬರುತ್ತೆ. ಎಷ್ಟೋ ಇರುತ್ತೆ, 250 300, ಐ ಡೋಂಟ್ ನೋ ನಂಗೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ಅಷ್ಟು ಬರುತ್ತೆ ಅವ್ರಿಗೆ. ಅವತ್ತಿನ ದಿನ ಅಕ್ಕಿ ತಂದ್ರ, ಬೇಳೆ ತಂದ್ರ, ಊಟ ಮಾಡಿದ್ರ, ಅವ್ರು ಗಂಡಸು ಒಂದು ಕ್ವಾರ್ಟರ್ ಹೊಡೆದ್ರ, ನಿದ್ದೆ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಅವ್ರು ನೋಡಿ ಅವ್ರ ಜೀವನ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಯಾರು ಕ್ರಿಬ್ ಮಾಡ್ತಿರ್ತಾರೆ ನೋಡಿ, ಇನ್ನೂ ಬರಬೇಕು, ಇನ್ನೂ ಜಾಸ್ತಿ ಬೇಕು, ಇದಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದು ಬೇಕು, ಅದು ಬೇಕು. ವೆನ್ ಯು ಎಂಟರ್ ಈ ತರ ಒಂದು ಲೂಪಿಗೆ ಯಾವಾಗ ನಾವು ಸಿಲುಕೋತೀವಿ, ಅವಾಗಲೇ ಫಿನಾನ್ಷಿಯಲ್ ಕ್ರೈಸಿಸ್ ಆಗೋದು. ನನ್ನ ಅನುಭವ ಹೇಳ್ತೀನಿ. 2017-18 ನಾನು ಯಾವಾಗ ನನಗೆ ಅವಾಗ ಎಕ್ಸಾಕ್ಟ್ಲಿ ನನಗೆ 40 ಲಕ್ಷ ಸಾಲ ಇತ್ತು. 40 ಲಕ್ಷ ಒಂದು ಮನೆ ಕಟ್ಟಕ್ಕೆ ತಗೊಂಡ್ಬಿಟ್ಟಿದ್ದೆ. 40 ಲಕ್ಷ ಸಾಲ ಇತ್ತು. ಕೆಲಸ ಬಿಟ್ಬಿಟ್ರೆ ಸಾಲ ತೀರ್ಸೋದು ಹೇಗೆ ಅನ್ನೋದು ದೊಡ್ಡ ಆಂಗ್ಸೈಟಿ ನನಗೆ. ಹ್ಮ್. ಇದರಲ್ಲಿ ನಾನು ಆ ಕ್ಷಣದ ಸುಖನ ಮಿಸ್ ಮಾಡ್ಕೋತಿದ್ದೆ. ಕೆಲಸ ಹೊಟ್ಟೋಗ್ಬಿಟ್ರೆ ಹೆಂಗೆ, ನನ್ನ ಮಗಳು ನೋಡ್ಕೊಳ್ಳೋರು ಯಾರು, ಕೆಲ್ಸ ಸಾಲ ತೀರ್ಸ್ದೆ ನಾನು ಸತ್ತೋಗ್ಬಿಟ್ರೆ ಹೆಂಗೆ, ಹಿಂಗಾಗ್ಬಿಟ್ರೆ ಹೆಂಗೆ, ಹಿಂಗಿದ್ದಾಗ ಈ ಕಡೆ ನಾನು ಕರೆಕ್ಟಾಗಿ ಪರ್ಫಾರ್ಮು ಮಾಡೋಕ್ಕಾಗ್ತಿಲ್ಲ, ಭಯದಲ್ಲಿ ಬದುಕ್ತಿದ್ದೀನಿ. ಇನ್ನೇನಾಗುತ್ತೆ, ಹೆಲ್ತ್ ಹಾಳಾಗ್ದೆ. ಇದು ಯಾವಾಗ ಹಿಂಗಾಯ್ತು, ಈ ಮ್ಯಾಜಿಕ್ ಯಾವಾಗ ಪ್ರಾಕ್ಟೀಸ್ ಮಾಡಿದ್ನಲ್ಲ, ನನಗೆ ಒಂದು ಶಾರ್ಟಲ್ಲಿ 28 ಲಕ್ಷ ವಾಪಸ್ ತೀರ್ಸ್ಬಿಟ್ಟು ಸಾಲ ಇಲ್ಲದೆ ಬದುಕ್ತಾ ಇದ್ದೀನಿ ಇವಾಗ. ನಾನು 1 ರೂಪಾಯಿ ಸಾಲ ಇಲ್ಲ ನನಗೆ. ಆಗತ್ತೆ, ಅದನ್ನ ನಾವು ನಮ್ಮ ಎನರ್ಜಿಯಿಂದ ನಾವು
ಪ್ಲಾನು ಮಾಡಬೇಕು, ಈ ಕಡೆ ಒಂದಷ್ಟು ಕೆಲಸನೂ ಮಾಡಬೇಕು, ಒಂದಷ್ಟು ನಮ್ಮದು ಏನೇನು ಸೋರ್ಸ್ ಆಫ್ ಇನ್ಕಮ್ಸ್ ಇದೆ ಅದ್ರ ಮೇಲೆ ಕೆಲಸ ಮಾಡಬೇಕು. ಇಂಟೆಲಿಜೆಂಟ್ ಆಗಿ ಇನ್ಕಮ್ನ ಹೇಗೆ ರೈಸ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಸ್ಟೇಬಲ್ ಮೈಂಡಿಂದ ಯೋಚನೆ ಮಾಡಿದಾಗ ಅಷ್ಟೇ ಫಿನಾನ್ಷಿಯಲ್ ಬ್ಲಾಕೇಜಸ್ ಇಂದ ಆಚೆ ಬರೋಕ್ಕೆ ಸಾಧ್ಯ. ನೀವು ಯಾವಾಗ ಸ್ಕೇರ್ಸಿಟಿ ಮೈಂಡ್ಸೆಟ್ಟಿಂದ ಆಪರೇಟ್ ಮಾಡ್ತಿರ್ತೀರಾ, ನೀವು ಏನೇ ಮಾಡಿದ್ರೂ ಸಾಲದಿಂದ ಹೊರಗೆ ಬರಲ್ಲ. ಹ್ಮ್. ಯಾವಾಗ ಅಬಂಡನ್ಸ್ ಮೈಂಡ್ಸೆಟ್ ಇಂದ ಕೆಲಸ ಮಾಡ್ತೀವಿ ಅವಾಗ ನೀವು ಹೊರಗೆ ಬರ್ತೀರಾ. ಇದಕ್ಕೂ ಒಂದು ಇದಿದೆ. ನಾನು ಡಾಕ್ಟರ್ ದೀಪಕ್ ಚೋಪ್ರಾ ಅವ್ರನ್ನು ಫಾಲೋ ಮಾಡ್ತೀನಿ. ಡಾಕ್ಟರ್ ದೀಪಕ್ ಚೋಪ್ರಾ ಅವ್ರದ್ದು ಚೋಪ್ರಾ ಸೆಂಟರ್ ಇಂದ 21 ಡೇಸ್ ಆಫ್ ಅಬಂಡನ್ಸ್ ಚಾಲೆಂಜ್ ಅಂತ ಒಂದು ನಡೆಯುತ್ತೆ. ಅದು ಯೂಟ್ಯೂಬಲ್ಲೂ ಸಿಗುತ್ತೆ. ಅದನ್ನ ನೀವು 21 ಡೇಸ್ ಅದನ್ನ ಕೇಳಿಸ್ಕೊಳ್ಳಿ. ಇಟ್ಸ್ ಅ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್. ಅದನ್ನ ಮಾಡಿ ನೋಡಿ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ. ಜೀವನದಲ್ಲಿ ಭಯ ಅನ್ನೋದು ಹೊಟ್ಟೋಗುತ್ತೆ. ನಾವು ಭಯದಲ್ಲಿ ಇದೀವಿ, ಅದಕ್ಕೆ ನಮಗೆ ದುಡ್ಡು ಅನ್ನೋದು ಭೂತದ ಥರ ಕಾಣುತ್ತೆ. ಬಟ್ ಮನಿ ಈಸ್ ಎನರ್ಜಿ. ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ನೀವು ನಿಮ್ಮ ಎನರ್ಜಿನ ಫಿಕ್ಸ್ ಮಾಡ್ಕೊಳ್ದೆ ನಾನು ದುಡ್ಡು ಸಂಪಾದನೆ ಮಾಡ್ತೀನಿ ಅಂದರೆ ಏನು ಮಾಡಿದ್ರು ವರ್ಕ್ ಆಗಲ್ಲ. ಎನರ್ಜಿ ಫಸ್ಟ್ ಎನರ್ಜಿ ಫಿಕ್ಸ್ ಮಾಡ್ಕೊಳ್ಳಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಪ್ರಾಸ್ಪರಸ್ ಆಗಿರಿ, ಅಬಂಡನ್ಸಲ್ಲಿ ಯೋಚನೆ ಮಾಡಿ. ತನಗೆ ತಾನಾಗೇ ಬರುತ್ತೆ. ನನ್ನ ಕ್ಲಬ್ಬಲ್ಲಿ ಮೊನ್ನೆ ಯಾರೋ 7 ಲಕ್ಷ ಮ್ಯಾನಿಫೆಸ್ಟ್ ಮಾಡಿದ್ದಾರೆ. ಅಂದ್ರೆ ಯಾರೋ ಬಂದು ಹಿಂಗೆ ಚೆಕ್ ಕೊಡಲ್ಲ, ಆಯ್ತಾ? ಎಲ್ಲೋ ಒಂದು ಪ್ಯಾಕೆಟ್ ಬಂದು ಉದುರುತ್ತೆ ಅನ್ಕೋಬೇಡಿ. ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಯಾರೋ ಬಂದ್ಬಿಟ್ಟು ನಿಮ್ಗೆ 7 ಲಕ್ಷ ಹಂಗೆ ಕೊಟ್ಟು ಹೋಗ್ಬಿಡ್ತಾರೆ, ನನ್ನ ಸೇರಿಸ್ಕೊಳ್ಳಿ ಮೇಡಮ್ ನಿಮ್ಮ ಕ್ಲಬ್ಗೆ, ಹಂಗಲ್ಲ ಅದು. ಓಕೆ, ಪ್ರಾಪರ್ ಪ್ಲಾನಿಂಗು, ಪ್ರಾಪರ್ ಇಂಟೆನ್ಷನ್ನು, ಪ್ರಾಪರ್ ಆಕ್ಷನ್ಸ್. 7 ಲಕ್ಷ ಮೊನ್ನೆ ನಂದು ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿ, ಅಲ್ಲಿ ಸ್ಟೋರಿ ಹಾಕಿದ್ದೀನಿ, ಅವ್ರದ್ದು ಒಂದು ರೀಲಲ್ಲಿ ಇದೆ. ಓಕೆ, ಸೊ ಆಗುತ್ತೆ. ಅಂದ್ರೆ ಯಾರು ನಳಿನಿ ಅವರೇ, ಇಲ್ಲಿ ಅದೇ ಆ, ಅದೇ ಮ್ಯಾನಿಫೆಸ್ಟೇಷನ್ ಅಂದ್ರೆ ಭಗವಂತ ಪ್ರತ್ಯಕ್ಷ ಆಗಿ 7 ಲಕ್ಷ ತರ ಹಾಗೆ ಕೊಡ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲ ಒಂದು ಅದೇ ಪ್ಯಾಕೆಟ್ ಬಂದು ಬಿದ್ದ್ಬಿಡುತ್ತೆ, ಪೋಸ್ಟಲ್ ಬರುತ್ತೆ ಅಲ್ಲ. ಆ 4 ವಿಷಯಗಳು ಆಕ್ಷನ್, ಅದಕ್ಕೆ FTBA ಅಂದಾಗ ಆಕ್ಷನ್ ಅಲ್ಲಿ ಇದೆ. ಬಟ್ ಏನು ಅಂದ್ರೆ ನಳಿನಿ ಅವ್ರು ಹೇಳ್ದಂಗೆ ಇದನ್ನೇ ಲೈಕ್ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ, ಆ ಫೀಲಿಂಗ್ಸ್, ಥಾಟ್ಸ್, ಬಿಲೀಫ್ಸ್, ಇದ್ ಮೂರು ಅಲೈನ್ ಮಾಡಿ ಅಲ್ಲಿಂದ ಆಕ್ಷನ್ ತಗೊಳ್ಳೋದು. ಅಂದ್ರೆ ಈಗ ನಾನು ಕೂಡ ಇದನ್ನ ತುಂಬಾ ಮಾಡಿದೀನಿ. ಬರೀ ಆಕ್ಷನ್ ಓರಿಯೆಂಟೆಡ್ ಆಗೇ ಇರ್ತೀವಿ. ಓ, ಇಲ್ಲಿ ಸಾಲ ಆಯ್ತಾ, ಇನ್ನೇನೋ ಮಾಡ್ತೀನಿ, ಇಲ್ಲಿ ಯಾರ ಹತ್ರನೋ ಇಸ್ಕೊಂಡು ಇಲ್ಲಿ ಕೊಡ್ತೀನಿ, ಇನ್ನೇನೋ ಕೆಲಸ ಮಾಡ್ಬಿಡ್ತೀನಿ, ದುಡ್ಡು ಬರುತ್ತೆ, ಅದನ್ನ ಇಟ್ಕೊಂಡು ಸಾಲ ತೀರಿಸ್ಬಿಡ್ತೀನಿ. ಬರೀ ಆಕ್ಷನ್ ಝೋನ್ ಅಲ್ಲೇ ನಾವು ಯೋಚಿಸ್ತಾ ಇರ್ತೀವಿ. ಆದ್ರೆ ನನಗೆ ಈ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡ್ಬೇಕು, ಇದನ್ನ ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಬಂದಿದೆ ಈ ಒಂದು ವಿಷಯದಿಂದಾನೆ. ನಮ್ಮ ಫೀಲಿಂಗ್ಸ್, ಥಾಟ್ಸ್, ಬಿಲೀಫ್ಸ್ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ದಟ್ ಈಸ್ ದ ಟ್ರುತ್. ಯಾರು ಇದನ್ನ ಸಣ್ಣ ವಯಸ್ಸಲ್ಲಿ ಹೇಳ್ಕೊಡ್ಲಿಲ್ಲ. ನಮ್ಮ ಅಲೈನ್ಡ್ ಆಕ್ಷನ್ಗೂ ಸುಮ್ನೆ ಆಕ್ಷನ್ ತಗೊಳ್ಳೋದಕ್ಕೂ ಎಷ್ಟು ಡಿಫರೆನ್ಸ್ ಇದೆ ಅನ್ನೋದು ನೀವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಗೊತ್ತಾಗೋದು. ಯಾಕಂದ್ರೆ ಪ್ರಕೃತಿಗೆ ಲಿಮಿಟೇಷನ್ಸ್ ಇಲ್ಲ. ಅದು 100 ಕೋಟಿನ ಕೂಡ ಹಿಂಗ್ ಸಾಲ್ವ್ ಮಾಡ್ಬಿಡುತ್ತೆ. ಆದ್ರೆ ಇಲ್ಲಿ ನಾವು 100 ರೂಪಾಯಿಗೂ ಎಷ್ಟು ಒದ್ದಾಡ್ತಾ ಇರ್ತೀವಿ ಅಂದ್ರೆ, ಬಿಕಾಸ್ ನಮ್ಮ ಮೈಂಡ್ ಅಲ್ಲಿರೋ ಅವ್ರು ಹೇಳ್ದಂಗೆ ನನ್ನ ಹತ್ರ ಇಲ್ಲ ಅನ್ನೋ ಒಂದು ಆ ಕೊರತೆ ಮನೋಭಾವದಿಂದ ನಾವ್ ಎಷ್ಟೇ ಕೆಲಸ ಮಾಡಿದ್ರು ಅದು ಅದೇ ಒಂದು ಚಕ್ರದಲ್ಲೇ ಸಿಕ್ಕಾಕೊಂಡ್ ಬಿಡುತ್ತೀವಿ, ವಿಷಿಯಸ್ ಸೈಕಲ್ ಅಲ್ಲೇ ಇರ್ತೀವಿ. ಬಟ್ ಯಾವಾಗ ಆ ಸಮೃದ್ಧಿ ಮನೋಭಾವ, ಅಬಂಡೆನ್ಸ್ ಮೈಂಡ್ ಸೆಟ್ ಇಂದ ಕೆಲಸ ಮಾಡ್ತೀವಿ, ನೀವ್ ಅದ್ ಹೇಳಿದಾಗ ನನ್ಗೊಂದು ಐಡಿಯಾ ಬಂತು. ಈ ಅಬಂಡೆನ್ಸ್ ಮೆಡಿಟೇಷನ್ ನ ಒಂದು 21 ಡೇಸ್ ಚಾಲೆಂಜ್ ಕನ್ನಡದಲ್ಲಿ ಮಾಡೋಣ ಅಂತ. ಖಂಡಿತ ಖಂಡಿತ ಮಾಡೋಣ. ದಟ್ ಈಸ್ ದ ಆನ್ಸರ್ ಗೆಳೆಯರೆ. ಲೈಕ್ ಯಾರೆಲ್ಲ ದುಡ್ಡಿನ ಸಮಸ್ಯೆ ಕೇಳ್ತಾ ಇದೀರಾ, ಜಸ್ಟ್ ಮೈಂಡ್ ಸೆಟ್ ಮೇಲೆ ಕೆಲಸ ಮಾಡ್ತಾ 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 ಆ 4 ವಿಷಯಗಳು, ನಿಮ್ಮ ಫೀಲಿಂಗ್ಸು, ಥಾಟ್ಸು, ಬಿಲೀಫ್ಸು, ನಿಮ್ಮ ನಂಬಿಕೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಆಲೋಚನೆಗಳು, ಆಮೇಲೆ ನೀವ್ ಏನೇನ್ ಕೆಲಸ ಏನೇನ್ ಮಾಡ್ತೀರಾ, ಇದ್ 4ನ್ನು ನೀವು ಕಂಟ್ರೋಲ್ ತಗೊಳ್ತಾ ಬನ್ನಿ. ಅದರ ಸಮಯ ಅದು ತಗೊಳ್ಳಿ. ಯಾವುದು ಡಿವೈನ್ ಟೈಮಿಂಗ್ ಅಂದ್ರು, ನಾನು ಪರ್ಫೆಕ್ಟ್ ಟೈಮಿಂಗ್ ಅಂದೆ. ಆ ಟೈಮಿಂಗ್ ಅಲ್ಲಿ ನಿಮ್ಗೆ ಚಕ್ ಅಂತ ರಿಸಲ್ಟ್ಸ್ ಬರುತ್ತೆ. ಬಟ್ ಅದಕ್ಕೆ ನೀವು ಮಾಡೋ ಕೆಲಸ ಇದೆಯಲ್ಲ, ಅದೇ ಜರ್ನಿ. ಸೂಪರ್. And, ಸೊ ನಾನು ಇಲ್ಲಿ ಒಂದೇ ಒಂದು ನಿಮ್ಗೆ ಇಲ್ಲಿ ತುಂಬಾ ಮನಿ ಬಗ್ಗೆ ಕೇಳ್ತಿದ್ದೀರಾ ಅಂತ ಒಂದು ಟಿಪ್ ಕೊಡ್ತಾ ಇದ್ದೀನಿ. ಏನಪ್ಪಾ ಟಿಪ್ ಅಂತ ಅಂದ್ರೆ, ಯಾವಾಗ್ಲೂ ಕ್ಯಾರಿ ಕ್ಯಾಶ್. ಅಂದ್ರೆ ಒಂದು 20 ರೂಪಾಯಿನ ಯಾವಾಗ್ಲೂ ನಿಮ್ ಜೋಬಲ್ಲಿ ಇಟ್ಕೊಳ್ಳಿ, ಹ್ಯಾಂಡ್ ಬ್ಯಾಗ್ ಅಲ್ಲಿ, ಜೋಬಲ್ಲಿ ಇಟ್ಕೊಳ್ಳಿ. ಅಂಡ್ ಯಾವಾಗ್ಲೂ ಒಂದು 500 ರೂಪಾಯೋ 1000 ರೂಪಾಯೋ, ಯಾಕೆಂದ್ರೆ ಕ್ಯಾಶ್ ಇಸ್ ಕಿಂಗ್ ಅಂತ ಹೇಳ್ತೀವಿ ಯಾವಾಗ್ಲೂ ಅಷ್ಟೇ ನಾವು. ಸೊ ಒಂದು 500 ಆಗ್ಲಿ. ಒಂದು ಎಲ್ಲರೂ ಹೊರಗಡೆ ಹೋದಾಗ, ಅಫ್ಕೋರ್ಸ್ ಇವಾಗ ಡಿಜಿಟಲ್ ಕಾಲ ಇದೆ, ಡಿಜಿಟಲ್ ನಡೀತಿದೆ, ಎಲ್ಲ ನಡೀತಿದೆ. ಬಟ್ ನಾನು ಹೇಳೋದು ಏನು ಅಂತಂದ್ರೆ, ಹೊರಗಡೆ ಹೋದಾಗ ಒಂದು 500 ರೂಪಾಯೋ 1000 ರೂಪಾಯಿ ನೀವು ಅದನ್ನ ಖರ್ಚು ಮಾಡಿ ಅಂತ ಹೇಳ್ತಿಲ್ಲ. ಸುಮ್ಮನೆ ದುಡ್ಡು ಇಟ್ಕೊಂಡು ಹೋಗಿ ಮಜಾ ನೋಡಿ. ನಾನೇ ರಾಜ, ನಂಗೆ 500 ರೂಪಾಯಿ ಜೋಬಲ್ಲಿದ್ರೆ ಪ್ರಪಂಚದಲ್ಲಿ ಏನೇನೆಲ್ಲ ತಗೋಬಹುದು ಅಂತ ಅನಿಸ್ತಾ ಇರುತ್ತೆ. ಇದನ್ನ ಮಾಡಿ ಮತ್ತೆ ನಾನು ಈ ಮನಿ ಜಾರ್ ಆಕ್ಟಿವಿಟಿನ ಪ್ರಾಕ್ಟೀಸ್ ಮಾಡ್ತೀನಿ. ಮನಿ ಜಾರ್ ಆಕ್ಟಿವಿಟಿ ಅಂತಂದ್ರೆ,
ಯಾವಾಗಲೂ ಅದ್ರಲ್ಲಿ ದುಡ್ಡಿರುತ್ತೆ. 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 20 ರೂಪಾಯಿ. ಅಂಡ್ ಇದ್ರಲ್ಲಿ ನಾನು ಯಾವ್ಯಾವ ದೇಶಕ್ಕೆ ಟ್ರಾವೆಲ್ ಮಾಡಿದ್ದೀನಿ ಅದ್ರದ್ದು ಕೂಡ ಕರೆನ್ಸಿಗಳು ಇಟ್ಟಿದ್ದೀನಿ. ಸೊ ಈ ತರ ಒಂದು ಸಿಂಪಲ್ ಟೆಕ್ನಿಕ್ ಇದು. ಈ ತರ ಒಂದು ಜಾರ್ ತಗೊಳ್ಳೋದು, ಟ್ರಾನ್ಸ್ಪರೆಂಟ್ ಜಾರ್, ನಿಮಗೆ ಮನಿ ಕಾಣಿಸ್ತಾ ಇರಬೇಕು, ದುಡ್ಡು ಕಾಣಿಸ್ತಾ ಇರ್ಬೇಕು ಯಾವಾಗ್ಲೂ. ವಾ ಅಪ್ಪ ನನ್ನ ಹತ್ರ ದುಡ್ಡಿದೆ, ಅಯ್ಯೋ ನನ್ನ ಹತ್ರ ಸಿಲ್ವರ್ ಕಾಯಿನ್ಸ್ ಇದೆ, ದುಡ್ಡಿದೆ ನನ್ನ ಹತ್ರ. ಸೊ ಈ ತರ ಅನ್ನಿಸ್ತಾ ಇರ್ಬೇಕು. ಮತ್ತೆ ನಿಮ್ ಪರ್ಸಲ್ಲಿ ಯಾವಾಗ್ಲೂ ನೋಡಿ, ಒಂದು 500 1000 ಹಿಂಗ್ ಕ್ಯಾಶ್ ಇಟ್ಕೊಂಡು ಹೋಗ್ರಿ, ಮಜಾ ನೋಡ್ರಿ ಹೆಂಗ್ ದುಡ್ಡು ಬರುತ್ತೆ ನಿಮ್ಮ ಹತ್ರ ಅಂತ. ನೀವು ಈ ಈ ಕೊರತೆ ಮನೋಭಾವ ಬರೋದೇ ಇಲ್ಲ, ಸ್ಕೇರ್ಸಿಟಿ ಮೈಂಡ್ಸೆಟ್ ನಿಮ್ಗೆ ಇರೋದೇ ಇಲ್ಲ. ಯಾಕೆಂದ್ರೆ ನನ್ನ ಹತ್ರ ದುಡ್ಡಿದೆ, 500 ರೂಪಾಯಿ ದುಡ್ಡು ಇಟ್ಕೊಂಡು ನಾನು ಆಚೆ ಪಾನಿಪುರಿ ತಿನ್ನಕೋದ್ರೆ ನಾನೇ ರಾಜ ಅಲ್ವಾ. ಇದನ್ನ ಮಾಡಿ ನೋಡಿ. ಯಾರು ಕೇಳಿರೋದು? ವಿಮಲಾ ಅವರಲ್ವಾ ಕೇಳಿರೋದು? ಇದನ್ನ ಖಂಡಿತವಾಗ್ಲೂ ನೀವು ಎಕ್ಸಿಕ್ಯೂಟ್ ಮಾಡಿ ಬಂದು ಇದೇ ಲಿಂಕ್ ಅಲ್ಲಿ ಕೆಳಗಡೆ ಬರೀರಿ. ಹೇಗೆ ಫೀಲಿಂಗ್ಸ್ ಇಮ್ಮಿಡಿಯೇಟ್ಲಿ ಚೇಂಜ್ ಆಯ್ತು, ಹೇಗೆ ನಿಮ್ಮ ಸಬ್ ಕಾನ್ಶಿಯಸ್ ಬಿಲೀಫ್ ಸಿಸ್ಟಮ್ ಅಲ್ಲಿ ಯಾವ ರೀತಿ ಪರಿವರ್ತನೆ ಬಂತು ಅಂತ ಇಲ್ಲೇ ಬಂದು ಬರೀರಿ. ಎರಡೇ ಆಕ್ಟಿವಿಟಿ ಏನು? ಯಾವಾಗ್ಲೂ 20 ರೂಪಾಯಿ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಎಲ್ಲ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಮಿನಿಮಮ್ ಒಂದು 500 ರೂಪಾಯಿ ನಿಮ್ ಜೋಬಲ್ಲಿ ಇಟ್ಕೊಂಡು ಹೋಗಿ. ಎರಡನೇದು, ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಜಾರ್ ತಗೊಳ್ಳೋದು, ಅದ್ರೊಳಗಡೆ ಡೈಲಿ ನಿಮ್ಮ ಚಿಲ್ಲರೆ ಕಾಸು ಅಲ್ಲಿ ಇಲ್ಲಿ ಎಸೆಯೋ ಬದಲು ತೆಗೆದು ಅದ್ರೊಳಗಡೆ ಇಟ್ಕೊಂಡು ಯಾವಾಗ್ಲೂ ನೋಡ್ತಾ ಇರೋದಪ್ಪ ಅನ್ನೋ ಅದ್ರ ಎಷ್ಟೊಂದು ದುಡ್ಡಿದೆ ಅಂತ. ಇದು ನೋಡಿ ನಿಮ್ಮ ಎನರ್ಜಿನ, ಆಮ್, ಏನಂತಾರೆ, ಆ ಸಮೃದ್ಧಿ ಮನೋಭಾವನ ಎಷ್ಟು ಚೆನ್ನಾಗಿ ಹೆಚ್ಚಿಸುತ್ತೆ ಅಂತ ಖಂಡಿತವಾಗ್ಲೂ ಬಂದು ನೀವು ಇಲ್ಲಿ ಬರಿಬೇಕು ಹೇಗೆ ಅನ್ನಿಸ್ತು ಅಂತ. ರೈಟ್? ಎಸ್, ಸೂಪರ್. ಸೊ ಅದ್ಭುತವಾದ ಒಂದು ಸಿಂಪಲ್ ಟೆಕ್ನಿಕ್. ಅದೇ ನಮ್ಮ ಮೆಂಟರ್ ಯಾವಾಗ್ಲೂ ಒಂದು ವಿಷಯ ಹೇಳ್ತಾರೆ, ಎಲ್ಲಾ ಅದ್ಭುತವಾದ ವಿಷಯಗಳು ಬಹಳ ಸರಳವಾಗೂ ಇರುತ್ತೆ, ಬಹಳ ಸಿಂಪಲ್ ಆಗು ಇರುತ್ತೆ. ನಾವೇನೋ ಅದಕ್ಕೆ ಆ ಏನೇನೋ ಮಾಡ್ಬೇಕು ಅಂತಿಲ್ಲ. ಜಸ್ಟ್ ಒಂದು ಸಣ್ಣ ಜಾರ್ ತಗೊಂಡು ನಮ್ಮ ಕಣ್ ಮುಂದೆ ದುಡ್ಡು ಯಾವಾಗ್ಲೂ ಕಾಣಿಸ್ತಾ ಇರ್ಬೇಕು. ಮತ್ತೆ ನಮ್ಗೆ ಎಷ್ಟು ನಮ್ಮ ಶಕ್ತಿಗೆ ತಕ್ಕಂತೆ 500 ರೂಪಾಯಿ ಹೇಳಿದ್ರು ಅವ್ರು, ಬರೀ ಒಂದು 500 ರೂಪಾಯಿ ನಾವು ಕೈಯಲ್ಲಿ ಇಟ್ಕೊಂಡ್ರು, ಅದು ಕಣ್ ಮುಂದೆ ಇದ್ರು ನಮ್ಗೆ ಎಷ್ಟು ಒಂದು ಕಾನ್ಫಿಡೆನ್ಸ್, ಆ ಸಮೃದ್ಧಿಯ ಮನೋಭಾವ ಹಾಗೆ ಜಾಸ್ತಿ ಆಗೋದನ್ನ ನೋಡ್ಬೋದು. ಬಹಳಷ್ಟು ಅದ್ಭುತವಾದ ವಿಷಯಗಳು, ಮುಖ್ಯವಾಗಿ ನಿಮ್ಮ ಜರ್ನಿನಲ್ಲೇ ನನಗೆ ಎಷ್ಟೊಂದು ಮೆಸೇಜಸ್ ಸಿಕ್ಕಿರುತ್ತೆ ಅನ್ಕೋತೀನಿ. ಹಾಗಾಗಿ ನಾನು ಏನು ಪ್ರಶ್ನೆಗಳೇ ಕೇಳಲಿಲ್ಲ ಇವತ್ತು ಜಾಸ್ತಿ, ಯಾಕಂದ್ರೆ ಅವರ ಅಂಡ್ ಜರ್ನಿನಲ್ಲಿ ಇದು ಒಂದು ಅವರ ತುಂಬಾ ಒಂದು ಇಂಪಾರ್ಟೆಂಟ್ ಜರ್ನಿನಲ್ಲಿ ಎಷ್ಟೊಂದು ಪಾಯಿಂಟ್. ಪಾಯಿಂಟ್ ಸಿಕ್ತು ನಮ್ಗೆ. ಯಾ ನಳಿನಿ ಅವರೇ? ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿರ್ತೀನಿ. ಲೈಫ್ ನ ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಅಂದ್ರೆ ಹಿಂಗೆ ಇರ್ಬೇಕು, ಹಿಂಗೆ ಮಾಡ್ಬೇಕು, ಇದೇ ರಿಚುವಲ್ ಫಾಲೋ ಮಾಡ್ಬೇಕು, ಹಿಂಗೆ ಇರ್ಬೇಕು. ಮನಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನೋ ತುಂಬಾ ಬರ್ಕೋಬೇಕು, ತುಂಬಾ ಯೋಚನೆ ಮಾಡ್ಬೇಕು, ತುಂಬಾ ಅಫರ್ಮೇಶನ್ಸ್, ಅದೆಲ್ಲ ಅಲ್ಲ. ಯೂನಿವರ್ಸ್ಗೆ ಭಾಷೆನೇ ಗೊತ್ತಿಲ್ಲ, ಗೊತ್ತಾ ನಿಮ್ಗಿದು? ಈ ಯೂನಿವರ್ಸ್ಗೆ ಇಂಗ್ಲಿಷ್ ಬರಲ್ಲ, ಫ್ರೆಂಚ್ ಬರಲ್ಲ, ಜಾಪನೀಸ್ ಬರಲ್ಲ, ಕನ್ನಡ ಬರಲ್ಲ, ಎಂಥದ್ದು ಬರಲ್ಲ. ಯೂನಿವರ್ಸ್ಗೆ ಲ್ಯಾಂಗ್ವೇಜ್ದು ಬ್ಯಾರಿಯರೇ ಇಲ್ಲ, ಅದು ಗೊತ್ತೇ ಇಲ್ಲ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ. ಸೊ ಮನಿ ಅಂದ್ರೆ ಒಂದು ಎನರ್ಜಿ, ಆ ಎನರ್ಜಿಲಿ ನೀವು ಆಪರೇಟ್ ಮಾಡಿದಾಗ ದುಡ್ಡು ಬರುತ್ತೆ. ಲವ್ ಅನ್ನೋದು ಒಂದು ಎನರ್ಜಿ, ಅವಾಗ ಬರುತ್ತೆ. ಅಂಡ್ ಎಲ್ಲದಕ್ಕೂ ಯೂನಿವರ್ಸ್ದು ಕೀ ಸೂತ್ರ ಅಂದ್ರೆ, ನಾನು ಯಾವಾಗ್ಲೂ ಇದನ್ನ ಅನ್ಕೋತಾ ಇರ್ತೀನಿ, ಐ ಬಿಲೀವ್ ಅ ಲಾಟ್. ನನ್ನ ಹತ್ರ ಎಲ್ಲದಕ್ಕೂ ಉತ್ತರ ಇದೆ ಅನ್ನೋದು ನನ್ನ ನಂಬಿಕೆ. ಸೊ ಈ ಕೀ ಹೆಸರು ಏನ್ ಗೊತ್ತಾ? ಲವ್. ಅಂಡ್ ಲವ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ಯೂನಿವರ್ಸ್. ಓಕೆ. ಹ್ಮ್. ಸೊ ಈ ಪ್ರೀತಿ, ಈ ಸೆಲ್ಫ್ ಲವ್, ನಿಮ್ಮನ್ನ ನೀವು ಎಷ್ಟು ನೋಡ್ಕೋತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ, ಎಷ್ಟು ನಿಮ್ಮಲ್ಲಿ ನೀವು ಇರ್ತೀರಾ, ಅಷ್ಟು ನಿಮ್ಗೆ ಎಲ್ಲ ಅನ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಯಾರಿಗೆ ಏನೇ ಕೊರತೆ ಇದ್ರು, ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್, ಸ್ಟಾರ್ಟ್ ಫಾಲಿಂಗ್ ಇನ್ ಲವ್ ವಿತ್ ಯುವರ್ ಲೈಫ್, ಸ್ಟಾರ್ಟ್ ಫಾಲಿಂಗ್ ಇನ್ ಲವ್ ವಿತ್ ಯುವರ್ ಬಾಡಿ. ನಿಮ್ ಜೊತೆ ನೀವು ಪ್ರೀತಿಯಲ್ಲಿ ಇರಿ, ನಿಮ್ಮಲ್ಲಿ ನೀವಿರಿ, ಪ್ರೇಮದಿಂದ ಇರಿ, ನೋಡಿ ಲೈಫ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಸೊ ಲವ್ ಇಸ್ ದ ಸ್ಟ್ರಾಂಗೆಸ್ಟ್ ಫ್ರೀಕ್ವೆನ್ಸಿ. ನಿಮ್ಗೆ ಯಾವ ಭಾಷೆ ಬರುತ್ತೋ ಬಿಡುತ್ತೋ, ಮೆಥಡ್ಸ್ ಗೊತ್ತಿದೆಯೋ ಗೊತ್ತಿಲ್ವೋ, ಟೆಕ್ನಿಕ್ಸ್ ಗೊತ್ತಿದೆಯೋ ಗೊತ್ತಿಲ್ವೋ, ಮ್ಯಾನಿಫೆಸ್ಟೇಷನ್ ಮಾಡಕ್ ಬರುತ್ತೋ ಮಾಡಕ್ ಬರಲ್ವೋ, ಏನ್ ಬರುತ್ತೋ ಬರಲ್ವೋ, ಲವ್, ಕರುಣೆ, ಪ್ರೀತಿ, ಇದ್ರಲ್ಲಿ ಈ ಫ್ರೀಕ್ವೆನ್ಸಿಲಿ ಆಪರೇಟ್ ಮಾಡಿ, ಆಟೋಮೆಟಿಕಲಿ ಎಲ್ಲ ಬಂದು ನಿಮ್ಮ ಹತ್ರ ಬೀಳುತ್ತೆ. ಇದು ಸೂಪರ್. ಅದ್ಭುತವಾದ ಪಾಠ ನಾನ್ ಕಲ್ತಿರೋದು. ಸೂಪರ್. ಸೊ ಅದೇ ನನಗೆ ಮುಖ್ಯವಾಗಿ ಇವತ್ತಿನ ಒಂದು ಸಂದೇಶದಲ್ಲಿ, ಇವತ್ತು ನಾವೇನು ಒಂದು ಸಮಯ ಕಳೆದ್ವಿ, ನನಗೆ ಫೀಲ್ ಆಗಿದ್ದು ನಿಮ್ಮ ಎನರ್ಜಿ ನನಗೆ ಎಷ್ಟೊಂದು ಫೀಲ್ ಆಗ್ತಾ ಇತ್ತು. ಹಾಗಾಗಿ ನಾನು ಸೈಲೆಂಟ್ ಆಗಿ ಕೇಳಿಸ್ಕೊಳ್ತಾ ಕೂತ್ಕೊಂಡೆ. ಯಾಕಂದ್ರೆ ಒಬ್ಬೊಬ್ಬರು ಕತೆ ಕೇಳ್ಬೇಕಾದ್ರೇನು, ನೀವೇ ಹೇಳಿದ್ರಿ ಈಗ ತಾನೆ, ಪ್ರಕೃತಿಗೆ ಭಾಷೆ ಅನ್ನೋದಿಲ್ಲ, ಪ್ರಕೃತಿಗೆ ಅರ್ಥ ಆಗೋದಲ್ಲ ಎನರ್ಜಿನೇ. ಈಗ ಒಬ್ಬ ವ್ಯಕ್ತಿ ಇಬ್ರು ಒಟ್ಟಿಗೆ ಬಂದಾಗ ಅವ್ರ ಭಾಷೆನೇ ಗೊತ್ತಿಲ್ಲ ಅಂದ್ರು, ಆ ಎನರ್ಜಿನಲ್ಲೇ ಒಂದು ವೈಬ್ರೇಷನ್ ಫೀಲ್ ಆಗುತ್ತೆ, ಒಂದು ವಾರ್ಮ್ನೆಸ್ ಫೀಲ್ ಆಗುತ್ತೆ, ಒಂದು ಮನ್ಸಲ್ಲಿ ಹಾಗೆ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗ್ ಬರುತ್ತೆ. ಸೊ ನನಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾ ಇತ್ತು. ಸೊ ಜನಕ್ಕೂ ಅದು ಅಷ್ಟೇ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಯ್ತು ಅನ್ಕೋತೀನಿ. ಸೊ ನಳಿನಿ ಅವರೇ, ಆಲ್ಮೋಸ್ಟ್ 1.5 ಗಂಟೆ ಹತ್ರ ಮಾತಾಡಿದೀವಿ, ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಸೊ ನನ್ನ ಕಡೆಯಿಂದ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ನಿಮ್ಮ ಜರ್ನಿಯ ಬಗ್ಗೆ, ಇಷ್ಟೊಂದು ಬೇರೆ ಬೇರೆ ಟೆಕ್ನಿಕ್ಸ್ ಬಗ್ಗೆ ಇಷ್ಟು ಚೆನ್ನಾಗಿ ಹಂಚ್ಕೊಂಡಿದ್ದಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು.
ನಿಮ್ಮ ಆ ಈ ಜನಕ್ಕೆ ನಿಮ್ಮ ಕಡೆಯಿಂದ ಕೊನೆಯದಾಗಿ ಒಂದು ವಿಷಯ, ಇದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಥವಾ ಇದು ಮುಖ್ಯ, ಇದು ಮೂಲ ಅಂತ ಹೇಳೋದಾದ್ರೆ ಒಂದು ಮೆಸೇಜ್ ಏನ್ ಕೊಡ್ತೀರಾ, ಪಾರ್ಟಿಂಗ್ ಮೆಸೇಜ್? ಪಾರ್ಟಿಂಗ್ ಮೆಸೇಜ್ ಬಂದು ಪ್ಲೀಸ್ ರಿಲೀಸ್ ಆಲ್ ದ ರೆಸಿಸ್ಟೆನ್ಸ್. ಅಂದ್ರೆ ನಮ್ಮಲ್ಲಿ ನಾವು ತುಂಬಾ ಒಂದಷ್ಟು ಬೌಂಡ್ರೀಸ್ ಹಾಕೊಂಡ್ಬಿಟ್ಟಿರ್ತೀವಿ, ಒಂದಷ್ಟು ಏನದು ಬೇಡದೆ ಇರೋದು ಎಲ್ಲ ಇರುತ್ತೆ. ಅದನ್ನ ಬಿಡಿ, ಆದಷ್ಟು ಬಿಡಿ, ಕಸ ಎಲ್ಲ ತೆಗೆದುಹಾಕಿ. ಎರಡನೇದು, ಕೃತಜ್ಞತಾ ಮನೋಭಾವ. ಏನಿದೆಯೋ ಅದರಲ್ಲಿ ಖುಷಿ ಪಡಿ. 10 ರೂಪಾಯಿ ಇದ್ರೆ 10 ರೂಪಾಯಿ ಗ್ರಾಟಿಟ್ಯೂಡ್ ಹೇಳಿ, 100 ರೂಪಾಯಿ ಇದ್ರೆ 100 ರೂಪಾಯಿ ಗ್ರಾಟಿಟ್ಯೂಡ್ ಹೇಳಿ. ಒಂದು ಹೊತ್ತು ಊಟ ಸಿಕ್ತಾ, ಥ್ಯಾಂಕ್ ಯು. ಇವತ್ತು ವಿಹಾನ್ ಕರೆದಿದ್ದಾರಾ, ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು. ಅಂಡ್ ಈ ಗ್ರಾಟಿಟ್ಯೂಡ್ ಅನ್ನೋದು ನಿಮ್ಮ ಎಂಥದೇ ಕಾಯಿಲೆಯಿಂದ ಆಚೆ ಬರ್ತೀರಾ, ಎಂಥದೇ ಪ್ರಾಬ್ಲಮ್ಸ್ ಇಂದ ಆಚೆ ಬರ್ತೀರಾ. ದಿಸ್ ಇಸ್ ಮೈ 1000% ಗ್ಯಾರಂಟಿ. ಗ್ರಾಟಿಟ್ಯೂಡ್. ಥರ್ಡ್ ಥಿಂಗ್ ಅನ್ನೋದು ಎಕ್ಸೆಪ್ಟೆನ್ಸ್. ನೀವು ಏನು ಹೇಗೆ ಎಲ್ಲಿದ್ದೀರೋ ಅಲ್ಲಿಂದ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇವತ್ತಿಂದ ಸ್ಟಾರ್ಟ್ ಮಾಡಿ, ಇವತ್ತಿಂದ ಸ್ಟಾರ್ಟ್ ಮಾಡಿ, ಇವತ್ತಿಂದ ಯು ಫಸ್ಟ್ ಅಕ್ಸೆಪ್ಟ್. ನನ್ನ ಹತ್ರ ದುಡ್ಡಿಲ್ಲ, ಅಕ್ಸೆಪ್ಟ್. ನನ್ನ ಹತ್ರ ಕೆಲಸ ಇಲ್ಲ, ಅಕ್ಸೆಪ್ಟ್. ನನ್ಗೆ ಇವತ್ತೇನೋ ಒಂದು ತುಂಬಾ ಕಷ್ಟ ಆಗ್ತಿದೆ, ಅಕ್ಸೆಪ್ಟ್. ಇಲ್ಲಿಂದ ತಗೊಳ್ಳಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಇದು ಈ ಮೂರು ಈ ಗುಣಗಳು ಏನಿದೆ, ರಿಲೀಸಿಂಗ್ ರೆಸಿಸ್ಟೆನ್ಸ್, ಗ್ರಾಟಿಟ್ಯೂಡ್ ಮತ್ತೆ ಅಕ್ಸೆಪ್ಟೆನ್ಸ್ ಅನ್ನೋದು ಲೈಫ್ನ ತುಂಬಾ ಚೇಂಜ್ ಮಾಡುತ್ತೆ. ಇದೇ 369 ಓಂ ನಮ ಶಿವಾಯ. ಓಕೆ, ಸೊ ಇದು ಒಂದು ಸೂತ್ರದ ತರ ಯೋಚನೆ ಮಾಡ್ತಾ ಇರಿ. ಯಾವಾಗ್ಲೂ ಏನೇ ಅಡೆತಡೆ ಬಂದ್ರು ಅದನ್ನ ಬಿಡಿ. ಯಾರೋ ಏನೋ ಅಂದ್ರು ಬಿಡಿ. ಒಂದು ಚಿಕ್ಕದಾಗಿ ಯಾರೋ ಒಬ್ರು ಏನೋ ಅಂದ್ರು ಅಂತ ಒಂದು ತಿಂಗ್ಳುಗಟ್ಲೆ ವರ್ಷಾನ್ಗಟ್ಲೆ ನಾವು ಊಟ ಮಾಡಲ್ಲ, ಹುರುಕ್ತಾ ಇರ್ತೀವಿ. ಅದು ಬೇಡ, ಬೇಡದೆ. ಯಾವಾಗ್ಲೂ ನಮ್ಗೆ ಏನ್ ಬೇಕೋ ಅಷ್ಟೇ ಯೋಚನೆ ಮಾಡ್ಬೇಕಂತೆ. ಅದಕ್ಕೆ ರಿಲೀಸ್ ರೆಸಿಸ್ಟೆನ್ಸ್ ಅಂತ ಹೇಳೋದು. ನೆಕ್ಸ್ಟ್ ಗ್ರಾಟಿಟ್ಯೂಡ್, ನೆಕ್ಸ್ಟ್ ಅಕ್ಸೆಪ್ಟೆನ್ಸ್. ಈ ಮೂರನ್ನು ನೀವು ಡೈಲಿ ದಿನನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಬಂತು ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ವಿಹಾನಿಗೆ ನೀವು ಹೇಳ್ಕೊಡ್ತೀರಾ. ರಿಲೀಸ್ ರೆಸಿಸ್ಟೆನ್ಸ್, ಗ್ರಾಟಿಟ್ಯೂಡ್, ಅಕ್ಸೆಪ್ಟೆನ್ಸ್, ಅದ್ರ ಜೊತೆಗೆ ಪ್ರಾಕ್ಟೀಸಿಂಗ್ ಅವೇರ್ನೆಸ್, ಕಾನ್ಶಿಯಸ್ನೆಸ್, ಮೈಂಡ್ಫುಲ್ನೆಸ್. ಇದಿಷ್ಟು ನೀವು ಮಾಡ್ಕೊಂಡ್ರೆ ಎಲ್ಲಾ ಸೀಕ್ರೆಟ್ಸ್ ತನ್ನಷ್ಟಕ್ಕೆ ತಾನೇ ಯೂನಿವರ್ಸ್ ನಿಮಗೆ ಲೈಫ್ ಲೆಸನ್ಸ್ ಆಗಿ ಕೊಡುತ್ತೆ. ನೀವೇ ಎಲ್ಲ ಅರ್ಥ ಮಾಡ್ಕೊತೀರಾ. ಆಸಮ್ ಆಸಮ್. ಗೆಳೆಯರೆ, ಎಲ್ಲರೂ ನಿಮ್ಮ ಧನ್ಯವಾದಗಳನ್ನ ತಿಳಿಸ್ಬೋದು ಚಾಟ್ ಬಾಕ್ಸ್ ನಲ್ಲಿ ನಳಿನಿ ಅವ್ರಿಗೆ. ಸೊ ಸೌಮ್ಯ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಆರಾ ಎನರ್ಜಿ ಸಿಕ್ಕಾಪಟ್ಟೆ ಮ್ಯಾಗ್ನೆಟಿಕ್ ಆಗಿದೆ ಅಂತ. ನನಗೂ ಅದೇ ಅನ್ಸಿದ್, ನಾನು ಅದೇ ಹೇಳಿದೆ. ಮತ್ತೆ ಲಾಸ್ಟ್ ಅಲ್ಲಿ ಹೇಳಿದ್ದು ಕೂಡ ಬಹಳ ಪವರ್ಫುಲ್. ನಾವು ಏನೆಲ್ಲ ಈ ನಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿ ತುಂಬಿದೆ ಅದನ್ನ ಜಸ್ಟ್ ಬಿಡುಗಡೆ ಮಾಡ್ತಾ ಹೋದ್ರೆ ಸಾಕು, ಅದನ್ನ ರಿಲೀಸ್ ಮಾಡ್ತಾ ಹೋದ್ರೆ ಸಾಕು. ಮತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಹೇಗಿದೀವೋ ಹಾಗೆ ಒಪ್ಕೊಳ್ಳೋದು. ಮತ್ತೆ ಅಫ್ಕೋರ್ಸ್ ಗ್ರಾಟಿಟ್ಯೂಡ್ ಇಸ್ ಲೈಕ್ ದ ಕೀ ಟು ಎವ್ರಿಥಿಂಗ್. ನಾವು ಆ ಪ್ರೀತಿ, ನೀವು ಹೇಳೋದಲ್ಲ, ಪ್ರೀತಿ ಅನ್ನೋ ಶಕ್ತಿ ಮತ್ತೆ ಕೃತಜ್ಞತಾ ಭಾವ, ಇದೆರಡು ಎಷ್ಟು ಸಿಂಪಲ್. ಈಗ ಕಣ್ಮುಂದೆ ಏನೇನೆಲ್ಲ ಕಾಣುತ್ತೆ, ಫಸ್ಟ್ ಕಣ್ಣು ಕಾಣುತ್ತಲ್ಲ ಅದಕ್ಕೆ ಗ್ರಾಟಿಟ್ಯೂಡ್, ಆಮೇಲೆ ಕಣ್ಮುಂದೆ ಏನೇನೆಲ್ಲ ಕಾಣುತ್ತೆ ಅದಕ್ಕೆ ಗ್ರಾಟಿಟ್ಯೂಡ್. ಎಷ್ಟು ವಿಷಯಗಳಿಗೆ ನಾವು ಗ್ರಾಟಿಟ್ಯೂಡ್ ಹೇಳ್ಬೋದು. ಆದ್ರೆ ನೀವು ಹೇಳ್ದಂಗೆ ಎಷ್ಟೊಂದು ವಿಷಯನ ನಾವು ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ. ಅದೇ ಇರೋದು. ನಾವು 1 ಲಕ್ಷ ಸಾಲ ಇದ್ರೆ ಈಗ 1000 ರೂಪಾಯಿ ಕೈಯಲ್ಲಿ ಇರೋದಕ್ಕೆ ಕೃತಜ್ಞತೆ ಇರಲ್ಲ. ಸೊ ಆ ಗ್ರಾಟಿಟ್ಯೂಡ್, ಈ ಮೂರು ವಿಷಯ ಲೈಕ್ ರಿಲೀಸ್ ಮಾಡೋದು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತೆ ಕೃತಜ್ಞತಾ ಭಾವ. ಬ್ಯೂಟಿಫುಲ್ ಮೆಸೇಜ್ ನಳಿನಿ ಅವರೇ. ಪಾರ್ಟಿಂಗ್ ಮೆಸೇಜ್ ಕೂಡ ಅಷ್ಟೇ ಪವರ್ಫುಲ್ ಆಗಿದೆ. ಸೊ ಧನ್ಯವಾದಗಳು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಒಂದು ಇಷ್ಟೊತ್ತು ನಿಮ್ಮ ಆ, ಆ, ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರಿ ಮತ್ತೆ ಬಹಳಷ್ಟು ಟೆಕ್ನಿಕ್ಸ್ ನ ಕೂಡ ಹೇಳ್ಕೊಟ್ಟಿದ್ದೀರಾ. ಸೊ ನಮ್ಮ ವೀಕ್ಷಕರಿಗೆಲ್ಲ ಒಂದೇ ಮನವಿ, ಈ ವಿಡಿಯೋ ಯಾರ್ಯಾರು ನೋಡ್ತೀರಾ, ಈಗ ಸ್ವಲ್ಪ ಜನ ನಮ್ಗೆ ಲೈವ್ ಆಗಿದ್ದಾರೆ, ಬಟ್ ಎಷ್ಟು ಜನ ಈ ವಿಡಿಯೋನ ನೋಡ್ತೀರಾ, ವಿಡಿಯೋ ನೋಡಿದಾಗ್ಲೂ ನೀವು ಕೃತಜ್ಞತೆನ ಹೇಳ್ಬೋದು. ಆದ್ರೆ ಮುಖ್ಯವಾಗಿ ನಾನು ಯಾವಾಗ್ಲೂ ನಂಬೋದು, ನಮ್ಮ ರಿಸಲ್ಟ್ಸ್ ನ ಶೇರ್ ಮಾಡಿದಷ್ಟು ಇನ್ನಷ್ಟು ರಿಸಲ್ಟ್ಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಏನೇ ರಿಸಲ್ಟ್ಸ್ ಬಂದು ನಳಿನಿ ಅವರು ಹೇಳಿದ್ರು, ಕಾಮೆಂಟ್ಸ್ ನಲ್ಲಿ ಬಂದು ತಿಳಿಸಿ, ಅವರನ್ನು ಟ್ಯಾಗ್ ಮಾಡಿ, ನಮ್ಮನ್ನು ಟ್ಯಾಗ್ ಮಾಡಿ. ಅಫ್ಕೋರ್ಸ್ ನಾನು ಅವನ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಿಮಗೆ ಇದು ಕಳಿಸ್ತೀನಿ. ಇನ್ನೂ ಒಂದು ಯೂನಿವರ್ಸ್ ರೂಲ್ ಇದು, ಶೇರಿಂಗ್ ಈಸ್ ಆಲ್ವೇಸ್ ಕೇರಿಂಗ್. ಇವತ್ತು ನನಗೆ ಯಾರೋ ಒಬ್ರು ಹೆಲ್ಪ್ ಮಾಡಿದ್ರು, ಅದಕ್ಕೆ ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಇಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಿದೆ. ನೀವು ಬಂದು ಇಲ್ಲಿ ಬರ್ದಾಗ, ನೀವು ಇದನ್ನ ಹಂಚ್ಕೊಂಡಾಗ ಅನ್ನೋಯಿಂಗ್ಲಿ ಯು ಆರ್ ಸರ್ವಿಂಗ್ ಯೂನಿವರ್ಸ್. ಅಂಡ್ ನಾವ್ ಏನೇ ಕೊಟ್ರು ಪ್ರಪಂಚದಲ್ಲಿ 100 fold ಬ್ಯಾಕ್ ವಾಪಸ್ ಬರುತ್ತೆ ಅಂತ ಹೇಳ್ತೀವಿ. ಸೊ ನೀವು ಎಷ್ಟು ಹಂಚ್ಕೋತೀರಾ ಅಷ್ಟು ನಿಮಗೆ ಸಿಗುತ್ತೆ ಅಂತ. ಖಂಡಿತ ಖಂಡಿತ. ಸೊ ಎಲ್ಲರೂ ನಿಮ್ಮ ರಿಸಲ್ಟ್ಸ್ ನ ಶೇರ್ ಮಾಡಿ ಗೆಳೆಯರೆ. ಸೊ ಥ್ಯಾಂಕ್ ಯು ನಳಿನಿ ಅವರೇ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಹೃತ್ಪೂರ್ವಕ ಕೃತಜ್ಞತೆಗಳು. ಸೊ ಗೆಳೆಯರೆ, ಇವತ್ತಿನ ಸಂಚಿಕೆ ಬಹಳ ಪವರ್ಫುಲ್ ಆಗಿತ್ತು. ನನಗೆ ಪ್ರಶ್ನೆ ಕೇಳಬೇಕು ಅಂತಾನೆ ಅನ್ನಿಸ್ಲಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ಅವರು ಯಾರೋ ಹೇಳ್ದಂಗೆ ಅವರ ಎನರ್ಜಿ, ಅವರ ಜರ್ನಿನಲ್ಲೇ
ಅಷ್ಟು ಪಾಠಗಳಿದೆ. ಇದ್ರ ಬಗ್ಗೆ ಎಲ್ಲ ನಾವು ಬಹಳಷ್ಟು ಮಾತಾಡಿದೀವಿ. ಬಟ್ ಮಾತಾಡೋದಕ್ಕಿಂತ ಮುಖ್ಯ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು ಅನ್ನೋದು. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಅವರ ಒಂದು ಎನರ್ಜಿ ನನಗಂತೂ ಫೀಲ್ ಆಯ್ತದು. ಸೊ ಅದೇ ರೀತಿ ನಿಮ್ಗೂ ಫೀಲ್ ಆಯ್ತು ಅನ್ಕೋತೀನಿ. ಬಟ್ ನಾವು ಈ ಚರ್ಚೆನಲ್ಲಿ, ಈ ಒಂದು ಡಿಸ್ಕಷನ್ ಅಲ್ಲೇ ಮಾತಾಡ್ದಂಗೆ 4 ವಿಷಯಗಳಿದೆ. ಬರೀ ಆ ಫೀಲಿಂಗ್ಸು, ಥಾಟ್ಸು ಆ ಲೆವೆಲ್ ಅಲ್ಲೇ ಸ್ಟಕ್ ಆಗದೆ ಫಸ್ಟ್ ಅಲ್ಲಿ ಕೆಲಸ ಶುರು ಮಾಡೋಣ. ಬಟ್ ಅಲ್ಲಿಂದ ನಾವು ಆಕ್ಷನ್ ಝೋನ್ಗೂ ಬರೋಣ, ನಾವು ಆಕ್ಷನ್ ತಗೋಣ. ಈ ಒಂದು ವಿಡಿಯೋ ನೋಡಿದಾಗ ಇದರಲ್ಲಿ ಅವರು ಬಹಳಷ್ಟು ಟೆಕ್ನಿಕ್ ಗಳು ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ. ಮತ್ತೆ ಆ 21 ಡೇಸ್ ಚಾಲೆಂಜ್ ಏನಿದೆ, ಈಗ ತಾನೇ ಮೊನ್ನೆ ನಮ್ಮ ತಂಡಕ್ಕೆ ವಿಜುವಲೈಸೇಷನ್ ಚಾಲೆಂಜ್ ಮಾಡಿಸಿದೆ. ಸೊ ನನ್ನ ಕಡೆಯಿಂದ ಒಂದು ಆಕ್ಷನ್ ಏನು ಅಂದ್ರೆ, ಆ ಅಬಂಡೆನ್ಸ್ ಚಾಲೆಂಜ್ ನ ನಾನು ಕನ್ನಡದಲ್ಲಿ ಆದಷ್ಟು ಬೇಗ ಮಾಡ್ತೀನಿ. ಸೊ ನಮ್ಮ ಸಮೃದ್ಧಿ ಮನೋಭಾವದ ಬಗ್ಗೆ ನಾವೆಲ್ಲರೂ ಕೆಲಸ ಮಾಡೋಣ. ಸೊ ಆದಷ್ಟು ಬೇಗ ಎಲ್ಲರಿಗೂ ಆ ಸಮೃದ್ಧಿ ಮನೋಭಾವ ಬರಲಿ. ಮತ್ತೆ ಈ ಮ್ಯಾನಿಫೆಸ್ಟೇಷನ್ ಅವ್ರು ಹೇಳಿದ್ರಲ್ಲ, ನೀವು ನನಗೆ ಹೇಳ್ಕೊಡ್ತೀರಾ ಅಂತ, ಇದು ನಾನು ಹೇಳ್ಕೊಡ್ತಿದ್ದೀನಿ ಅಂತಲ್ಲ, ನನಗೆ ಗೊತ್ತಿರೋ ವಿಷಯ ನಾನು ಹಂಚ್ಕೋತಾ ಇದ್ದೀನಿ. ಬಟ್ ನೀವು ಜಸ್ಟ್ ನಿಮ್ಮ ಎನರ್ಜಿನ, ಫ್ರೀಕ್ವೆನ್ಸಿನ ನೀವು ಕೆಲಸ ಮಾಡ್ತಾ ಹೋದ್ರೆ ಯೂನಿವರ್ಸೇ ನಿಮಗೆ ಗೈಡ್ ಮಾಡ್ತಾ ಹೋಗುತ್ತೆ. ಯಾವ ಗುರು ನಿಮಗ್ ಬೇಕು, ಯಾವ ಒಂದು ನಾಲೆಡ್ಜ್ ಬೇಕು, ಅದನ್ನ ಪ್ರಕೃತಿನೇ ನಿಮಗ್ ಗೈಡ್ ಮಾಡ್ತಾ ಹೋಗುತ್ತೆ. ಸೊ ನೀವು ಮಾಡ್ಬೇಕಾಗಿರೋದಲ್ಲ, ಇನ್ನೂ ಹೆಚ್ಚು ಹೆಚ್ಚು ಈ ಚಾನೆಲ್ ಅಲ್ಲಿ ಬರೋ ವಿಡಿಯೋಸ್ ನ ನೋಡ್ತಾ ಇರಿ. ಮತ್ತೆ ವಿಡಿಯೋಸ್ ನೋಡೋದಕ್ಕಿಂತ ಮುಖ್ಯ ಅದ್ರಲ್ಲಿ ಹೇಳೋ ವಿಷಯಗಳನ್ನ ಫಾಲೋ ಮಾಡ್ತಾ ಹೋಗಿ. ಖಂಡಿತ ನಿಮ್ಮೆಲ್ಲರ ಜೀವನದಲ್ಲಿ ಮ್ಯಾಜಿಕ್ ಆಗುತ್ತೆ. ಬಟ್ ಮ್ಯಾಜಿಕ್ ಆದಾಗ ರಿಸಲ್ಟ್ಸ್ ಅನ್ನ ಬಂದು ಶೇರ್ ಮಾಡಿ, ಇನ್ನಷ್ಟು ಜನಕ್ಕೆ ಇದನ್ನ ತಲುಪಿಸೋಣ. ನನ್ನ ಉದ್ದೇಶ ನಾನು ನಿಮಗೆ ಹೇಳಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲೂ ಎಲ್ಲರಿಗೂ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರಬೇಕು, ಈ ಆಕರ್ಷಣೆಯ ನಿಯಮದ ಪವರ್ ಅವ್ರಿಗೆ ಗೊತ್ತಿರಬೇಕು. ಮತ್ತೆ ಈ ಹೀಲಿಂಗ್, ನಮ್ಮ ದೇಹದಲ್ಲಿರುವ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ಹೀಲ್ ಮಾಡ್ಕೊಳ್ಳೋ ಶಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರಬೇಕು ಅನ್ನೋದೇ. ಹಾಗಾಗಿ ಈಗ ಹೀಲಿಂಗ್ ಕ್ಲಬ್ ಕೂಡ ಶುರು ಮಾಡಿದೀವಿ. ಹೀಲಿಂಗ್ ಕೂಡ ಇವತ್ತು ಸೆಕೆಂಡ್ ಬ್ಯಾಚ್ ನಡೀತಾ ಇದೆ. ಹೀಲಿಂಗ್ ಕೂಡ ಮಾಡ್ತಾ ಇದೀವಿ. ಸೊ ಎಲ್ಲರೂ ಅದು ಉಚಿತವಾಗಿ ಮಾಡ್ತಾ ಇದೀವಿ. ಸೊ ಎಲ್ಲರೂ ಜಾಯ್ನ್ ಆಗ್ಬೋದು. ಎಲ್ಲರೂ ಮತ್ತೆ ನಳಿನಿ ಅವರು ಹೇಳಿದ್ರು, ಕಮ್ಯುನಿಟಿ, ಒಂದು ಸಂಘದಲ್ಲಿ ಇರೋದು. ಒಂದು ಸಂಘದಲ್ಲಿ ಇದ್ದಾಗ ನಾವು ಸ್ವಲ್ಪ ಎಡವ್ತಾ ಇದ್ರು, ಸಂಘದಲ್ಲಿ ಬೇರೆಯವರೆಲ್ಲ ಅದೇ ಎನರ್ಜಿನಲ್ಲಿ ಇರೋದ್ರಿಂದ ನಿಮ್ಮನ್ನ ಮತ್ತೆ ಮತ್ತೆ ಬೇಗ ವಾಪಸ್ಸು ಆ ಜರ್ನಿ ಒಳಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ಈ ಸುಖಮಯ ಶ್ರೀಮಂತರ ಸಂಘ ಅಂತ ನಾವೇನ್ ಕಮ್ಯುನಿಟಿ ಫಾರ್ಮ್ ಮಾಡಿದೀವಿ, ಎಲ್ಲರೂ ಆ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ ಏನೇ ವಿಷಯಗಳು ಹಂಚ್ಕೊಳ್ತಾ ಇದ್ರು ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟು ಅದನ್ನ ನೋಡ್ತಾ ಹೋಗಿ. ಅಲ್ಲೇ ನಿಮಗೆ ಒಂದು ಬದಲಾವಣೆ ಖಂಡಿತ ಕಾಣುತ್ತೆ. ಸೊ ಇವತ್ತಿಗೆ ಇಷ್ಟೇ ಗೆಳೆಯರೆ. ಮುಂದಿನ ಸಂಚಿಕೆನಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.